ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಜೈಮಿನಿ ಭಾರತದ 25ನೆಯ ಸಂಧಿಯಲ್ಲಿ ನಾವಿದ್ದೇವೆ. ಇಲ್ಲಿ ತಾಮ್ರಧ್ವಜ ಮತ್ತು ಅವನ ತಂದೆ ಮಯೂರಧ್ವಜ ಅವರ ಭಕ್ತಿ ಪರಾಕ್ರಮ, ಆ ವೀರ ಭಕ್ತಿ ಮತ್ತು ಯಾವುದನ್ನು ನಾವು ದಾನವೀರ ಅಂತ ಕರಿತೀವಿ ಅವೆಲ್ಲವೂ ತೋರಿಕೊಳ್ತಕ್ಕಂಥ ರಮಣೀಯ ಸಾಹಿತ್ಯ ಪ್ರಸಂಗ. ಅಲ್ಲಿ ಶರತ್ಕಾಲದ ವರ್ಣನೆಯನ್ನು ಆರಂಭ ಮಾಡಿದ್ವಿ. ಒಂದು ಪದ್ಯವಾಗಿತ್ತು. ಮತ್ತೆ ಮುಂದುವರೆದರೆ ಆ ಶರತ್ಕಾಲದ ಸೌಂದರ್ಯ ಎಂಥದ್ದಾಗಿತ್ತು ಅಂತ ಕವಿ ಹೇಳ್ತಾನೆ. ಜಘನಂ ಮತ್ಸ್ಯಲೋಚನಂ ಹಂಸಗತಿ ಸುಳಿನಾಭಿ ಕೋಕಸ್ತನಂ ಪಂಕಜಾನನಂ ಸೆಳೆನಡು ಸುಕಂಬುಕಂಠಂ ತರಂಗತ್ರಿವಳಿ ಶೈವಾಲ ರೋಮಾವಳಿ ಲಲಿತ ಪ್ರವಾಗ ಲಾವಣ್ಯ ಲಹರಿಗಳೆಸೆಯ ಲಲಿತ ಪ್ರವಾಗ ಲಾವಣ್ಯ ಲಹರಿಗಳೆಸೆಯ ತೊಳಗಿ ಬೆಳಗುವ ನದಿ ವಧುಗಳು ಉಗ್ಗಡದಡಗು ತಿಳಿದು ತೊಳಗಿ ಬೆಳಗುವ ನದಿ ವಧುಗಳು ಉಳ್ಗದಡವು ತಿಳಿದು ನಿಜ ಕಾಂತನಾಗಿಗ ಸಿಂಧುರಾಜನಂ ನೆರೆಯದಿರಲೆಂಬ ಓಲಾಯಿತು. ನಿಜ ಕಾಂತನಾಗಿಗ ಸಿಂಧುರಾಜನವು ನೆನೆಯದಿರವೆಂಬ ಓಲಾಯಿತು. ಇಲ್ಲೊಂದು ಸಾವಯವ ರೂಪಕಾಲಂಕಾರ ಕವಿ ಮಾಡಿದ್ದಾನೆ. ನದಿಗಳು ಸಮುದ್ರ ಎನ್ನುವ ನಾಯಕನಿಗೆ ನಾಯಿಕೆಯರು, ವಧುಗಳು ಪತ್ನಿಯರು ಅನ್ನುವಂತೆ ಈ ಒಂದು ಹೋಲಿಕೆ ಎಲ್ಲ ನದಿ ವನಿತೆಯರು ಸಮುದ್ರನಾಥನನ್ನು ಸೇರ್ತಾರೆ ಅನ್ನೋದು ಬಹಳ ಪ್ರಸಿದ್ಧ. ಪ್ರಾಚೀನ ಕಾವ್ಯಗಳಲ್ಲಿ ವಿಷದ ವಿಸ್ತೃತ. ಮತ್ತು ಅಲ್ಲಿ ಬೇರೆ ಬೇರೆ ನದಿಯ ಭಾಗಗಳನ್ನು ಸ್ತ್ರೀಯ ಶರೀರದ ಭಾಗಗಳಿಗೆ ಒಪ್ಪಬಿಡುವುದು, ಮ್ಯಾಚಿಂಗ್ ದಿ ಫಾಲೋಯಿಂಗ್ ಅಂತಾರಲ್ಲ, ಎ ಪಟ್ಟಿ ಬಿ ಪಟ್ಟಿ, ಆ ಥರದ್ದನ್ನು ಮಾಡುವುದು ಬಹಳ ಪ್ರಖ್ಯಾತ, ಕುಖ್ಯಾತ ಅನ್ನುವುದರ ಮಟ್ಟಿಗೆ ಬೆಳೆದಿದೆ. ಏನಂದರೆ ಆ ರೀತಿಯಾಗಿ ಮಾಡುವುದು ಒಂದು ಸಂಪ್ರದಾಯವಾಗಿ, ಅದು ಅನಿವಾರ್ಯವಾಗಿ ಮಾಡದೇ ಇದ್ದರೆ ಅಪಾಯವಾಗಿ ಬೆಳೆದು ಬಂದಿದೆ. ಇಂಥದ್ದನ್ನು ಕಾಣ್ತೀವಿ. ಮೊದಲಿಗೆ ಯಾರು ಕಂಡ್ರೋ ಅದು ತುಂಬ ಸುಂದರವಾದಂಥದ್ದು. ಭಗವಾನ್ ವಾಲ್ಮೀಕಿಗಳ ರಾಮಾಯಣದಲ್ಲಿ ದರ್ಶಯಂತಿ ಶರನ್ನದ್ಯ ಪುಲಿನಾನಿ ಶನೈಶನೈ ನವಸಂಗಮ ಸಂವ್ರೀಢ ಜಘನಾನೀವ ಯೋಷಿತಾಂ ಅಂತ, ಆ ಜಘನಾನೀವ ಯೋಷಿತಾಂ ಅಂತ ಮಾಡುವಲ್ಲಿ ತುಂಬ ಹೃದಯವಾದ ಶೃಂಗಾರ ರಸದ ಸ್ಪರ್ಶ ಇರುವ ಸಮಾಸೋಕ್ತಿ ಅಲಂಕಾರ ಛಾಯೆ ಬರ್ತಕ್ಕಂತೆ ಒಂದು ಉತ್ಪ್ರೇಕ್ಷೆ ಬಹಳ ಚೆನ್ನಾಗಿದೆ. ಆ ರೀತಿಯಾದದ್ದು ಮುಂದಿನ ಕವಿಗಳಿಗೆ ಸಹಜ ಸ್ಫೂರ್ತಿಯಿಂದ ಬರದೆ ಪೂರ್ವ ಕವಿಗಳ ಆಯತ್ತ ಅವರ ದತ್ತಕವಾಗಿ ಬಂದದ್ದು, ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಂತ ಆಯಿತು. ಕಾಳಿದಾಸ ಕಾಶಾಂಶುಕ ವಿಫಲ ವಿಕಚ ಪಂಕಜಲೋಲ ನೇತ್ರ ಅಂತ ಶರತ್ ವರ್ಣನೆಯಲ್ಲಿ ಋತುಸಂಹಾರದಲ್ಲಿ ಮಾಡ್ತಾನೆ. ಅಲ್ಲಿಯೂ ಈ ಥರದ ಸಮೀಕರಣ ಇದೆ. ಆ ಕಾಲಕ್ಕೆ ಅದು ಹೊಸದಾಗಿತ್ತು, ಆಮೇಲೆ ಹಳತಾಯಿತು. ಅದಕ್ಕಿನ್ನೂ ಹೆಚ್ಚೆಚ್ಚು ಹೋಲಿಕೆಗಳ ಅಂಶವನ್ನು ಸೇರಿಸೋಕೆ ಶುರು ಮಾಡಿದ್ರು. ಅಂದರೆ ಹಿಂದಿನ ಒಂದು ಸಂಗೀತದ ರಚನೆ ಬಂದರೆ ಅದಕ್ಕೆ ಮತ್ತೂ ಹಲವು ಸಂಗತಿಗಳನ್ನು ಸೇರಿಸೋದ್ರೊಳಗೆ ಪ್ರತಿಭೆ ತೋರಿಸಿದ್ರು.
ಹೊಸ ಕೃತಿ ರಚನೆ ಮಾಡೋದ್ರೊಳಗೆ ತೋರಿಸಲಿಲ್ಲ ಅನ್ನುವಂತೆ ಆಗುತ್ತದೆ. ಆದರೆ ಅವನೇನು ಮಾಡಿದನೋ ಅದನ್ನು ನಾವು ಹೇಳಲೇಬೇಕಲ್ವ, ನೋಡಲೇಬೇಕು. ಅಲ್ಲಿ ಕಂಡಾಗ ಒಂದು ಸ್ತ್ರೀಯ ಶರೀರಾವಯವಗಳಲ್ಲಿ ಪುಲಿನ ಜಘನಂ, ಶರತ್ಕಾಲದಲ್ಲಿ ದಡ ಎದ್ದು ತೋರುತ್ತದೆ, ಮರಳು ರಾಶಿ ರಾಶಿ ಹೊಯ್ಗೆ ಮರಳು ಮಳೆಗಾಲದ ಪ್ರವಾಹದಲ್ಲಿ ಹೊಡೆದುಕೊಂಡು ಬಂದು ದಡಗಳಲ್ಲಿ ಅದು ಒತ್ತಟ್ಟಿಗೆ ರೋಪಿತವಾಗುತ್ತದೆ. ಅಂದರೆ ಅವೆಲ್ಲ ಒಂದು ಕಡೆಗೆ ಪೇರಿಸಲ್ಪಡುತ್ತದೆ. ದಿಬ್ಬಗಳು, ಮಳಲ ದಿಬ್ಬಗಳಿರುತ್ತವೆ, ಆ ಮಳಲ ದಿಬ್ಬಗಳು ಕಿಬ್ಬೊಟ್ಟೆಯಂತೆ ಕಾಣುತ್ತವೆ ಅಂತ. ಅದು ಪುಲಿನ ಜಘನ ಅಂತ ಹೇಳ್ತಾನೆ. ತಿಳಿಯಾಗಿರುತ್ತದೆ ನೀರು ತಗ್ಗಿರುತ್ತದೆ. ದಡದಲ್ಲಿ ಮರಳು ಮಾತ್ರ ನಿರ್ಮಲವಾದ ನೀರಿನಿಂದ ತೊಳೆಯಲ್ಪಟ್ಟಂಥ ಕೆಸರಿಲ್ಲದ ಮರಳು, ಬೆಳ್ಳಗಿರ್ತಕ್ಕಂಥ ಮರಳು ದಿಬ್ಬವಾಗಿರುತ್ತದೆ. ಅದು ಕಿಬ್ಬೊಟ್ಟೆಯಂತೆ ತೋರುತ್ತದೆ. ಮತ್ಸ್ಯಲೋಚನಂ, ಮೀನುಗಳೇ ಕಣ್ಣುಗಳಾಗಿ ಹಂಸಗತಿ, ಆ ನದಿಯಲ್ಲಿ ಓಡಾಡುವ ಹಂಸಗಳೇ ಅವುಗಳ ಗತಿಯಾಗಿ, ನಡಿಗೆಯಾಗಿ, ಸುಳಿನಾಭಿ, ಸುಳಿಯೇ ಹೊಕ್ಕುಳಾಗಿ, ಕೋಕಸ್ತನಂ, ಚಕ್ರವಾಕಗಳ ವರ್ತುಲ ಶರೀರವೇನೆ ಸ್ತನಗಳಂತೆ ಆಗಿ, ಪಂಕಜಾನನಂ, ಕಮಲಗಳೇ ಮುಖವಾಗಿ, ಆ ಪ್ರವಾಹದ ಕೆಲವು ಕಡೆ ಕೃಷತ್ವ ಇದೆಯಲ್ಲ ಅದೇ ನಡುವಾಗಿ, ಸುಕಂಬು ಕಂಠಂ, ಅಲ್ಲಲ್ಲಿ ತೋರ್ಕೊಳ್ತಕ್ಕಂಥ ಶಂಖಗಳೇ ಕೊರಳಾಗಿ, ಸಾಮಾನ್ಯವಾಗಿ ಕಂಬು ಕಂಠ, ಪಂಕಜ ಮುಖ ಅಂತೆಲ್ಲ ಹೇಳ್ತೀವಲ್ಲ ಹಂಸಗತಿ ಅಂತ, ಅದನ್ನು ತರಂಗ ತ್ರಿವಳಿ, ಆ ತೆಳು ಹೊಟ್ಟೆಯ ಮೇಲೆ ಗೆರೆಗಳಂತೆ ಅಲೆಗಳ ಡೊಂಕು ಆಗಿ, ಶೈವಾಲ ರೋಮಾಲಿ, ಕೂದಲೇ ಆ ಕೆಸರಲ್ಲ ಪಾಚಿ, ಅದಾದಾಗ ಲಲಿತ ಪ್ರವಾಹ ಲಾವಣ್ಯ, ಪ್ರವಾಹವೇ ಲಾವಣ್ಯವಾಗಿ ಸೌಂದರ್ಯದ ಝರಿಯಾಗಿ ತೊಳಗೆ ಬೆಳಗುವ ನದಿ ವಧುಗಳು ಚೆನ್ನಾಗಿ ಕಾಣಿಸಿದವು. ಅವು ನಿಜಕಾಂತನಾಗಿ ಸಮುದ್ರರಾಜನಂ ನೆರೆಯದಿರರ್ ಎಂಬ ಓಲಾಯಿತು. ಹೋಗಿ ಸಮುದ್ರನ್ನೇ ಸೇರುವುದು ಅನ್ನೋದು ನಿಶ್ಚಯವಾಯಿತು ಅಂತ. ತುಂಬ ಅತಿ ಹೆಚ್ಚಾದ ಸಮೀಕರಣ ಮಾಡಿದಾಗ ಸಾಕು ಅಂತ ಅನಿಸ್ಬಿಡುತ್ತದೆ. ಓವರ್ ಡೂಯಿಂಗ್ ಅಂತೀವಲ್ಲ, ಅದನ್ನು ಮಾಡಬಾರ್ದು. ಒಂದೆರಡು ಸಾದೃಶ್ಯ ಹೇಳಿ ಮತ್ತೆ ಭಂಗ್ಯಂತರದಲ್ಲಿ ಮುಗಿಸಬೇಕು. ಆ ಚಾತುರ್ಯ ಒಳ್ಳೆಯ ಅಭಿಜಾತ ಕಲಾವಿದರಿಗೆ, ವರಪ್ರಸಾದಿಗಳಾದ ಕಲಾವಿದರಿಗೆ ಮಾತ್ರ ಬರ್ತಕ್ಕಂಥದ್ದು. ಅಂದರೆ ಒಂದು 3-4 ಹೇಳಿ ಅಲ್ಲಿಂದ ಬೇರೊಂದು ಅಂಗುಲೀಭಿರಿವ ಕೇಶ ಸಂಚಯಂ ಸನ್ನಿಗೃಹ್ಯ ತಿಮಿರಂ, ಅಂಗುಲೀಭಿರಿವ ಕೇಶ ಸಂಚಯಂ ಸನ್ನಿಗೃಹ್ಯ ತಿಮಿರಂ ಮರೀಚಿಭಿ ಕುಡ್ಬಲೀಕೃತ ಸರೋಜಲೋಚನಂ ಚುಂಬತೀವ ರಜನಿ ಮುಖಂ ಶಶಿ ಅಂತ ಕಾಳಿದಾಸ ಮಾಡ್ತಾನೆ. ಆ ಚಂದ್ರಬಿಂಬ ರಾತ್ರಿಯ ಮೊದಲಿಗೆ ಆಕಾಶದಲ್ಲಿ ತೋರ್ಕೊಳ್ಳುತ್ತದೆ. ರಜನಿ ಮುಖ ಅಂದರೆ, ರಜನಿ ಮುಖ ಅನ್ನುವುದಕ್ಕೆ ನಿಶಾ ಆರಂಭ ಕಾಲ ಅಂತ. ಹಾಗಾಗಿ ಪ್ರದೋಷೋ ರಜನಿ ಮುಖಂ ಅಂತ ಹೇಳ್ತಾರೆ. ಪ್ರದೋಷ ಅಂದರೆ ಕತ್ತಲೆಯ ಮೊದಲು ಆರಂಭ, ಅದು ರಜನಿ ಮುಖ. ಮುಖ ಅಂದರೆ ರಜನಿ ಎನ್ನುವ ಹೆಣ್ಣಿನ ಒಂದು ಮೊಗ, ಆನನ ಹಾಸ್ಯ ಅನ್ನುವ ಭಾವ ಕೂಡ ಬರ್ತದೆ. ಅಂಗುಲೀಭಿರಿವ ಮರೀಚಿಭಿ, ಚಂದ್ರ ತನ್ನ ಕಿರಣಗಳು ಬೆರಳುಗಳಂತೆ ತೋರುವ ಕಿರಣಗಳಿಂದ ತಿಮಿರ ಸಂಚಯಂ ಕೇಶೌಘಂ, ಅಂಗುಲೀಭಿರಿವ ಕೇಶ ಸಂಚಯಂ ಸನ್ನಿಗೃಹ್ಯ ತಿಮಿರಂ, ಕತ್ತಲೆನ್ನುವ ಮುಂಗುರುಳನ್ನು ರಾತ್ರಿ ಸುಂದರಿಯ ಮುಖದಿಂದ ಪಕ್ಕಕ್ಕೆ ತನ್ನ ಕಿರಣಗಳೆಂಬ ಬೆರಳಿನಿಂದ ಓಸರಿಸಿ, ಅವಳು ತಾದಾತ್ಮ್ಯದಲ್ಲಿ, ಪಾರವಶ್ಯದಲ್ಲಿ ಕುಡ್ಮಲೀಕೃತ ಸರೋಜಲೋಚನಂ, ತಾವರೆ ಅನ್ನುವ ಕಣ್ಣನ್ನು ಮುಚ್ಚಿಕೊಳ್ತಾ ಇದ್ದಾಗ ಅವನ ಕವಿಯ ಅಬ್ಸರ್ವೇಷನ್ ಎಷ್ಟು ನೋಡಿ. ಚುಂಬನ ಕಾಲದಲ್ಲಿ ಯಾಕೆ ಆ ನಾಯಕ ನಾಯಕಿಯರು ಕಣ್ಣು ಮುಚ್ಕೊಳ್ತಾರೆ? ಅದೊಂದು ದೊಡ್ಡ ಪ್ರಶ್ನೆ. ತೆಕ್ಕೊಂಡಿದ್ದರೆ ಏನಾಗುತ್ತೆ, ತೆಕ್ಕೊಳ್ಳೋಕೆ ಅಗತ್ಯ ಆಗೋಲ್ವ, ಅದರ ಬಗ್ಗೆ ತುಂಬ ರಿಸರ್ಚ್ಗಳು ನಡೆದಿದೆ. ಕಣ್ಣು ಮುಚ್ತಾರಂತೆ, ಅದು ಪಾರವಶ್ಯದ ಕಣ್ಣು ಮುಚ್ಚುವಿಕೆ. ನಮ್ಮ ಕಣ್ಣಿಗೆ ತುಂಬ ಹತ್ತಿರ ಯಾವುದಾದ್ರು ವಸ್ತು ಬಂದುಬಿಟ್ರೆ ಅದು ಎಷ್ಟು ಪ್ರೀತಿಪಾತ್ರವಾದದ್ದು, ಕಣ್ಣಿಗೆ ಏನು ತೊಂದರೆ ಆಗುತ್ತೋ ಅಂತ ಆ ದೇಹ ತಾನಾಗಿ ಮುಚ್ಚಿಕೊಳ್ಳುತ್ತೆ. ಅದು ಅಲ್ಲಿರ್ತಕ್ಕಂಥ ಸೂಕ್ಷ್ಮತೆ, ಅದು ಪಾರವಶ್ಯದಲ್ಲಿ ಮೈಮರೆಯುತ್ತದಲ್ಲಿ ಮುಗಿಯುತ್ತದೆ. ಆ ಚಂದ್ರೋದಯ ಕಾಲಕ್ಕೆ ಕಮಲ ಮುಚ್ಚಿಕೊಳ್ತಾ ಇದೆ. ಕುಡ್ಮಲಿಕ್ಕತ ಸರೋಜಲೋಚನಂ ಚುಂಬತೀವ, ಇಲ್ಲಿ ಚಂದ್ರನ ಕಿರಣಗಳಿಗೆ ಬೆರಳಿಗೆ ಹೋಲಿಕೆ, ಆ ರಾತ್ರಿಯ ಸುಂದರಿಯ ಮುಖಕ್ಕೆ ರಾತ್ರಿಯ ಆರಂಭಕ್ಕೆ ಹೋಲಿಕೆ, ಕತ್ತಲೆಗೆ ಮುಂಗುರುಳಿಗೆ ಹೋಲಿಕೆ, ಮುದುಡಿಕೊಳ್ತಾ ಇರ್ತಕ್ಕಂಥ ತಾವರಿಯನ್ನ ಮುಚ್ಚಿಕೊಳ್ಳುವ ಕಣ್ಣಿಗೆ ಹೋಲಿಕೆ. ಹೀಗೆಲ್ಲ ಮಾಡಿದವನು ಕೊನೆಯ ಸಾಲಲ್ಲಿ ಚುಂಬತೀವ ರಜನಿ ಮುಖಂ ಶಶಿ ಅಂತ ಈ ಮೂಲಕ ಚುಂಬಿಸ್ತಾ ಇದ್ದಾನೋ ಎನ್ನುವಂತೆ ಬೇರೆ ಬೇರೆ ಕಡೆ ಚೆಲ್ಲಾಪಿಲಿಯಾದ ಭಾವಗಳಿಗೆ ಒಂದು ಸಾಮಂಜಸ್ಯ ತರ್ತಾನೆ. ಕೊನೆಗೊಂದು ಟ್ವಿಸ್ಟ್ ಮಾಡ್ತಾನೆ. ಇದು ಮಾಡದೆ ಡಿಟ್ಟೋ 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 ಮ್ಯಾಚ್ ದಿ ಫಾಲೋಯಿಂಗ್ ಮಾಡಿಬಿಟ್ರೆ ಚೆನ್ನಾಗೋಲ್ಲ. ನಾನು ನೃತ್ಯ ಕಲೆಯಲ್ಲಿ ಆ ಒಂದು ಭಂಗ್ಯಂತರದ ಚಲನೆಯನ್ನು ಕಂಡದ್ದು ಒಬ್ಬ ಮಂಟಪ್ರಭಾಕರ್ ಉಪಾಧ್ಯಾಯರಲ್ಲಿನೇ.
ಅವರು ನೃತ್ಯ ಮಾಡ್ತಾ ಮಾಡ್ತಾ ಅಲ್ಲಲ್ಲಿಯೇ ಮುರಿತಾ ಇರ್ತಾರೆ. ಇನ್ನು ಇದನ್ನು ಮುಕ್ತಾಯ ಮಾಡ್ತಾರೆ ಅಂತಲ್ಲ, ಮತ್ತೊಂದು ರೀತಿ ಮುರಿದು ಬೇರೊಂದು ಚಲನೆಯನ್ನು ತೋರಿಸ್ತಾರೆ. ಅಂದರೆ ನೃತ್ಯದಲ್ಲಿ ಅದು ಪೂರ್ಣತೆಯನ್ನು ಲೆಕ್ಕಾಚಾರದಲ್ಲಿ ಮುಗಿಸದೆ ಕಾಲು ಹೆಜ್ಜೆ ಹಾಕ್ತಾ ಇರುತ್ತೆ, ಕೈಯಲ್ಲಿ ಇನ್ಯಾವುದೋ ಅಭಿನಯದ ಅಂಶವನ್ನು ಮಾಡ್ತಾರೆ, ಮತ್ತೊಂದು ಅನಿರೀಕ್ಷಿತವಾದ ದಿಕ್ಕಿಗೆ ತಿರುಗುತ್ತಾರೆ. ಅಂದರೆ ಅದು ನೃತ್ಯಕ್ಕೆ ಮಾಡಿದ ವೈರಸ್ಯ ಅಂತ ಅನಿಸೋಲ್ಲ, ಅದಕ್ಕೆ ತಂದುಕೊಟ್ಟ ಸುಂದರವಾದ ತಿರುವು ಅಂತ ಅನಿಸುತ್ತದೆ. ಇದು ಸ್ವಾರಸ್ಯ. ಆ ವಿನೋದ ಮಾಡುವಾಗ, ಜೋಕ್ಸ್ ಎಲ್ಲ ಕಟ್ ಮಾಡುವಾಗ ಕಟ್ಟ ಕಡೆಗೆ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಇರುತ್ತಲ್ಲ, ವ್ಯತಿರೇಕ ಅಂತ ಅಲಂಕಾರಗಳಲ್ಲಿ ಒಂದು ವ್ಯತಿರೇಕ ಅಲಂಕಾರ, ಇದ್ದಕ್ಕಿದ್ದಂತೆ ಒಂದು ತಿರುವು ಬರ್ತದೆ. ಕಾಶಿಗೆ ಬರುವವರೆಗೂ ಗಂಗೆ ಒಂಥರ ಹರಿದು ಕಾಶಿಗೆ ಬರ್ತಾ ಇರುವಾಗೆ ಮತ್ತೊಂದು ಭಂಗ್ಯಂತರದಲ್ಲಿ ತಿರುಗಿಕೊಳ್ಳುತ್ತಲ್ಲ, ಆ ತರಹ ಅದು ಉತ್ತಮ ಕಲಾವಿದರ ಲಕ್ಷಣ. ಕುಮಾರವ್ಯಾಸ ಆ ಥರದ್ದು ಎಷ್ಟೆಷ್ಟು ಅಯತ್ನವೆಂಬಂತೆ ಮಾಡ್ತಾ ಬರ್ತಾನೆ. ಏನಂದರೆ ಈ ಥರದ 1000 ಕವಿಗಳಿದ್ದಾಗ ಒಬ್ಬ ಮಹಾಕವಿಯ ಬೆಲೆ ಎಷ್ಟು ಅಂತ ನಮಗೆ ಗೊತ್ತಾಗುತ್ತದೆ. ಮತ್ತು ಒಬ್ಬ ಕವಿಯಾಗಬೇಕಾದವನು ಇವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿರಬೇಕು. ಅವನ ಬತ್ತಳಿಕೆಯಲ್ಲಿ ಎಲ್ಲ ಸಾಮಗ್ರಿಯೂ ಇರಬೇಕು. ಎಷ್ಟೋ ಜನ ಕವಿಗಳು ಕವಿಶಿಕ್ಷಾ ಮಾತ್ರಕ್ಕೆ ಬದುಕ್ತಾರೆ, ಬೇರೆ ಕವಿಗಳಾಗುವವರಿಗೆ ಪಾಠ ಹೇಳೋದಕ್ಕೆ ಮೇಷ್ಟ್ರಾಗ್ತಾರೆ. ಆಲ್ ಟೀಚರ್ಸ್ ಆರ್ ನಾಟ್ ಪರ್ಫಾರ್ಮರ್ಸ್ ಅಂತ ಲಲಿತ ಕಲೆಗಳಲ್ಲಿ ಉಂಟಲ್ಲ, ಅದೇ ಥರವೇ ಕವಿಶಿಕ್ಷೆಗೆ ಒದಗಬಲ್ಲ ಕವಿಗಳೆಲ್ಲ ಮಹಾಕವಿಗಳು ಅಲ್ಲ. ಅಂದರೆ ಅವರು ಕೊಡುವಂಥದ್ದು ಒಂದಷ್ಟು ಇರುತ್ತೆ, ಅದನ್ನು ಪಡೆಯಬೇಕು. ಮುಂದೆ ಇನ್ನೊಂದು ಶರತ್ಕಾಲದ ವರ್ಣನೆಯ ಪದ್ಯವನ್ನು ಕವಿ ಮಾಡ್ತಾನೆ. ಕರೆ ಕರೆದ ತಮ್ಮ ಮೊಳೆವೊನರಿಂದ ಶಶಿಕಾಂತ ದೊರತೆ ಒನಲುರೆ ಬೆಗ್ಗಳಿಸಿ, ಕರೆ ಕರೆದ ತಮ್ಮ ಮಳೆವೊಲಲಿಂದ ಶಶಿಕಾಂತ ದೊರತೆ ಒನಲುರೆ ಬೆಗ್ಗಳಿಸಿ, ನಾಚಿ ಬೆಳ್ಪಾದ ತೆರದಿಂ ಮುಗಿಲ್ಗಳಿರೆ, ನಾಚಿ ಬೆಳ್ಪಾದ ತೆರದಿಂ ಮುಗಿಲ್ಗಳಿರೆ, ಬೆಳದಿಂಗಳೊಪ್ಪಿದುದು ಬೆಳಸುಗಳ ಪೆಂದೆನೆಗಳ ನಿರೂಪ ಪೊಂಬಣ್ಣದ ಹರಿದ್ರಲೇಪನದಿಂದ, ಬೆಳಸುಗಳ ಪಂದನೆಗಳ ನಿರೂಪ ಗೊಂಬಣ್ಣದ ಹರಿದ್ರಲೇಪನದಿಂದ ಮೆರವ ಮೈಸಿರಿಯ ಮಾಂಗಲ್ಯದಿಂದ ಭೂದೇವಿ ನೆರೆ ಶೋಭಿಸುವ ಶರತ್ಕಾಲದೊಳ್, ಭೂದೇವಿ ನೆರೆ ಶೋಭಿಸುವ ಶರತ್ಕಾಲದೊಳ್, ತಿರುಗಿ ತದ್ವರದ ಗರಂ ಹಯಂ ಧರೆಯ ಮೇಲೆ, ಅಧ್ವರದ ಗಯಂ ಧರೆಯ ಮೇಲೆ ತಿರುಗಿತೋ, ಕರೆ ಕರೆದ ತಮ್ಮ ಮಳೆ ಒನಲಿಂದ ಶಶಿಕಾಂತದ ಹೊರತೆ ಒನಲ್ ಉರೆ ಬೆಗ್ಗಳಿಸಿ, ನಾಚಿ ಬೆಳ್ಪಾದ ತೆರದಿಂ, ಮಳೆ ಧಾರೆ ಧಾರೆಯಾಗಿ ಸುರಿಯುವಂತೆ ಚಂದ್ರಕಾಂತಗಳು ನೀರನ್ನು ಒಸರುತ್ತಾ ಇವೆ. ಆ ನೀರಿನ ಹೊರತೆ ಒಸರಿ ಬರತಕ್ಕಂಥದ್ದು ಬೆಳದಿಂಗಳಿಂದಾಗಿ, ಚಂದ್ರನ ಕಾಂತಿಯಿಂದಾಗಿ. ಚಂದ್ರನ ಕಾಂತಿ ಚಂದ್ರಕಾಂತ ಶಿಲೆಯ ಮೇಲೆ ಬಿದ್ದರೆ ಅದು ಕರಗಿ ನೀರಾಗಿ ಹರಿಯುತ್ತದೆ ಅಂತ ಕವಿ ಸಮಯ. ಹಾಗೆ ಆ ರೀತಿ ಹೊರತೆ ಹೋಲ್ ಉರೆ ಬೆಗ್ಗಳಿಸಿ ನಾಚಿ ಬೆಳ್ಪಾದ ತೆರದಿಂ ಮುಗಿಳ್ಗಳು ಇರೆ. ಅಂದರೆ ಚಂದ್ರಕಾಂತ ಶಿಲೆಗಳು ಧಾರಾಕಾರವಾಗಿ ಈಗ ನೀರನ್ನು ಸುರಿಸ್ತಾ ಇವೆ ಶರತ್ಕಾಲದಲ್ಲಿ. ಮಳೆಗಾಲದಲ್ಲಿ ಚಂದ್ರನೇ ಕಾಣಿಸೋಲ್ಲ, ಎಲ್ಲ ಮುಚ್ಚಿಕೊಂಡು ಹೋಗಿವೆ. ನೋರವಿರ್ನ ಚ ಶಶೀನ ತಮೀಶಃ, ಯಾರೂ ಇಲ್ಲ. ಆ ರೀತಿಯಾದಂಥ ಒಂದು ಕಗ್ಗತ್ತಲೆಯ ಕಾಲ ಇರ್ತದೆ. ಆಗ ಯಾದೃಗಂ ಜಗದಿದಂ ಪುರಾಸೀತ್ ತಾದೃಗಂ ಸಮಸ್ತಮಿದ ಮೂಹೆ ಅಂತ
ಸೃಷ್ಟಿಯ ಮುನ್ನ ಹೇಗಿತ್ತೋ ಜಗತ್ತು ಆಗೀಗ ಆಯಿತು ಅಂತ ಒಂದು ಸುಭಾಷಿತ ಗ್ರಂಥದ ಪದ್ಯ ಹೇಳುತ್ತದೆ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಮತ್ತು ಚಂದ್ರನಿಗೆ ಜೊತೆಗಾರ್ತಿಯರಾದ ತಾರಕೆಗಳೂ ಇಲ್ಲ. ಇಡೀ ಜಗತ್ತು ಅಮಾವಾಸ್ಯೆಯಲ್ಲಿ ಹೇಗಿತ್ತು ಅಂತಂದರೆ, ಸೃಷ್ಟಿಪೂರ್ವದಲ್ಲಿ ನಾಸದಾಸೀನ್ನೋ ಸದಾಸೀತ್ತಮಾಸೀತ್ತ ದಾನೀಂ ತಮಸಾ ಗುಳ್ಹಮಗ್ರೆ ಅಂತ ಕಗ್ಗತ್ತಲು, ಆ ಮೂಲಭೂತವಾದ ಕತ್ತಲು, ಸತ್ತು ಅಸತ್ತು, ವ್ಯಾಕೃತ ಅವ್ಯಾಕೃತ ಅನ್ನುವ ಜಗತ್ತಿಗಿಂತಲೂ ಮುನ್ನ ಹೇಗಿತ್ತೋ ತಮಾಸಿ ತಮಸಾ ಗುಳ್ಹಮಗ್ರೆ, ಕತ್ತಲೆಯೊಳಗೆ ಕತ್ತಲೆ ಬಚ್ಚಿಟ್ಟುಕೊಂಡಿತ್ತು ಅಂತ ಕವಿ ಹೇಳ್ತಾನೆ. ಆ ಮಟ್ಟಕ್ಕಿತ್ತು ಪ್ರಾಕ್ ಸೃಷ್ಟಿಗೆ ಮುನ್ನ ಹೇಗಿತ್ತು ಜಗತ್ತು, ಆ ಥರ ಕತ್ತಲಿತ್ತು ಅಂತ ವರ್ಣಿಸ್ತಾನೆ. ತುಂಬ ಸುಂದರವಾದಂಥದ್ದು. ಒಮ್ಮೆ ಲಾಸ್ ಏಂಜಲೀಸ್ನಲ್ಲಿ ನಮ್ಮ BKS ವರ್ಮಾ ಅವರೊಡನೆ ಕಾವ್ಯಚಿತ್ರ ಕಾರ್ಯಕ್ರಮ ಮಾಡಬೇಕಾಗಿ ಬಂತು. ಕಾವ್ಯಚಿತ್ರದಲ್ಲಿ ಪ್ರೇಕ್ಷಕರಲ್ಲಿರುವ ರಸಿಕರಿಂದಲೇ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ತಕ್ಕಂತೆ ಚಿತ್ರ ಪದ್ಯ ಬರೆಯುವುದೆಲ್ಲ ಉಂಟು. ಕಾರಣ ನಮ್ಮದು ಪೂರ್ವಸಿದ್ಧವಲ್ಲ ಅಂತ ತೋರ್ಪಡಿಸಿಕೊಳ್ಬೇಕಲ್ಲ, ಆಗಿಂದಾಗಲೇ ಮಾಡುವ ಆಶಕಲೆ ಅಂತ, ಅದಕ್ಕೆ ನಂಬಿಕೆ ಬರಬೇಕು ಅಂತ ಅವರಿಂದಲೇ ಜನರಿಂದಲೇ ಕೇಳ್ಕೊಳ್ಳೋದು. ಮತ್ತು ಬಂದವರಿಗೆ ಪಾರ್ಟಿಸಿಪೇಷನ್ ಅಂತ ಇರಬೇಕಲ್ಲ, ಭಾಗಗ್ರಹಣದ ಒಂದು ಆ ತೃಪ್ತಿ ಕೂಡ ಇರಬೇಕು ಅಂತಲೂ, ಹಾಗಾಗಿ ಕೇಳಿ ಅಂತ. ಯಾರೋ ಪುಣ್ಯಾತ್ಮರು ಇಡೀ ಸೃಷ್ಟಿಗೆ ಮುನ್ನ ಜಗತ್ತು ಹೇಗಿತ್ತು ವರ್ಣಿಸಿರಿ ಅಂತ, ಚಿತ್ರ ಬರೆಯಿರಿ ಅಂತ. ಕವಿ ಆದರೆ ಬೇರೆ ಬೇರೆ ಭಂಗ್ಯಂತರದಲ್ಲಿ ಅಲಂಕಾರಗಳನ್ನು ಬಳಸಿ ಮಾಡಬಹುದು. ಚಿತ್ರ ಹೇಗೆ ಸಾಧ್ಯ? ಪಾಪ ವರ್ಮ ಅವ್ರಿಗೆ ಇಡೀ ಕ್ಯಾನ್ವಾಸನ್ನು ಕಪ್ಪು ಮಾಡಿಬಿಟ್ರು, ಇನ್ನೇನು ಮಾಡೋದಕ್ಕೆ ಸಾಧ್ಯ? ಮತ್ತೆ ಅದರ ಮೇಲೆ ಅಲ್ಲಿ ಇಲ್ಲಿ ಸಣ್ಣಗೆ ಬೆಳ್ಳಿಯ ಬಿಳುಪಿನ ಹನಿಗಳನ್ನು ಹನಿಸಿದ್ರು. ಅಂದರೆ ಕಲಾವಿದರಿಗೆ ಯಾವ ರೀತಿ ಪ್ರಶ್ನೆ ಕೇಳಬೇಕು ಅಂತ ಗೊತ್ತಿಲ್ಲದ ಅರಸಿಕ ಶಿಖಾಮಣಿಗಳು ಪ್ರೇಕ್ಷಕ ವರ್ಗದಲ್ಲಿದ್ದರೆ ಗತಿ ಏನು? ಅದು ಹಾಗಾಯಿತು. ಹಾಗೆ ಮಳೆಗಾಲದಲ್ಲಿ ಸೂರ್ಯ ಚಂದ್ರ ಯಾರೂ ಕಾಣಿಸೋಲ್ಲ. ಉಪನಿಷತ್ ಹೇಳ್ತಲ್ಲ, ನತತ ಸೂರ್ಯೋಭಾತಿ ನಭಾತಿ ಚಂದ್ರಮ ನೇಮ ವಿದ್ಯುತೋ ಭಂತಿ ಕುತೋಯಂ ಅಗ್ನಿ ಅಂತ. ಯಾರು ಎಲ್ಲೂ ಬೆಳಕೇ ಇಲ್ಲ ಅನ್ನುವ ಸ್ಥಿತಿ ಇದ್ದಾಗ ಚಂದ್ರಕಾಂತ ಶಿಲೆಗಳು ಏನು ಕೆಲಸ? ಚಂದ್ರ ಇಲ್ಲದೆ ಇದ್ದಾಗ ತೆಪ್ಪಗಿರುತ್ತವೆ. ಆದರೆ ಮಳೆಗಾಲದ ಮೋಡಗಳೆಲ್ಲ ಕರಗಿ ಆಕಾಶ ಬಿಡುವಾಗಿ ಚಂದ್ರನ ಷೋಡಶ ಕಲೆಗಳು ರಮಣೀಯವಾಗಿ ಪೂರ್ಣ ಚಂದ್ರನಲ್ಲಿ ಕಂಗೊಳಿಸಿ ಬೆಳದಿಂಗಳು ತುಂಬಿಕೊಂಡಾಗ ಚಂದ್ರ ಕಾಂತಿಯಲ್ಲಿ ಚಂದ್ರಕಾಂತ ಶಿಲೆಗಳು ಕರಗುತ್ತವೆ ಅಂತ. ಹಾಗೆ ಅವು ಕರಗಿ ಸುರಿತಾ ಇದ್ದಾಗ ಮೋಡಗಳು, ಅಯ್ಯೋ ನಮಗೆ ನೀರು ಸುರಿಯೋಕ್ಕಾಗ್ತಾ ಇಲ್ವಲ್ಲ ಅಂತ ನಾಚಿ ಬೆಳ್ಪಾದ ತೆರದಿಂ ಮುಗಿಲ್ಗಳಿರೆ, ಅವುಗಳಿಗೆ ಬಿಳಿಸ್ಕೊಂಡು ನಾಚಿಕೆಯಿಂದ ಅನೇಮಿಕ್ ಆಗ್ಬಿಟ್ವಂತೇವೆ, ಮುಖ ಬೆಳ್ಪಾಗ್ಬಿಡ್ತು, ಪೇಲಾಯಿತು. ಕಾರಣ ಇಷ್ಟೇ, ನಮಗಿಲ್ವಲ್ಲ, ನಾವೆಲ್ಲ ಮೊದಲೇ ನೀರು ಸುರಿದು ಖಾಲಿ ಆಗ್ಬಿಟ್ವಲ್ಲ ಅಂತಂದುಕೊಂಡು ಸಂಕೋಚ ಪಟ್ಟುಕೊಂಡಂತೆ ಬೆಳಪಾಯಿತು ಅಂತ. ತುಂಬ ಸುಂದರವಾದ ಹೇತೋತ್ಪ್ರೇಕ್ಷ ಅಲಂಕಾರ. ಮೋಡಗಳ ಬಿಳಿಸಿಕೊಳ್ಳುವಿಕೆಗೆ ಒಂದು ಕವಿಯ ಕಾಲ್ಪನಿಕವಾದ ಉತ್ತರ ಕಾರಣವನ್ನು ಕೊಡ್ತಾನಲ್ಲ, ಅದು ಹೇತೋತ್ಪ್ರೇಕ್ಷ ಅಲಂಕಾರ. ಬೆಳದಿಂಗಳೊಪ್ಪಿದುದು ಬೆಳಸುಗಳ ಪಂಡನೆಗಳ ಮಿರುಪ ಹೊಂಬಣ್ಣದ ಹರಿದ್ರದ ಲೇಪನದಿಂದ ಮೆರೆವ ಮೈಸಿರಿಯ ಮಾಂಗಲ್ಯದಿಂ ಭೂದೇವಿ ನೆರೆ ಶೋಭಿಸುವ. ಭೂದೇವಿ ಒಳ್ಳೆ ಮುತ್ತೈದೆಯಂತೆ ಶೋಭಿಸ್ತಾ ಇದ್ದಾಳೆ. ಒಳ್ಳೆಯ ಹರಿದ್ರ ಕುಂಕುಮ ಚೂರ್ಣಾಲಂಕೃತಿಯಾಗಿ ಕಾಣ್ತಾ ಇದ್ದಾಳೆ. ಭತ್ತದ ತೆನೆ ಎಲ್ಲ ಸ್ವಲ್ಪ ಮಾಗ್ತಾ ಇರುವಂಥದ್ದು, ಮುಂದೆ ಚೂರು ಹಸಿರಿನ ಎಳೆ ಉಂಟು, ಆ ಅರಿಶಿನ ಬಣ್ಣದ ಬಾಡುವಿಕೆ ಆಗ್ತಾ ಇದೆ. ಹಾಗೆ ಯಾವ ಥರ ಅಂದರೆ ಹಸಿರು ಪತ್ತಲ ಉಟ್ಟು ಅರಿಶಿನವನ್ನು ಮೈಗೆ ಮುಖಕ್ಕೆ ಎಲ್ಲ ಹಚ್ಚಿಕೊಂಡಂತೆ ಕಾಣಿಸ್ತಾ ಇತ್ತು. ಆ ಮಾಂಗಲ್ಯ ಭಾವ ಉಂಟಲ್ಲ, ಜಗತ್ತಿಗೆ ಪ್ರಸನ್ನತೆಯನ್ನು, ಪಾವಿತ್ರ್ಯವನ್ನು, ಶಾಂತಿಯನ್ನು ತಂದುಕೊಡುವಂಥದ್ದು. ಹಾಗೆ ಇದ್ದಳು ಭೂದೇವಿ. ಅಂಥ ಶರತ್ಕಾಲದಳು ತಿರುಗಿತು ಅಧ್ವರದ ಹಯ್ಯಂ ಧರೆಯ ಮೇಲೆ. ಶರತ್ಕಾಲದಲ್ಲಿ ಕುದುರೆ ಓಡಾಡ್ತು. ನಾನು ಮುನ್ನವೇ ತಿಳಿಸಿದ್ದೆ, ಲಕ್ಷ್ಮೀಶ ಈ 1 ವರ್ಷದ ಅವಧಿಯನ್ನು ಎಷ್ಟು ಚೆನ್ನಾಗಿ ಕಾಲಕ್ಕೆ ತಕ್ಕಂತೆ ಸಮೀಕರಣ ಮಾಡ್ತಾನೆ ಅಂತ. ಈ ಲಕ್ಷ್ಮೀಶನ ಈ ಒಂದು ರಚನಾ ಸೌಂದರ್ಯ ನನ್ನನ್ನು ಅದೆಷ್ಟು ಪ್ರಭಾವಿಸ್ತು ಅಂತಂದರೆ, ಹಿಂದೊಮ್ಮೆ ವಿಜಯ ವಿಲಾಸ ಅಂತ ಒಂದು ಯಕ್ಷಗಾನವನ್ನು ಬರೆದೆ, ಯುಗಲ ಯಕ್ಷಗಾನ. ಅಲ್ಲಿ ಅರ್ಜುನ ತಾನು ಗೋವುಗಳ ಸಂರಕ್ಷಣೆಗಾಗಿ ಅಂತ ಬೆನ್ನಟ್ಟಿ ಬಂದು ಕಡೆಗೆ ತೀರ್ಥಯಾತ್ರೆ ಮಾಡುವ ಸನ್ನಿವೇಶ ಬರುತ್ತದೆ. ಆಮೇಲೆ ತೀರ್ಥಯಾತ್ರೆ ಮಾಡುವಲ್ಲಿಯೇ ಉಲೂಪಿಯನ್ನು, ಚಿತ್ರಾಂಗದೆಯನ್ನು, ಸುಭದ್ರೆಯನ್ನು ಮದುವೆ ಆಗ್ತಾನೆ. ಅರ್ಜುನನ 1 ವರ್ಷದ ತೀರ್ಥಯಾತ್ರೆ ಅಂತ. ಕೆಲವು ಆವೃತ್ತಿಗಳಲ್ಲಿ 12 ವರ್ಷದ್ದು ಅಂತ ಬರ್ತದೆ. 1 ವರ್ಷ ಹೆಚ್ಚು ಯುಕ್ತಿಯುಕ್ತ ಅಂತ ನಂಗೆ ಅನಿಸಿದೆ. ಆ 1 ವರ್ಷದ ಅರ್ಜುನನ ತೀರ್ಥಯಾತ್ರೆ, ಆಗ 3 ಜನರನ್ನು ಅವನು ಮದುವೆ ಆಗ್ತಾನೆ. ಅದನ್ನು ವಿಜಯ ವಿಲಾಸ ಅಂತ. ಹಿಂದೊಮ್ಮೆ ಅದನ್ನು ನೃತ್ಯದ ಗೀತವಾಗಿ ಬರೆದಿದ್ದೆ. ಹತ್ತತ್ರ ಒಂದು 20-24 ವರ್ಷಗಳ ಕೆಳಗೆ ನಮ್ಮ ಪ್ರವೀಣ್ ಕುಮಾರ್ ಅವರು ನೃತ್ಯವನ್ನು ಮೊದಲಿಗೆ ಮಾಡಿದ್ರು. ಅದು
ಆಮೇಲೆ ಅದನ್ನು ವಿಸ್ತರಿಸಿ ಒಂದು 2 ಗಂಟೆಯ ಯಕ್ಷಗಾನ ರೂಪಕವಾಗಿ ಬರೆಯಬೇಕು ಅಂತ ಅಂದುಕೊಂಡು ಬರೆದೆ. 2 ಪಾತ್ರಧಾರಿಗಳು, ಅರ್ಜುನ ಒಬ್ಬ ಇರ್ತಾನೆ, ಮತ್ತು 3 ಜನ ಸ್ತ್ರೀಯರ ವೇಷವನ್ನು ನಮ್ಮ ಮಂಟಪರು ಮಾಡುವುದು ಅಂತ ಹಾಗೆ ಮಾಡಿದ್ದು. ಆಗ ಒಬ್ಬೊಬ್ಬರಿಗೂ ಒಂದೊಂದು ವೇಷ ಇರಬೇಕು. ಉಲೂಪಿ ನಾಗಕನ್ಯಕೆ, ನಾಗ ಸಂಕೇತದ ಆಭರಣಗಳು ಅಲಂಕಾರಗಳು ಇರಬೇಕು. ಹಾಗೆಯೇ ಅವಳು ಪಾತಾಳದವಳು, ಅದಕ್ಕೆ ಕಪ್ಪಿನ ಛಾಯೆಯ ಯಕ್ಷಗಾನಕ್ಕೆ ಕೆಲವು ಬಣ್ಣಗಳು ಉಂಟು. ಕಪ್ಪು, ಕೆಂಪು, ಹಸಿರು, ಬಿಳುಪು ಇವುಗಳಿಗೆ ಹತ್ತಿರ ಬರುವ ಛಾಯೆಗಳಲ್ಲಿ ಇರಬೇಕೇ ಹೊರತು ಬೇರೆ ಬಣ್ಣಗಳು ಬರುವಂತೆ ಇಲ್ಲ. ಯಕ್ಷಗಾನೀಯವಲ್ಲದ ಬಣ್ಣಗಳನ್ನು ಬಳಸುವಂತೆ ಇಲ್ಲ ಸಾಮಾನ್ಯ. ಅದೊಂದು ಶಾಸ್ತ್ರಕ್ರಮ ಉಳಿಸ್ಕೊಳ್ಳಬೇಕು ಅಂತ. ತೆಳು ಗುಲಾಬಿಯನ್ನೋ ಅಥವಾ ತೀರಾ ತೆಳ್ಳಗಿರತಕ್ಕಂಥ ಗಿಳಿ ಹಸಿರನ್ನೋ ಈ ಥರದ್ದನ್ನು ಅನಾಮತ್ತಾಗಿ ಬಳಸುವಂತೆ ಇಲ್ಲ. ಆ ರೀತಿಯಾದ ಒಂದು ಸಮಯ ಉಂಟು. ಅದಕ್ಕೆ ಕೂಡಿದ ಮಟ್ಟಿಗೂ ಪುರುಷ ವೇಷಕ್ಕೆ ಬಳಕೆಯಾಗುವ ಯಕ್ಷಗಾನದ ಆಭೂಷಣಗಳಿಗೆ ಹೊಂದಿಕೆಯಾಗುವ ವಿಜಾತೀಯವಾಗದಂತೆ ಸ್ತ್ರೀ ವೇಷದ ವಸ್ತ್ರಾಭರಣ ವಿನ್ಯಾಸವನ್ನು ಮಾಡಬೇಕು. ಹಾಗೆ ಮಾಡಿದಾಗ ಕಪ್ಪು, ಹಳದಿ ಇತ್ಯಾದಿ ಬಣ್ಣಗಳ ಬೆರಕೆ ಇರುವಂತೆ ಸೀರೆಯನ್ನು ನಮ್ಮ ಉಲೂಪಿಗೆ ಮಾಡಿ ನಾಗಾಭರಣಗಳನ್ನು ಮಾಡಿ, ಅದು ಮೊದಲಿಗೆ ಉಲೂಪಿಯ ಪ್ರವೇಶ. ಅರ್ಜುನ ತೀರ್ಥಯಾತ್ರೆಗೆ ಹೊರಡ್ತಾನೆ. ತೀರ್ಥಯಾತ್ರೆ ಮಹತ್ವ ಏನು ಅಂತ ಯಾತ್ರಿಕನಾದನು ಪಾರ್ಥ ರಸಯಾತ್ರೆಗೆ ತೆರಳಿದ ಅಂತೆಲ್ಲ ಪದ್ಯಗಳು ಆಗಿ ಉಲೂಪಿ ಬರ್ತಾಳೆ. ಉಲೂಪಿ ಬರ್ತಿದ್ದಂತೆ ತೀರ್ಥಯಾತ್ರೆ ನಡೆಯುವುದು ಶರತ್ಕಾಲದಲ್ಲಿ. ಮಳೆಗಾಲ ಮುಗಿದ ಮೇಲೆ ಎಲ್ಲರೂ ಪ್ರವಾಸಕ್ಕೆ ಹೊರಡ್ತಾರೆ ಅಂತ ಏನೀ ಶರತ್ ಸಂಭ್ರಮ ಸುಧಾ ವಿಭ್ರಮ ಅಂಥೇಳಿ ಶರತ್ಕಾಲದ ಹಾಡಿನಿಂದಲೇ ಪ್ರವೇಶ. ಅದಾದ ಮೇಲೆ ಉಲೂಪಿಯನ್ನು ಮದುವೆ ಆದಮೇಲೆ ಉಲೂಪಿಯೇ ವೇಷ ಬದಲಾಯಿಸಿಕೊಂಡು ಚಿತ್ರಾಂಗದ ಆಗಿ ಬರಬೇಕು, ಮಂಟಪರೇ ಬರಬೇಕು. ವೇಷ ಬದಲಾಯಿಸ್ಕೊಳ್ಳೋಕ್ಕೆ ಸಮಯ ಬೇಕು. ಈಗ ಅರ್ಜುನ ಹೊರಟಾಗ ಅವನು ಹೇಮಂತ ಶಿಶಿರಗಳನ್ನು ದಾಟಿ ಬರಬೇಕು. ಆ ಚಳಿಗಾಲದ ವರ್ಣನೆಯನ್ನು ಅರ್ಜುನನ ಸಂಚಾರದಲ್ಲಿ ತೋರಿಸ್ತಾ ಅವನು ಅಭಿನಯಿಸುವಷ್ಟೊತ್ತಿಗೆ ಇವರು ವೇಷ ಬದಲಾಯಿಸ್ಕೊಂಡು ಚಿತ್ರಾಂಗದೆ ಕೆಂಪು ಪ್ರಧಾನವಾಗಿರ್ತಕ್ಕಂಥ ಬೇಟೆಗಾರ್ತಿಯ ವೇಷ ಹಾಕ್ಕೊಂಡು ಬರೋದು. ಅದಾದ ಮೇಲೆ ಅರ್ಜುನ ಚಿತ್ರಾಂಗದ ಇಬ್ಬರು ಚಳಿಗಾಲ ಮುಗಿದಿರುತ್ತಲ್ಲ, ಅವರ ವಿವಾಹ ಆದಾಗ ಡ್ಯೂಯೆಟ್ ಹಾಡಿಸ್ಬೇಕಲ್ಲ, ಇಲ್ಲದಿದ್ದರೆ ಹೇಗೆ? ಅದಕ್ಕೆ ವಸಂತದ್ದು ಮಧುಮಾಸ ಅಂತ ತೆಗೆದುಕೊಂಡು ಅದೊಂದು. ಆಮೇಲೆ ಅವನು ಚಿತ್ರಾಂಗದಿಂದ ಬೀಳ್ಗೊಟ್ಟಾಗ ಇವರು ಮತ್ತೆ ವೇಷ ಬದಲಾಯಿಸ್ಕೊಂಡು ಸುಭದ್ರೆ ಆಗಬೇಕು. ಅದಕ್ಕಾಗಿ ಅರ್ಜುನ ಬೇಸಿಗೆಯ ವರ್ಣನೆ ಮಾಡಿಕೊಂಡು ಹೋಗ್ತಾನೆ. ಬೇಸಿಗೆಯ ಸಂದರ್ಭ ಹೇಗಿರುತ್ತೆ, ಅಲ್ಲಿ ಪ್ರಪಾಪಾಲಿಕೆಯರು ಇತ್ಯಾದಿಯಾಗಿ ಅಷ್ಟೊತ್ತಿಗೆ ಸೀರೆ ಬದಲಾಯಿಸಿಕೊಂಡು ಮತ್ತೆ ಅರ್ಜುನ ಸನ್ಯಾಸಿ ಆಗ್ತಾನೆ. ಚಾತುರ್ಮಾಸ್ಯಕ್ಕೆ ಅಂತಲೇ ಬರ್ತಾನೆ. ಮರದ ಹೊಳ್ಳಿನಲ್ಲಿ ಮಳೆಯಲ್ಲಿ ಗಡಗಡ ನಡುಗ್ತಾ ಇದ್ದಂತಲೇ ಕುಮಾರವ್ಯಾಸ ಹೇಳ್ತಾನೆ. ಚಾತುರ್ಮಾಸ್ಯಕ್ಕಾಗಿ ಅವನು ಬಂದು ಅಲ್ಲಿ ನೆಲೆಸಿದ್ದು ಅಂತ ಆ ಸುಭದ್ರಾ ಕಲ್ಯಾಣದ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಚಾತುರ್ಮಾಸ್ಯ ಮಳೆಗಾಲದಲ್ಲಿ ಆರಂಭವಾಗುತ್ತದೆ. ಅದಕ್ಕೆ ಸುಭದ್ರೆ ಪ್ರವೇಶ ಮಾಡುವುದು ಏನೀ ಮೋಡದ ಗಾಡಿ ಅಂತ ಮಳೆಯಲ್ಲಿಯೇ ವರ್ಣನೆ. ಹೀಗೆ ಈ ರೀತಿಯಾಗಿ 6 ಋತುಗಳು ಬರುವಂತೆ ಒಂದು ವರ್ಷದ ಚಿತ್ರಣವೂ ಆಗುವಂತೆ ಮಾಡಬೇಕು ಅನ್ನೋದು ಲಕ್ಷ್ಮೀಶನಿಂದ ಬಂದ ಸ್ಫೂರ್ತಿಯಾಯಿತು. ಅಂದರೆ ಒಬ್ಬ ಮಹಾಕವಿ ಎಷ್ಟು ಜನರಿಗೂ ಕಲ್ಪನೆಗೆ ಅವಕಾಶ ಕೊಡಬಲ್ಲ. ಇಲ್ಲಿ ಅವನು ಋತುಗಳ ವರ್ಣನೆಯನ್ನು ಮಾಡಬೇಕಿತ್ತು. ಕಾವ್ಯದಲ್ಲಿ 18 ವರ್ಣನೆಗಳಲ್ಲಿ ಋತುವರ್ಣನೆಯೂ ಒಂದು. ಋತುವರ್ಣನೆಗಾಗಿ ಋತುವರ್ಣನೆ ಅಂತಲ್ಲದೆ ಕುದುರೆಯ ಓಡಾಟದಲ್ಲಿ ಅಲ್ಲಲ್ಲಿ ಆಯಾ ಋತುಗಳು ಬಂತು ಅಂತ ಹಿತಮಿತವಾಗಿ ತುಂಬ ವಿಸ್ತೃತವೂ ಅಲ್ಲ, ಸಂಕ್ಷೇಪ ಸುಂದರವಾಗಿ ವರ್ಣಿಸಿಕೊಂಡು ಬಂದಿದ್ದಾನೆ. ಇದು ಲಕ್ಷ್ಮೀಶನ ಮಹತ್ವಗಳಲ್ಲಿ ಒಂದು. ಅದೇ ನಮ್ಮ ಹರಿಹರ ಔಚಿತ್ಯ ವಿವೇಕ ಎಲ್ಲ ಬಿಟ್ಟು ಪಾರ್ವತಿ ತಪಸ್ಸು ಮಾಡ್ತಾ ಇದ್ರೆ ಊರ ಮೇಲೆ ಬಿದ್ದು ಬಿಡ್ತಾನೆ ಋತುವರ್ಣನೆ ಮಾಡೋದಕ್ಕೆ. ಜಗತ್ತಲ್ಲಿ ಯಾವ್ಯಾವ ಮೂಲೆಯಲ್ಲಿ ಏನೇನಾಯಿತು ಅನ್ನೋದೆಲ್ಲ ವರ್ಣಿಸೋಕೆ ಶುರು ಮಾಡ್ತಾನೆ. ಪಾರ್ವತಿ ತಪಸ್ಸನ್ನು ಅಲ್ಲೇ ಬಿಟ್ಬಿಡ್ತಾನೆ. ಇನ್ಯಾವುದೋ ಬೆಟ್ಟದ ತಪ್ಪಲ್ಲಿ ಯಾವುದೋ ಬೇಡತಿ ಏನೋ ಮಾಡ್ತಾ ಇದ್ಲು, ಮತ್ಯಾವುದೋ ಹಾದಿನಲ್ಲಿ ಯಾವುದೋ ಪಾಂಥ ತನಗೆ ಬೇಕಾದನ್ನು ಬೇಯಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದ, ಈ ಥರದ್ದು ಕೊಟ್ಟೋಗುತ್ತದೆ. ಅದನ್ನು ಸಮರ್ಥಿಸೋದು ಕಷ್ಟವಾಗುತ್ತದೆ. ಇವನು ಹಾಗೆ ಮಾಡಿಲ್ಲ. ಕುದುರೆ ಊರ ಮೇಲೆ ಸಂಚಾರ, ಕಾಡ ಮೇಲೆ ಸಂಚಾರ ಮಾಡ್ತಾ ಇದೆ. ಆಗ ಋತು ವ್ಯತ್ಯಾಸಗಳು ಕಾಣಿಸ್ತಲೇ ಇರುತ್ತೆ, ಅದರ ಸೊಗಸು ತೋರ್ತಲೇ ಇರುತ್ತೆ. ಹಾಗೆ ಮಾಡ್ತಾನೆ. ಅದನ್ನೇ ಮುಂದೆ ವರ್ಣಿಸ್ತಾನೆ ಕವಿ. ಅದು ಹೊರಟು ಆ ರತ್ನಪುರ ಅನ್ನುವ ಮಯೂರಧ್ವಜನ ಪುರದ ಕಡೆಗೆ ಬರುತ್ತದೆ ಎನ್ನುವುದನ್ನು ಹೇಳ್ತಾನೆ. ಆ ಸೈನ್ಯ ಕೂಡ ಸಂಚಾರ ಮಾಡಿದ ಬಗ್ಗೆಯನ್ನು ತಿಳಿಸ್ತಾನೆ. ವಿಟನಂತೆ ಕಾಂತಾರತಲ ಸದ್ವಿಲಾಸ ಪರ್ಯಟನದಿಂದೊಪ್ಪಿದುದು
ವಿಟನಂತೆ ಕಾಂತಾರ ತಲಸದ್ವಿಲಾಸ ಪರ್ಯಟನದಿಂದೊಪ್ಪಿದುದು ಸುಕವೀಂದ್ರನಂತೆ ಸಂಘಟಿತ ಚಾತುರ್ಯ ಪದ ರಚನೆಯಂ ವಿವಿಧ ವಿಷಯಗಳೊಳ್ ಕಾಣಿಸಿದುದೋ ಸುಕವೀಂದ್ರನಂತೆ ಸಂಘಟಿತ ಚಾತುರ್ಯ ಪದ ರಚನೆಯಂ ವಿವಿಧ ವಿಷಯಗಳೊಳ್ ಕಾಣಿಸಿದುದು ಭಟನಂತೆ ಸಮ್ಯಕ್ ವಿರಾಜಿತದ ಭೂಮಿ ಭೃತ್ಕಟಗಳಲ್ಲಿ ಭಟನಂತೆ ಸಮ್ಯಕ್ ವಿರಾಜಿತದ ಭೂಮಿ ಹೃತ್ಕಟಕಗಳಲ್ಲಿ ಸಂಚರಿಸಿದುದು ಪಾಂಡವವನ ಪಟುತರ ಮಹಾದ್ವರದ ತುರಗಂ ಬೆಂಬಿಡದೆ ಬಗದ ಪರಸೇನ ಸಗಿತ ಪಾಂಡವವನ ಪಟುತರ ಮಹಾದ್ವರ ತುರಂಗಂ ಆ ಬೆಂಬಿಡದೆ ಬಗದ ಪರ ಸೇನೆ ಸಹಿತ ಸಂಚರಿಸಿದುದು. ಈ ಶರತ್ಕಾಲದಲ್ಲಿ ಕುದುರೆ ಓಡಾಡಿದ್ದನ್ನೇ ಕವಿ ಶ್ಲೇಷದಿಂದ ಹೇಳ್ತಾ ಇದ್ದಾನೆ. ಶ್ಲೇಷಮಯವಾಗಿ ಪರಿಸಂಖ್ಯಾಲಂಕಾರವನ್ನು ಮಾಡ್ತಾನೆ. ವಿಟನಂತೆ ಕಾಂತಾ ರಥ ಲಸದ್ವಿಲಾಸ ಕಾಂತಾರ ತಲ ಸದ್ವಿಲಾಸ ಅದು ಪದಚ್ಛೇದ. ಕಾಂತಾ ರಥ ಸದ್ವಿಲಾಸ ಕಾಂತಾರ ಲಸದ್ವಿಲಾಸ ಕಾಂತಾರ ತಲ ಸದ್ವಿಲಾಸ ಅದು ವಿಟನಂತೆ. ವಿಟನಿಗೆ ಕಾಂತಾ ರಥ ಲಸದ್ವಿಲಾಸ ಇರುತ್ತದೆ. ಹೆಣ್ಣಿನಲ್ಲಿ ಅವನ ತೀರದ ಆಕರ್ಷಣೆ ಇರುತ್ತದೆ ಒಬ್ಬ ಲಂಪಟನಿಗೆ ಅಂತ. ಇಲ್ಲಿ ಇದು ಕಾಂತಾರ ತಲ ಸದ್ವಿಲಾಸ. ಕಾಂತಾರ ಅಂದರೆ ಕಾಡು. ಅಟವ್ಯರಣ್ಯಂ ವಿಪಿನಂ ಗಹನಂ ಕಾನನಂ ವರಂ ಕಾಂತಾರ. ಆ ಕಾಡಿನಲ್ಲಿ ಓಡಾಡಿಕೊಂಡು ಬಂತು, ಕಾಡು ಮೇಡುಗಳಲ್ಲೆಲ್ಲ ಅಲಿಯಿತು ಅಂತ. ಇನ್ನು ಪರ್ಯಟನದಿಂದ ಒಪ್ಪಿದುದು, ವನ ಪರ್ಯಟನ ಮಾಡಿಕೊಂಡು ಸುಕವೀಂದ್ರನಂತೆ ಸಂಘಟಿತ ಚಾತುರ್ಯ ಪದ ರಚನೆಯಂ. ಚಾತುರ್ಯ ಚತುಸ್ 4ಕ್ಕೆ ಸಂಬಂಧಪಟ್ಟದ್ದು ಚಾತುರ. ಆ ಚಾತುರಕ್ಕೆ ಸಂಬಂಧಪಟ್ಟಿದ್ದು ಚಾತುರ್ಯ. 4 ಕಾಲುಗಳ ಗತಿ ಯಾವುದಿದೆ ಅದರ ಹೆಜ್ಜೆಗಾರಿಕೆಯಿಂದ ಅಂತ ಚಾತುರ್ಯ ಪದರಚನೆ. ಅಂದರೆ ಕುದುರೆಗಿರುವ 4 ಕಾಲುಗಳು ಏಕಕಾಲದಲ್ಲಿ ಅದು 2 ಕಾಲುಗಳನ್ನು ಎತ್ತಿ ಇಡೋಲ್ಲ, ಬ್ರೇಕ್ ಮಾಡ್ತಾ ಇರ್ತದೆ. ಅಂದರೆ ಎಡಗಡೆಗೆ 2 ಕಾಲನ್ನು ಎತ್ತಿಡೋದು, ಬಲಗಡೆಗೆ 2 ಕಾಲನ್ನು ಎತ್ತಿಡೋದು ಮಾಡೋದಿಲ್ಲ. ಎಡಗಡೆಯ ಹಿಂಗಾಲು ಇಟ್ಟರೆ ಬಲಗಡೆಯ ಮುಂಗಾಲು ಇಟ್ಟಿರುತ್ತೆ, ಬಲಗಡೆ ಮುಂಗಾಲು ಎತ್ತಿದ್ರೆ ಎಡಗಡೆ ಹಿಂಗಾಲು ಎತ್ತಿಟ್ಟಿರುತ್ತೆ. ಹೀಗಾಗಿ ಆಲ್ಟರ್ನೇಟಿವ್ ಆಗಿ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತದೆ. ಅದು ತುಂಬ ಒಳ್ಳೆಯ ಗ್ಯಾಲಪ್ ಅಂತೀವಲ್ಲ, ಖುರ ಪುಟ ಎದ್ದು ತುಂಬ ಚೆನ್ನಾಗಿ ನಡಿಗೆ ಇರ್ತದೆ. ಕುದುರೆಯ ನಡಿಗೆ ಬಹಳ ಮುಖ್ಯ. ಈ ಕುದುರೆ ಜೂಜು ಇತ್ಯಾದಿಗಳಲ್ಲೆಲ್ಲ ಓಡಾಡುವಂಥ ಕುದುರೆಗಳನ್ನು ಪರಿಶೀಲನೆ ಮಾಡಿ ಅದರ ನಡಿಗೆ ಚೆನ್ನಾಗಿದೆಯಾ, ದೃಢವಾಗಿದೆಯಾ, ವೇಗವಾಗಿದೆಯಾ ಅಂತೆಲ್ಲ ಗಮನಿಸ್ತಾರೆ. ಅದರ ನಡಿಗೆ ಕೆಟ್ಟರೆ ಅದನ್ನು ಇಟ್ಕೊಳ್ಳೋಕ್ಕಾಗೋಲ್ಲ. ಈಗಲೂ ಅದಕ್ಕೆಲ್ಲ ಬಹಳ ವಿಶೇಷವಾದ ಅಧ್ಯಯನ ಉಂಟು. ಹಿಂದೆ ತುರಗಲಕ್ಷಣ ಅಂತಲೇ ಒಂದು ಶಾಸ್ತ್ರ ಭಾಗ ಇದ್ದದ್ದು ಹೌದು. ಅಶ್ವಶಾಸ್ತ್ರದಲ್ಲಿ ಒಂದು ತುರಗಲಕ್ಷಣ, ಸಾಮಾನ್ಯ ಶಾಸ್ತ್ರ ಗ್ರಂಥಗಳಲ್ಲಿ ಕೂಡ ತುರಗಲಕ್ಷಣ ಬರುತ್ತದೆ. ಉದಾಹರಣೆಗೆ ಅಗ್ನಿಪುರಾಣದಲ್ಲಿ ತುರಗಲಕ್ಷಣ ಉಂಟು. ಹಾಗಲ್ಲದೆ ನಮ್ಮ ಬಸವಭೂಪಾಲನ ಶಿವತತ್ವರತ್ನಾಕರ, ಅಥವಾ ಇನ್ನೂ ಹಿಂದೆ ಹೋದರೆ ಸೋಮೇಶ್ವರನ ಮಾನಸೋಲ್ಲಾಸ, ಮತ್ತೂ ಹಿಂದೆ ಹೋದರೆ ವರಾಹಮಿರನ ಬೃಹತ್ ಸಂಹಿತ, ಅದಕ್ಕೆ ಭಟ್ಟೋತ್ಪಲನ ವ್ಯಾಖ್ಯಾನ, ಇವುಗಳಲ್ಲಿ ನೋಡಿದ್ರೆ ಕುದುರೆಗಳ ಗತಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಶಾಲಿಹೋತ್ತರ ಬರೆದಂಥ ಅಶ್ವಶಾಸ್ತ್ರ, ಕನ್ನಡದಲ್ಲಿ ಚಂದ್ರರಾಜ ಬರೆದಂಥ ಅಶ್ವಶಾಸ್ತ್ರ, ಇವುಗಳಲ್ಲಿ ಕಂಡಾಗ ಕುದುರೆಗಳ ಲಕ್ಷಣ ಏನು ಅಂತ ಹೇಳುವಾಗ ಒಳ್ಳೆಯ ಗತಿ ಇರಬೇಕು ಅಂತ. ನಾವೆಲ್ಲ ಕೇಳಿದ್ದೀವಿ ಪಟ್ಟದ ಆನೆ ಅಂತ. ಪಟ್ಟದ ಕುದುರೆ ಇದೆ, ಪಟ್ಟದ ಹಸು ಅಂತಲೂ ಇದೆ, ಪಟ್ಟದ ಕತ್ತಿ ಇದೆ, ಎಲ್ಲವೂ ಇದೆ. ಪಟ್ಟಕ್ಕೆ ಸಂಬಂಧಪಟ್ಟಿದ್ದ ಚಟ್ಟವೂ ಇರಬಹುದೇನೋ ಗೊತ್ತಿಲ್ಲ. ಅಂದರೆ ಎಲ್ಲವನ್ನ ಕ್ರಮವಾಗಿ ಮಾಡಿದ್ದಾರೆ. ಆ ಪಟ್ಟದ ಕುದುರೆಗೆ ಇಂಥ ಸುಳಿಗಳು, ಇಂಥ ಗತಿ, ಈ ಸೌಷ್ಠವ ಎಲ್ಲ ಇರಬೇಕು ಅಂತ. ಒಳ್ಳೆಯ ನಡಿಗೆ ಬೇಕು. ಹಿಂದೆಲ್ಲ ವಧು ಪರೀಕ್ಷೆ ಮಾಡುವಾಗ ಒಂದು ಸರ್ತಿ ಹಂಗೆ ಹೋಗಿ ಹಿಂಗೆ ಬಾಮ್ಮ ಅಂತಿದ್ರಂತೆ. ನಾನು ಕಂಡದ್ದಿಲ್ಲ, ಕೇಳ್ತಾ ಇದ್ದಿದ್ದನ್ನು ಕೇಳಿದ್ದಷ್ಟೇನೆ. ಅಂದರೆ ಒಳ್ಳೆಯ ರೀತಿಯಾದ ನಡಿಗೆ ಇರಬೇಕು. ಅದು ಬಹಳ ನಿಜ. ಏಕೆಂದರೆ ಫ್ಲ್ಯಾಟ್ ಫುಟ್ ಅಂತಾರಲ್ಲ, ಚಪ್ಪಟೆ ಪಾದ ಇದ್ದವರ ನಡಿಗೆ ಚೆನ್ನಾಗಿರೋಲ್ಲ. ಅದು ಮಾತ್ರವಲ್ಲದೆ ಸ್ಥೈರ್ಯ ಇರೋಲ್ಲ, ಇಂಬ್ಯಾಲೆನ್ಸ್, ಅಸ್ಥಿರತೆ ಇರುತ್ತದೆ, ಶೈಥಿಲ್ಯ ಇರುತ್ತದೆ. ಬಹಳ ಬೇಗ
ಬೆನ್ನಿನ ಸಮಸ್ಯೆಗಳು ಎಲ್ಲ ಬಂದುಬಿಡುತ್ತವೆ ಅಂತಾರೆ. ಆ ಒದ್ದೆಗಾಲನ್ನು ಚೆನ್ನಾಗಿ ಒಣಗಿದ ರೆಡಾಕ್ಸೈಡ್ ಥರದ ನೆಲದ ಮೇಲೆ ಇಟ್ಟರೆ ಆಗ ಆ ಕಾಲಿನಲ್ಲಿ ತನುಮಧ್ಯ ಅನ್ನುವಂತೆ ಇರಬೇಕು ಕಾಲು ಅಂತ. ಅಂದರೆ ಹಿಮ್ಮಡಿ ಮತ್ತು ಮುಮ್ಮಡಿ ಅಂತಿದೆಯಲ್ಲ, ಅವುಗಳ ನಡುವೆ ಸೇರಿಸಿಕೊಳ್ಳುವ ಜಾಗ, ಆ ಬೆದೆಯ ಎರಡನ್ನೂ ಅಂಟಿಸ್ತಕ್ಕಂಥ ಜಾಗ ಉಂಟಲ್ಲ, ಪಾರ್ಷ್ಣಿ ಅಂತೀವಲ್ಲ, ಕಾಲಿನ ಪಕ್ಕೆ, ಅದು ತುಂಬ ತೆಳ್ಳಗಿರಬೇಕು. ಇಡೀ ಕಾಲು ಕೆಲವರು ಜನ್ಮಾಷ್ಟಮಿಯಲ್ಲಿ ಕೃಷ್ಣನ ಹೆಜ್ಜೆ ಅಂತ ಮಾಡ್ತಾರೆ, ಚಪ್ಪಲಿ ಥರವೇ ಇರುತ್ತೆ. ಆ ಥರ ಕಾಲು ಪೂರ್ತಿ ನೆಲಕ್ಕೆ ಅಮುಕ್ಕೊಳ್ಳೋ ಥರ ಇದ್ದರೆ ಅದು ಫ್ಲ್ಯಾಟ್ ಫುಟ್ ಅಂತಾರೆ. ಕರುವು ಜಾಸ್ತಿ ಇರಬೇಕು ಕಾಲಿನಲ್ಲಿ. ಆ ಒಳಗಡೆಗಿರ್ತಕ್ಕಂಥ ಆ ವಕ್ರತೆ ಇದೆಯಲ್ಲ ಅದು ಹೆಚ್ಚಿರಬೇಕು. ಸೈನಿಕರಿಗೂ ಅದೇ ಥರ ಇರಬೇಕು. ಹಾಗಿದ್ರೆ ದಾರ್ಢ್ಯ ಇರುತ್ತದೆ, ಗತಿ ಚೆನ್ನಾಗಿರುತ್ತದೆ ಅಂತಾರೆ. ಫ್ಲ್ಯಾಟ್ ಫುಟ್, ಸಪಾಟೆ ಪಾದಿ ಇರ್ತಕ್ಕಂಥವ್ರು ಓಡೋಕ್ಕಾಗೋಲ್ಲ, ಗಟ್ಟಿ ನಿಲ್ಲೋಕ್ಕಾಗೋಲ್ಲ, ಹೀಗೆಲ್ಲ ಉಂಟು. ನಡಿಗೆನ ಆ ಥರ ಗಮನಿಸ್ತಾರೆ. ಕುದುರೆಗೂ ಹಾಗೆ ಗಮನಿಸ್ತಾ ಇದ್ರು. ಆ ರೀತಿಯಲ್ಲದು ಚಾತುರ್ಯ ಪದರಚನೆಯಿಂದ ಅಂತ ಇತ್ತು ಅಂತ ಒಂದರ್ಥ. ಇನ್ನೊಂದು ಸುಕವೀಂದ್ರನಂತೆ, ಕವಿಯಂತೆ ಚಾತುರ್ಯ, ತುಂಬ ಚತುರತೆಯಿಂದ ಕೂಡಿದ ಪದರಚನೆ, ಪದ ಸಂಘಟನೆ. ಸಂಘಟನಾ ಅಂದರೆ ಪದಗಳನ್ನು ಪೋಣಿಸ್ತಕ್ಕಂಥದ್ದು, ಪದ ಗುಂಫನ. ಇದನ್ನು ಬಗೆಬಗೆಯಲ್ಲಿ ಹೇಳಿದ್ದಾರೆ. ಕೋಮಲ, ಪರುಷ, ಉಪನಾಗರಿಕ, ಈ ರೀತಿಯಾದಂಥದ್ದೆಲ್ಲ ಹೇಳಿದ್ದಾರೆ. ಆನಂದವರ್ಧನ ಧ್ವನ್ಯಾಲೋಕದಲ್ಲಿ ಹೇಳ್ತಾನೆ. ಅವನಿಗೂ ಪೂರ್ವದಲ್ಲಿದ್ದಂಥ ಉದ್ಭಟ, ರುದ್ರಟ ಇತ್ಯಾದಿಗಳೆಲ್ಲ ಅಲಂಕಾರಿಕರು ಹೇಳ್ತಾರೆ. ಪದಗಳು ಕಿವಿಗೆ ಇಂಪಾಗಿ, ಅರ್ಥಕ್ಕೆ ಅನುಗುಣವಾಗಿ, ರಸಕ್ಕೆ ಉಚಿತವಾದ ಬಗೆಯಲ್ಲಿರಬೇಕು. ಇದೇ ಗುಣ ಅಂತ ಮತ್ತೊಂದು ರೀತಿಯಲ್ಲಿ ಶಬ್ದಗುಣ ಅಂತ ಹೇಳ್ತಾರೆ, ಅಲ್ಲಿ ಸಂಭವಿಸುತ್ತದೆ ಅಂತಲೂ ಗೊತ್ತಾಗುತ್ತದೆ. ಈಗೆಲ್ಲ ಯಾರು ಏನೂ ಗಮನಿಸ್ತಾ ಇಲ್ಲ. ಇಂದು ಯಾರೋ ಬೆಳಗ್ಗೆ ಒಬ್ಬರು ಸ್ನೇಹಿತರು ಯಾವುದೋ ಒಂದು ಸಂದೇಶವನ್ನು ಕಳಿಸಿಕೊಟ್ಟಿದ್ರು. ಅಲ್ಲಿ ಯಾವುದೋ ಪಾಶ್ಚಾತ್ಯ ಕವಿ ಇನ್ನು ಹಲವರಿಗೆ ಬರೆದ ಪತ್ರಗಳ ಸಣ್ಣ ಪುಟ್ಟ ಒಕ್ಕಣೆಗಳು. ಅಲ್ಲಿ ಒಂದು ಸ್ವಾರಸ್ಯ ಏನಿತ್ತು ಅಂದರೆ, ಫ್ರೀ ವರ್ಸಲ್ಲಿ ಬರೆಯುವ ಕವಿಗಳೇ ಕೇಳಿ, ಯಾವ ಆಟಕ್ಕೂ ಒಂದು ನಿಯಮ ಅಂತ ಇರುತ್ತದೆ. ಹಾಗೆ ನೀವು ಛಂದಸ್ಸಿಲ್ಲದೆ ಮುಕ್ತ ಛಂದಸ್ಸು ಅಂತ, ಅದೆಂಥ ಅಬದ್ಧ, ಅಪಸವ್ಯ, ಒಂದು ರೀತಿಯಾದ ವಿಕಲ್ಪ ಜ್ಞಾನ ಅಂತ ಮೊಲದ ಕೊಂಬು ಇದ್ದಂತೆ. ಫ್ರೀ ವರ್ಸ್, ಮುಕ್ತ ಛಂದಸ್ಸಂತೆ. ಛಂದಸ್ಸನ್ನು ಬಿಟ್ಟಿರುವುದೇ ಒಂದು ಛಂದಸ್ಸು. ಅದು ಹೇಗೆ ಆಗುತ್ತೆ ಅಂತ. ಬೆತ್ತಲೆಯ ಬಟ್ಟೆ ಕಾವ್ಯದಾಗಿ ಚೆನ್ನಾಗಿರುತ್ತೆ. ಬೆತ್ತಲೆಯ ಬಟ್ಟೆ ಉಟ್ಕೊಂಡು ಬಂದಿದ್ದಾನೆ ಅಂದರೆ ಏನನ್ನು ಹುಟ್ಟಿದ್ದಾನೆ ಅಂತ ಅರ್ಥ ಇಲ್ಲ ಅಂತ ಅರ್ಥ. ಬೆತ್ತಲೆ ಇದ್ದಾನೆ ಅಂತ ಹೇಳಬೇಕು. ಶಾಸ್ತ್ರ ಕಾವ್ಯವಾಗಬಾರ್ದು, ಕಾವ್ಯಶಾಸ್ತ್ರವಾಗಬಾರ್ದು. ಆ ರೀತಿಯಲ್ಲಿ ಮುಕ್ತ ಛಂದಸ್ಸು ಛಂದಸ್ಸೇ ಅಲ್ಲ, ಗದ್ಯ ಅಂತ ಅರ್ಥ. ಅಥವಾ ಯಾವುದೋ ಒಂದು ಗತಿ ಸುಭಗತೆ ಇರತಕ್ಕಂಥ ಗದ್ಯ ಅಂತ. ಗತಿ ಸುಭಗತೆ ಬೇಕು ಅಂದರೆ ಪದಮೈತ್ರಿಯನ್ನು, ವರ್ಣಮೈತ್ರಿಯನ್ನು ಎಲ್ಲ ಕಾಣಬೇಕು. ಅದನ್ನು ಪಾಶ್ಚಾತ್ಯ ಕವಿ ಹೇಳ್ತಾ ಇದ್ದಾರೆ. 2006ನೇ ಇಸ್ವಿನಲ್ಲಿ ಏನೋ ಸಂಗ್ರಹಿತವಾದದ್ದಂತೆ ಆ ಮಾತುಗಳೆಲ್ಲ. ಅಲ್ಲಿ ಅವರು ತಿಳಿಸ್ತಾರೆ, ನೀವು ಫ್ರೀ ವರ್ಸ್ ಅಂತ ಹೇಳಿ ಛಂದೋಬದ್ಧತೆ ಏನೂ ಇಲ್ಲದೆ ಬರೆಯೋರು ನಿಯಮಗಳನ್ನೆಲ್ಲ ಗಾಳಿಗೆ ತೂರ್ತಿದ್ದೀರಾ ಅಂದರೆ ಅದು ಅನರ್ಥ. ಆಟ ಆಗೋಲ್ಲ, ಅದು ಅಸ್ತವ್ಯಸ್ತ ಖೇಯೋಸ್ ಆಗುತ್ತೆ, ಗೊಂದಲ ಆಗುತ್ತದೆ, ಇನ್ಯಾವುದೂ ಇಲ್ಲ ಅಂತ. ಶ್ರುತಿ ಬಿಟ್ಟು ಹಾಡ್ತೀನಿ ಅಂತಂದರೆ ಹೇಗೆ? ಲೈವ್ ಇಲ್ಲದೆ ಕುಣಿತೀನಿ ಅಂದರೆ ಹೇಗೆ? ಆ ರೀತಿಯಲ್ಲೇ ಆಗುತ್ತದೆ ಅಂತ. ಹಾಗಾಗಿ ಕವಿಗಳಿಗೆ ಪದರಚನೆಯಲ್ಲಿ ಕೌಶಲ ಬೇಕು. ಕಾವ್ಯಂ ಗ್ರಥನ ಕೌಶಲ ಅಂತನ್ನುವ ಮಾತು ಉಂಟಲ್ಲ. ವಿವಿಧ ವಿಷಯಗಳು ಕಾಣಿಸುವುದು. ಒಳ್ಳೆಯ ಕವಿ 10 ವಿಷಯಗಳ ಬಗ್ಗೆ ಬರೀಬೇಕು. ಒಂದನ್ನೇ ಹಾಡೋ ಕಿಸಬಾಯಿದಾಸ ಅಂತಿದ್ರೆ ಆಗೋಲ್ಲ. ಪುರುಷ ಸರಸ್ವತಿಯಲ್ಲಿ ಬರೀತಾರಲ್ಲ ರಾಜರತ್ನಂ, ಕೋಳಿ ಕವಿಗಳ ಕೆರುಚನಾಲಿಗೆ ಹಿಡಿದು ಕೇಳಿಸುತ್ತಾ. ಕೋಳಿ ಕವಿಗಳು ಯಾರು ಅಂತ ಅವರು ವ್ಯಾಖ್ಯಾನ ಬರೀತಾರೆ. ಹಾಡಿದ್ದೇ ಹಾಡೋ ಕಿಸಬಾಯಿದಾಸ ಕೊಕ್ಕೊ ಅಂತ ಅದನ್ನೇ ಕೂಗ್ತಾ ಇರ್ತಕ್ಕಂಥವ್ರು ಅಂತ. ಮತ್ತೆ ಅದೇ ಚಂದ್ರ, ಅದೇ ಚಕೋರ, ಅದನ್ನೇ ಗುಣಗುಣಿಸ್ತಾ ಇದ್ದರೆ ಬೇರೆ ಬೇರೆ ವಿಷಯಗಳನ್ನು, ಬೇರೆ ಬೇರೆ ಸಂಗತಿಗಳನ್ನು ನೋಡ್ತಾ ಇರಬೇಕು. ಆ ದೃಷ್ಟಿಯಿಂದ ವಿಷಯಗಳು ಅಂತ. ವಿಷಯ ಅನ್ನೋದಕ್ಕೆ ಒಂದು ಪ್ರದೇಶ ಅಂತಲೂ ಅರ್ಥ ಉಂಟು. ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಪ್ರಾಂತಗಳಲ್ಲಿ ಕುದುರೆ ಓಡಾಡಿಕೊಂಡು ಬಂತು. ಭಟನಂತೆ ಸಮ್ಯಗ್ವಿರಾಚಿತದ ಭೂಮಿ ಭೃತ್ ಕಟಕಗಳಲ್ಲಿ ಸಂಚರಿಸುವುದು. ಭೂಮಿ ಭೃತ್ ಕಟಕ, ಭೂಮಿ ಭೃತ್ ಧರಿಸಿದವನು, ಭೂಮಿಯನ್ನು ಧರಿಸಿದವನು ರಾಜ, ಭೂಪಾಲ ಅಂತ. ಭೂಪಾಲದ ಕಟಕ ವಲಯ ಅಂದರೆ ಅನೇಕ ರಾಜರುಗಳ ಸಮೂಹದಲ್ಲಿ ಅವರ ಭಟರು ಸಂಚಾರ ಮಾಡ್ತಾರಲ್ಲ, ಸೇವಕರು, ಪರಿಚರ್ಯ ಮಾಡುವವರು, ಹಾಗೆ ಅಂತ. ಕುದುರೆಗೆ ಹೀಗೆ ಅನ್ವಯ. ಭೂಮಿ ಭೃತ್ ಅಂದರೆ ಭೂಭೃತ್ ಪರ್ವತ, ಕಟಕ ಅಂದರೆ ತಪ್ಪಲು, ಬೆಟ್ಟದ ತಪ್ಪಲುಗಳಲ್ಲಿ ಓಡಾಡ್ತು. ಅದು ಬಗೆ ಬಗೆಯ ಕಾಡುಗಳಲ್ಲಿ ಓಡಾಡ್ತು, ಬಗೆ ಬಗೆಯ ನಾಡುಗಳಲ್ಲಿ ಓಡಾಡ್ತು, ಬಗೆ ಬಗೆಯ ಬೆಟ್ಟದ ತಪ್ಪಲುಗಳಲ್ಲಿ ಓಡಾಡ್ತು ಅನ್ನುವುದು ಈ ಪದ್ಯದಲ್ಲಿ ಕವಿ
3 ಸ್ಥಳಗಳಲ್ಲಿ ಅದು ಓಡಾಡಿತ್ತು ಅನ್ನೋದನ್ನು ಒಂದು ಕಡೆಗೆ ವಿಟನಿಗೆ, ಮತ್ತೊಂದು ಕಡೆ ಕವಿಗೆ, ಇನ್ನೊಂದು ಕಡೆ ಭಟನಿಗೆ ಹೋಲಿಕೆ ಕೊಟ್ಟು ಮಾಡಿರುವಂಥ ಚಮತ್ಕಾರವಾಯಿತು. ಹಾಗೆ ಬೆಂಬಿಡದೆ ಬಹ ನೃಪರ ಸೇನೆ ಸಹಿತ, ಅದರ ಹಿಂಬಾಲಿಸಿಯೇ ಬೇಕಾದಷ್ಟು ಜನ ಸೈನಿಕರು ಬರ್ತಾ ಇದ್ರು ಅರ್ಜುನನ ನಾಯಕತ್ವದಲ್ಲಿ, ನೇತೃತ್ವದಲ್ಲಿ. ಹಾಗೆ ಅದು ಮುಂದೆ ಸಾಗುತ್ತದೆ. ಪೋದುದ ಧ್ವರವಾಜಿ ರತ್ನಪುರಮೆಂಬ ಪುಟಭೇದನ ಅಂತಂದರೆ ಊರಿನ ಮೊದಲ ಭಾಗ ಅಂತ. ದ್ರೋಣಮುಖ, ನಗರ, ಪತ್ನಿ, ಪುಟಭೇದನ, ಅವಸತ್ಯ, ಇವುಗಳೆಲ್ಲ ಬೇರೆ ಬೇರೆಯ ಹಂತ. ನಾವು ಜಿಲ್ಲಾ, ಹೋಬಳಿ, ತಾಲೂಕು ಅಂತ ಹೇಳ್ತೀವಲ್ಲ, ಹಾಗೆ ಪುಟಭೇದನ ಅಂದರೆ ಒಂದು ಪ್ರಾಂತದ ಆರಂಭ. ಅಲ್ಲಿ ಹೊಕ್ಕು ಪತಿ ಮಯೂರಧ್ವಜನ ರಾಷ್ಟ್ರಕವು. ಪತಿ ಮಯೂರಧ್ವಜ ಅಲ್ಲಿ ರಾಜ. ಅವನು 7 ತುರಗ ಮೇಧಂಗಳಂ ಮಾಡಿ, 7 ಅಶ್ವಮೇಧ ಇವನಾಗಲೇ ಮಾಡಿದ್ದಾನೆ ಮಯೂರಧ್ವಜ. ನರ್ಮದಾ ತಟಕ್ಕೆ ಬಂದು ಸಾದರದೊಳೆ 8ನೆಯ ಮಖಕ್ಕೆ ದೀಕ್ಷಿತನಾಗಿರಲು, ನರ್ಮದಾ ನದಿ ತೀರದಲ್ಲಿ 8ನೆಯ ಯಾಗಕ್ಕೆ, ಅಶ್ವಮೇಧ ಯಾಗಕ್ಕೆ ಕೂತಿದ್ದಾನೆ. ಆಗ ಮೇದಿನಿಯ ಮೇಲೆ ಹಯಮಂ ಬಿಡಲ್ಕಿ ಎದುರಾಗಿ ಬೀದಿಯೊಳು ಬರುತ್ತಿದ್ದನ ನೃಪಸನ ಸೂನು ತಾಮ್ರಧ್ವಜನ್ ಕಾಪಿನಿಂದ. ಮಯೂರಧ್ವಜನ ಮಗ ತಾಮ್ರಧ್ವಜ. ಇಲ್ಲಿ ಧ್ವಜರು ತುಂಬ ಇದ್ದಾರೆ. ಪೇರು ನೋಡಿ, ನೀಲಧ್ವಜ ಒಬ್ಬ, ಆಮೇಲೆ ನಾವು ನೋಡ್ತಕ್ಕಂಥ ಹಂಸಧ್ವಜ, ಈಗ ಮಯೂರಧ್ವಜ. ಅರೆ, ನೀಲಧ್ವಜನ ಮಗ ಪ್ರವೀರ, ಹಂಸಧ್ವಜನ ಮಕ್ಕಳು ಸುರಥ, ಅವನ ಅಣ್ಣ ಸುಧನ್ವ, ಈಗ ಇವನ ಮಗ ಮಯೂರಧ್ವಜನ ಮಗ ತಾಮ್ರಧ್ವಜ. ಒಟ್ಟು ಈ ಕಾವ್ಯದಲ್ಲಿ 4 ಧ್ವಜರು ಬರ್ತಾರೆ. ಕೇತು ಒಬ್ಬನೇ ವೃಷಕೇತು. ಕೇತು ಅಂದರೆ ಧ್ವಜ ಅಂತ, ವೃಷಧ್ವಜ ಅಂತ ಅವ್ರಿಗೆ ಹೇಳ್ಬೋದು. ವೃಷಕೇತು ಅಂದರೆ ವಸ್ತುತಃ ಶಿವ ಅಂತ ಅರ್ಥ. ಇಲ್ಲಿ ಹಂಸಕೇತು, ಮಯೂರಕೇತು, ಶಿಖಿಕೇತು ಅಂತೆಲ್ಲ ಪರ್ಯಾಯ ಪದಗಳು ಬಳಸಿದ್ದಾನೆ. ನಾಮಪದಗಳನ್ನು ಪರ್ಯಾಯ ಪದಗಳಾಗಿ ಮಾಡಬಾರ್ದು ದೇವತೆಗಳು ಬಿಟ್ಟು ಅಂತ ಒಂದು ಸಾಮಾನ್ಯ ನಿಯಮ. ಕವಿಗಳು ಪ್ರಾಸಕ್ಕೋ, ಛಂದಸ್ಸಿಗೋ, ಅಲಂಕಾರಕ್ಕೋ, ಇನ್ಯಾವುದೋ ಚಮತ್ಕಾರಕ್ಕೋ ಆ ಹೆಸರುಗಳನ್ನೇ ಬೇರೆ ಬೇರೆ ಬದಲಾಯಿಸ್ತಾರೆ. ಈಗ ನನ್ನ ಹೆಸರು ಗಣೇಶ ಅಂತಿದ್ರೆ ಯಾರಾದ್ರೂ ವಿನಾಯಕ ಅಂತ ಕರೆದ್ರೆ ನನ್ನ ಹೆಸರು ಆಗಿರಲ್ಲ ಅದು. ಅದೇ ಮಹಾಗಣಾಧಿಪತಿ ವರಸಿದ್ಧಿ ವಿನಾಯಕ, ಅವನನ್ನು ಯಾವ ಹೆಸರಿಂದ ಕರೆದ್ರೂ ಅದೇ. ಆದರೆ ಲೋಕದಲ್ಲಿ ನಮ್ಮದು ಅಂಕಿತ ನಾಮ. ಆ ಅಂಕಿತ ನಾಮ ಇದ್ದವರಿಗೆ ಬೇರೆದು ಮಾಡಬಾರ್ದು. ಏನು ಮಾಡೋಣ, ತುಂಬ ಕವಿಗಳು ಹಾಗೆ ಮಾಡ್ತಾರೆ. ರಾಮಕೃಷ್ಣರಿಗೆ ಪರ್ಯಾಯ ಪದಗಳನ್ನು ಕೊಡಬಹುದು. ಇನ್ನು ಕೆಲವಕ್ಕೆ ಆದೀತು ಏನೋ. ಈಗ ಹಿರಣ್ಯಕಶಿಪುಗೆ ಕನಕಕಶಿಪು, ಹೇಮಕಶಿಪು ಅಂತ ಹೀಗೆಲ್ಲ ಮಾಡಿದ್ದಾನೆ. ಕಂಸ ಅಂತ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಒಂದು ಪಾತ್ರೆ ಅಂತಲೂ ಅರ್ಥ ಇದೆ, ತಾಮ್ರದ ಪಾತ್ರೆ. ಆ ತಾಮ್ರದ ಪಾತ್ರೆ ಅನ್ನುವ ಹೆಸರನ್ನು ಇಟ್ಬಿಟ್ಟು ಕಂಸ ಅಂತ ಅರ್ಥ ಮಾಡೋಕ್ಕಾಗತ್ತೆಯೇ? ಆಗೋಲ್ಲ. ಆದರೆ ಕವಿಗಳು ವಿಶೃಂಖಲವಾಗಿ ಮಾಡ್ತಾರೆ, ಅಡ್ಡಿಯಿಲ್ಲ. ಹೀಗೆ 2 ಕುದುರೆಗಳು ಮುಖಾಮುಖಿ ಆಗುತ್ತವೆ. ಇದು ಒಂದು ಸ್ವಾರಸ್ಯ ಬರೆದಿದ್ದಾನೆ. ಒಂದು ಕಡೆ ಪಾಂಡವರ ಮೊದಲನೇ ಅಶ್ವಮೇಧದ ಕುದುರೆ, ಇನ್ನೊಂದು ಕಡೆ ಮಯೂರಧ್ವಜನ 8ನೇ ಅಶ್ವಮೇಧದ ಕುದುರೆ. ಇವೆರಡೂ ಮುಖಾಮುಖಿ ಆಗುತ್ತವೆ. ಅದನ್ನು ಕವಿ ಬರೀತಾನೆ. ಕ್ಷೋಣೀಂದ್ರ ಕೇಳ್ ಈ ತುರಗಂ ಆ ಕುದುರೆಯಂ ಕಾಣುತ್ತುಂ. ಕ್ಷೋಣೀಂದ್ರ ಕೇಳ್ ಈ ತುರಂಗಂ ಆ ಕುದುರೆಯಂ ಕಾಣುತ್ತುಂ. ಧ್ವನಿಗೈದು ಪರಿತಂದು ಮೊಗವನಾಘ್ರಾಣಿಸಿ ಮಿಳಿರ್ಚಿ ಕಿವಿಗಳನ್ ಒಡನೆ ಪೆರದೆಗೆದು ಮುಂಗಾಲ್ಗಳಿಂದಡರ್ದು ಮೇಣ್ ಒಂದನೊಂದೊದೆದು ಹಿಂದಣ ಕುರಂಗಳಿಂ ಒಂದನೊಂದೊದೆದು ಮಾಡದೆ ಅಡಿಗಡಿಗೆ ಕುಂದದ ತೀಟೆಗಳ ನಾಡಿ
ಅಡಿಗಡಿಗೆ ಕುಂದದ ತೀಟೆಗಳ ನಾಡಿ ಮಾಣಿಕ್ಯ ಮುಕ್ತಾಳಿಗಳ ಭೂಷಣಗಳಂ ಪರಿದಿಕ್ಕಿ ಮಾಣಿಕ್ಯ ಮುಕ್ತಾಳಿಗಳ ಭೂಷಣಗಳಂ ಪರಿದಿಕ್ಕಿ ಬಿರುಗೊಂಡವೋ ಆ ತುರಂಗಂ ಆ ಕುದುರೆയും. ಇದೊಂದು ಒಳ್ಳೆಯ ಸ್ವಭಾವೋಕ್ತಿ ಬಂಧುರವಾದ ಪದ್ಯ. ಜನಮೇಜಯ ಮಹಾರಾಜನಿಗೆ ಜೈಮಿನಿ ಹೇಳ್ತಾ ಇರೋದು. ಇಲ್ಲಿ ಸಂಬೋಧನೆ ಬಂದಾಗಲೆಲ್ಲ ಹಾಗೆ ಗಮನಿಸ್ಕೊಳ್ಬೇಕು. ಎರಡು ಕಡೆ ಮಾತ್ರ ಹಾಗಲ್ಲ. ಯಾವುದಂದರೆ, ಒಂದು ಈಗಾಗಲೇ ಆಗಿದೆ, ಅದು ಈ ಕಥಾನಕ ಜೈಮಿನಿಯ ಭಾರತದ ಒಳಗೆ ರಾಮಾಯಣ ಬಂದದ್ದು. ಮತ್ತೊಂದು ಚಂದ್ರಹಾಸನ ಕಥೆ. ಚಂದ್ರಹಾಸನ ಕಥೆಯನ್ನು ನಾರದರು ಅರ್ಜುನನಿಗೆ ಹೇಳದಂತೆ ಬರುತ್ತದೆ. ಹಾಗಾಗಿ ಕ್ಷೋಣೀಂದ್ರ ಕೇಳು, ಅರ್ಜುನ ಅಂತಲ್ಲ, ಜನಮೇಜಯ ಕೇಳು ಅಂತ ಜೈಮಿನಿ ಮಹರ್ಷಿಗಳು ಹೇಳ್ತಿದ್ದಾರೆ. ತುರಂಗಂ ಆ ಕುದುರೆಯಂ ಕಾಣುತ್ತು. ಪಾಂಡವರ ಕುದುರೆ, ಮಯೂರಧ್ವಜನ ಕುದುರೆಯನ್ನು ನೋಡಿ ಧ್ವನಿಗೈದು ಕೆನೆದು ಪರಿತಂದು ಹತ್ತಿರಕ್ಕೆ ಬಂದು ಮೊಗವನ್ನು ಆಘ್ರಾಣಿಸಿ ಮೊಗವನ್ನು ಮೂಸಿ ಮಿಳಿರ್ಚಿ ಅದು ಬಹಳ ರೋಮಾಂಚಿತವಾಗಿ ಕಿವಿಗಳನ್ನು ಒಡನೆ ಪರದೆಗೈದು ಕಿವಿಗಳನ್ನು ಅಗಲಿಸಿಕೊಂಡು ಮುಂಗಾಲುಗಳಿಂದ ಅಡರ್ದು ತನ್ನ ಮುಂಗಾಲುಗಳನ್ನು ಮೇಲಕ್ಕೆ ಎತ್ತಿ ಮೇಣ್ ಒಂದನೊಂದು ಒರೆದು ಒಂದಕ್ಕೆ ಒಂದು ಏನೋ ಹೇಳ್ತಾ ಇರುವಂತೆ ಆಗಿ ಉಜ್ಜಿಕೊಂಡು ಹಿಂದಣ ಕುರಂಗಳಿಂ ಮಾಡದೆ ಅಡಿಗಡಿಗೆ ಕಂದದ ತೀಟೆಗಳ ನಾಡಿ ಮತ್ತು ಹಿಂಗಾಲಿನಿಂದ ಪರಸ್ಪರ ಕೆರೆದುಕೊಂಡುವು ಅಂತ. ತುಂಬ ಚೆನ್ನಾಗಿದೆ. ಕುದುರೆ ಮುಂಗಾಲಿನಿಂದ ಕೆರೆಯೋದಕ್ಕೆ ಹೋದರೆ ಎಟುಕುವುದು ಕಡಿಮೆ. ಹಿಂಗಾಲು ಮುಂದಕ್ಕೆ ಚಾಚಿಕೊಂಡು ಮುಂದಿನ ಭಾಗವನ್ನು ಕೆರೆಯೋದಕ್ಕೆ ತುಂಬ ಅನುಕೂಲ ಆಗುತ್ತದೆ. ಮುಂಗಾಲು ಅಷ್ಟು ಆಗೋಲ್ಲ. ಹಿಂಗಾಲಿನ ಆಕಾರವೇ ನೋಡಿ ಅದು ಮುಂದಿನಿಂದ ಹಿಂದಕ್ಕೆ ಬಂದು ಹೋಗಿರುತ್ತದೆ. ಅದು ಒಂದು ರೀತಿಯಲ್ಲಿ ಒಂದು ಮಚ್ಚು ಕುಡುಗೋಲು ಆ ಆಕಾರದಲ್ಲಿ ಇರತಕ್ಕಂಥದ್ದಾಗುತ್ತೆ. ಮುಂಗಾಲು ನೆಟ್ಟಗಿರುತ್ತೆ. ಹಾಗಾಗಿ ಅದರ ಚಲನೆಯಿಂದ ಅಂಥ ವಿಶೇಷ ಸಿಗುವಂಥದ್ದಲ್ಲ. ಇದು ಹಿಂಗಾಲು ಒಳ್ಳೆ ಲೀವರ್ ತರಹ ಓಡಾಡುತ್ತದೆ. ಅದರಿಂದ ಹಿಂಗಾಲಿನಲ್ಲಿ ಮೈ ಕೆರೆತ ಇತ್ಯಾದಿಗಳಿಗೆ ಅನುಕೂಲತೆ ಇರುತ್ತದೆ. ಭಗವತ್ ಸೃಷ್ಟಿ ಎಷ್ಟು ಚೆನ್ನಾಗಾಗಿದೆ, ನಿಸರ್ಗ ಎಷ್ಟು ಸುಂದರವಾಗಿ ಮಾಡಿದೆ ಅನ್ನೋದಕ್ಕೆ ಅವುಗಳು ಹಿಂಗಾಲಿನ ತೊಂದರೆ ಆದರೆ ಬಹಳ ಕಷ್ಟ, ಮುಂಗಾಲಿನ ತೊಂದರೆಯನ್ನು ತಾಳಿಕೊಂಡವು. ಹಿಂಗಾಲಿಂದು ಬಹಳನೇ ಕಷ್ಟ. ಅದು ಮಲ್ಟಿಪರ್ಪಸ್ ಆಗಿ ಕೆಲಸಕ್ಕೆ ಬರತಕ್ಕಂಥದ್ದು. ಅದರಿಂದ ಕೆರೆದುಕೊಳ್ಳುತ್ತವೆ. ಮಾಣಿಕ್ಯ ಮುಕ್ತಾಳಿ ಭೂಷಣಗಳ ಪರಿದಿಕ್ಕಿ ಆ ಅಲಂಕಾರವೆಲ್ಲ ಕಿತ್ತೋಯ್ತು. ಪರಸ್ಪರ ಮೈಜುಕೊಂಡು ಮೈ ಕೆರೆದುಕೊಂಡು ಮಾಡಿದ್ರಿಂದ ಅವುಗಳಿಗೇನು ಲೆಕ್ಕವಾ? ಪಾಪ ಆ ಅಲಂಕಾರವನ್ನು ಎಷ್ಟು ಶ್ರಮದಿಂದ ಹೊತ್ತಿದ್ವೋ ಗೊತ್ತಿಲ್ಲ. ನಾವು ನೋಡೋದಕ್ಕೆ ಅಲಂಕಾರ ಅಂತ ಮಾಡ್ತೀವಿ, ಅವ್ರುಗಳಿಗೆ ಎಷ್ಟು ಕಷ್ಟವಾಗುತ್ತದೆಯೋ. ಅಷ್ಟೇಕೆ ನಮ್ಮ ನರ್ತಕರಾಗಲಿ, ಪೌರಾಣಿಕ ಚಲನಚಿತ್ರಗಳಲ್ಲಿ ನಾಟಕಗಳಲ್ಲಿ ಮಾಡುವ ಪಾತ್ರಧಾರಿಗಳಿಗೆ, ನಟನಟಿಯರಿಗಾಗಲಿ ಈ ಮಹಾ ಅಲಂಕಾರಗಳು ನೋಡೋಕ್ಕೆ ಚೆನ್ನಾಗಿರುತ್ತವೆ. ಅವ್ರ ಮೈ ಮೇಲೆ ಅವು ಹೇರ್ಕೊಂಡು ಪಾಪ ಎಷ್ಟು ಕಷ್ಟವೋ ಮಾಡುವುದು. ಯಕ್ಷಗಾನ ಮೊದಲಾದಂಥದ್ದು ಕಥಗಳಿಯಲ್ಲಿ ಇನ್ನೂ ಕಷ್ಟ. ಮೈ ಮೇಲೆ ಹಲವು ಕೆಜಿಗಳಷ್ಟು ಆಭರಣ ಇರುತ್ತದೆ. ಅಷ್ಟನ್ನು ಇಟ್ಟುಕೊಂಡ್ರೆ ಅದು ವಿಗ್ಗು ಅದೆಲ್ಲ ಹಾಕ್ಕೊಂಡ್ರೆ ತಲೆನೋವು ಬರೋದು ಗ್ಯಾರಂಟಿ. ನಾನು ಅನುಭವಿಸಿದ್ದೀನಿ ಯಕ್ಷಗಾನದ ವೇಷ ಮಾಡಿದಾಗ. ಜಡೆ ಭಾರ, ಕಿರೀಟ ಕೇಶಭೂಷಣಗಳ ಭಾರ, ಸೊಂಟಕ್ಕೆ, ಕೈಗೆ, ತೋಳಿಗೆ, ರಟ್ಟೆಗೆ ಎಲ್ಲ ಕಟ್ಟಿ ಬಿಗಿದು ಅದು ಅಲ್ಲಾಡಬಾರ್ದು, ಬೀಳಬಾರ್ದು, ಜಾರಬಾರ್ದು ಅಂತ. ರಕ್ತ ಚಲನೀಯ ಸ್ವಲ್ಪ ಸ್ತಬ್ಧವಾಗಿಬಿಡುತ್ತೆ, ಸ್ಥಗಿತವಾಗಿಬಿಡುತ್ತದೆ. ದೇಹಕ್ಕೆ ಸಹಜವಾದ ಬಾಗು ಬಳಕು ಬರೋಕ್ಕೆ ಆಗೋಲ್ಲ, ಆ ಸ್ಥಿತಿ ಇರುತ್ತದೆ. ಅದರೊಳಗೆ ನೋವಿದೆ ಅಂತ ತೋರಿಸ್ಕೊಳ್ಳದೆ ನಗನಗ್ತಾ ಕುಣಿಬೇಕು, ಮಾತಾಡಬೇಕು, ಇಷ್ಟು ಕಷ್ಟ ಉಂಟು. ಇನ್ನು ಪಾಪ ಪ್ರಾಣಿಗಳು ತಾಳ್ಕೊಂಡಾವ, ನಮ್ಮ ಆನಂದ ಅಂತ ಮಾಡ್ತೀವಿ. ಈ ಆನೆಗಳಿಗೆಲ್ಲ ತುಂಬ ಹಿಂಸೆ ಮಾಡ್ತಾರೆ. ಅಂಬಾರಿ, ಅಲಂಕಾರ ಇತ್ಯಾದಿಗಳು ಆ ದೃಷ್ಟಿಯಿಂದ ತುಂಬ ಕ್ರೌರ್ಯ ಅಂತ ಅನಿಸುತ್ತದೆ. ನಮ್ಮ ನವರಾತ್ರ ಈಗ ಬಂದಿದೆಯಲ್ಲ, ಮೈಸೂರು ಜಂಬೂ ಸವಾರಿ ಅಂತ ಮಾಡ್ತಾರೆ. ಮಾಡುವಾಗ ತುಂಬ ಭಾರದ ಅಂಬಾರಿಯನ್ನು ಹಾಕ್ತಾರೆ ಅದರ ಮೇಲೆ. ಅದನ್ನು ಹಗುರವಾದ ಪದಾರ್ಥದಲ್ಲಿ ಮಾಡಬಹುದು. ಚಿನ್ನದೇ ಬೇಕು, ಬೆಳ್ಳಿದೇ ಬೇಕು ಅಂತೇನಿಲ್ಲ. ಒಳ್ಳೆ ಬಣ್ಣ ಬಳಿದು ಅಲಂಕಾರ ಮಾಡಿ ಮಾಡ್ಬೋದು. ಚಿನ್ನದ ತಲೆ ಮೇಲೆ ಹೊಡೆದಂತೆ ಕಾಣಿಸ್ತಕ್ಕಂಥ ಚಿನ್ನದಲ್ಲದ ಎಷ್ಟೋ ಲಘುವಾದ ದ್ರವ್ಯಗಳಿಂದ ಮಾಡಬಹುದು. ಇಲ್ಲದೇ ಇದ್ದಾಗ ಏನಾಗುತ್ತೆ, ಆನೆಯ ಅಂಕುಡೊಂಕಾದ ಬೆನ್ನು ಮೂಳೆಯ ಮೇಲೆ ಬೆನ್ನು, ಆ ಪಕ್ಕೆ, ಇದೆಲ್ಲನೂ ಸಪಾಟು ಮಾಡೋದಕ್ಕೆ ಎಷ್ಟೋ ದಪ್ಪದ ಸುಪ್ಪತ್ತಿಗೆ ಎಲ್ಲ ಹಾಕಬೇಕು. ತೆಂಗಿನ ನಾರಿಂದ ಎಲ್ಲ ಆಗಿರ್ತಕ್ಕಂಥ ಆ ಮೆತ್ತೆಯನ್ನು ಹಾಕಿ ಆ ಮೆತ್ತೆ ಜಾರದೇ ಇರೋ ಥರ ಆ ಒಡಲಿಗೆ ಕಟ್ಟಬೇಕಾಗುತ್ತದೆ. ಪಾಪ ನಡೀಬೇಕಾದರೆ ನಮಗೆ ಗೊತ್ತಿದೆ, ಒಂದು ಬಟ್ಟೆಯನ್ನು ನಾವು ಮೈಗೆ ಸುತ್ತಕೊಂಡ್ರೆ ಹೊಲದದ್ದೆಲ್ಲ ಕಟ್ಟಿರುವುದಾದರೆ ನಡೆಯುವಾಗ ಅದೆಷ್ಟು ಸಡಿಲ ಆಗುತ್ತೆ, ಶಿಥಿಲ ಆಗುತ್ತೆ. ಈ ಕಾಲದಲ್ಲಿ ಅದಕ್ಕೆ ಎಷ್ಟೋ ಜನ ಹೆಂಗಸರು ಸೀರೆನೇ ಉಡೋದು ಬೇಡ ಅಂತ ಬಿಡೋದಿಲ್ಲ.
ಯಾಕೆ ಈ ತೊಂದರೆ ಬಂತು, ಸುಮ್ಮನೆ ಬೇಡವೇ ಬೇಡ, ಯಾವುದಾದ್ರು ಬೇರೆದು ಗೋಸಾಯಿ ವೇಷದ್ದು ಹಾಕ್ಕೊಂಡು ತಿರುಗೋಣ, ನೈಟಿನೋ ಡೇನೋ ಯಾವುದೋ ಒಂದು ಅಂತ. ಅಂದರೆ ಕಷ್ಟ ಇದೆ ಪಾಪ. ಆನೆಗಳಿಗೆ ದೊಡ್ಡ ದೊಡ್ಡ ಹಗ್ಗಗಳು ಹಾಕಿ ಹೊಟ್ಟೆಯ ಮೇಲಿಂದ ಬೆನ್ನ ಮೇಲಿಂದ ಬಳಸಿ ಕಟ್ಟಿ ಬಿಗಿದು ಎಳೀತಾರೆ. ಅದು ಸಂಜೆ ಇದೆ ಅಂದರೆ ಬೆಳಗ್ಗೆನೇ ಕಟ್ತಾರೆ. ಪಾಪ ಆಹಾರ ತಿಂದಾಗ ಹೊಟ್ಟೆಯಲ್ಲದು ಓಡಾಡೋದು ಜಠರದಲ್ಲಿ ಎಷ್ಟು ಕಷ್ಟ ಇದೆ. ನಡೆಯುವಾಗ ಉಜ್ಜಿಕೊಂಡು ಹೋಗುತ್ತದೆ, ಸಡ್ಲ ಆಗಬಾರ್ದು ಅಂತ ಮತ್ತೆ ಬಿಗೀತಾರೆ. ಆನೆ ಚರ್ಮ ಒಂದು ಅಂಗುಲ ದಪ್ಪ ಇರುತ್ತೆ, ಅದೇ ಕಿತ್ತುಕೊಂಡು ಬರುತ್ತೆ. ಆ ಥರ ಸ್ಥಿತಿ ಇರ್ತದೆ. ಮತ್ತೆ ಅದಕ್ಕೆ ವಕರಿಕಾಪತ್ರ ಭಂಗದ ಅಲಂಕಾರ ಮಾಡಬೇಕು ಅಂತ ಕೆನ್ನೆ ಮೇಲೆ, ಕಿವಿಯ ಮೇಲೆ, ಸೊಂಡೆಲ ಮೇಲೆ ಎಲ್ಲ ಮಾಡ್ತಾರೆ. ಅದೇನೋ ಹಗುರಾಗಿ ವಾಟರ್ ಕಲರ್ಸ್ ಆದರೆ ಪರವಾಗಿಲ್ಲ, ಆಯಿಲ್ ಕಲರ್ಸ್ ಮಾಡ್ತಾರೆ. ಆ ಚರ್ಮದ ಮೇಲೆ ಒಣಗಿಕೊಂಡು ಬಿಗಿದುಕೊಂಡು ಅದನ್ನು ಕಬ್ಬಿಣದ ಬ್ರಷಲ್ಲಿ ಉಜ್ಜಿ ತೆಗೆದರೂ ಹೋಗೋದಿಲ್ಲ. ಪಾಪ ಅವುಗಳಿಗೆ, ಆ ಜೀವಗಳಿಗೆ ಎಷ್ಟು ನೋವಾಗುತ್ತವೆಯೋ. ಜೊತೆಗೆ ಈ ಊರುಗಳಲ್ಲೆಲ್ಲ ಕಾಂಕ್ರೀಟು, ಟಾರು, ಈ ರಸ್ತೆಗಳಲ್ಲಿ ಆನೆಗಳ ಕಾಲಿಗೆ ತುಂಬ ಘಾಸಿ ಆಗುತ್ತೆ. ಅವುಗಳಿಗೆ ಮೃದುವಾದ ಮಣ್ಣಿನ ನೆಲದ ಮೇಲೆ ಓಡಾಡಬೇಕು. ಆ ನೆಲ ಬೇರೆ ಅಭ್ಯಾಸ ಇರೋಲ್ಲ, ಅವುಗಳ ಉಗುರು ಸೀಳು ಹೋಗ್ಬಿಡುತ್ತೆ, ಅಂಗಾಲು ಬಾತ್ಕೊಳ್ಳುತ್ತೆ. ಆಮೇಲಂತೂ ಆ ಕಿವಿಯ ಪಕ್ಕ ಚಾಮರ ಇಳಿ ಬಿಡಿ, ಈ ಕಿವಿ ಪಕ್ಕ ಇನ್ನೊಂದು ಜಾಲರ ಇಳಿ ಬಿಡಿ, ತಲೆ ಮೇಲಿಂದ ಆ ಮುಖಮಂಡನದ ಅಲಂಕಾರಗಳು ಮಾಡು, ಹೀಗೆ ಆ ಭಾರ ಹಾಕ್ತಾರೆ. ಇದು ಸಾಲದು ಅಂತ ಉತ್ಸವಗಳಲ್ಲಿ, ಈ ಅಂಬಾರಿಯಲ್ಲಾದರೂ ಪರವಾಗಿಲ್ಲ, ಜಂಬೂ ಸವಾರಿಯಲ್ಲಿ, ಈ ದೇವಸ್ಥಾನ ಇತ್ಯಾದಿಗಳಲ್ಲಿ ಶಿಸ್ತೂ ಇರೋದಿಲ್ಲ. ಪಟಾಕಿಗಳು ದಪ್ಪ ದಪ್ಪದ ಶಬ್ದ ಮಾಡುವನ್ನು ಜೊತೆಗೆ ಪಕ್ಕದಲ್ಲೇ ಅಂಟಿಸ್ಕೊಂಡು ಬರ್ತಾರೆ. ಆನೆಗಳ ಕಿವಿ ತುಂಬ ಸೂಕ್ಷ್ಮ. ಅವುಗಳಿಗೆ ಪಾಪ ಗಾಬರಿಯಾಗಿ ದಿಕ್ಕಾಪಾಲಾಗಿ ಕಂಗೆಡೋದಿಲ್ವ. ಬೆಂಕಿ ಅಂದರೆ ಅವುಗಳಿಗೆ ಎಲ್ಲಿಲ್ಲದ ಭಯ. ಅಬ್ಬರದ ಬಣ್ಣಗಳಂದರೆ ತುಂಬ ಅವುಗಳಿಗೆ ಭಯ. ಅವುಗಳಿಗೆ ಕೋಪ ಬರುತ್ತವೆ ಅಂತ ನಾವು ಅಂದ್ಕೋತೀವಿ. ಭಯದಿಂದ ಕಂಪಿತವಾಗಿ ಅವುಗಳು ಪಾಪ ಏನೋ ಆತ್ಮರಕ್ಷಣೆಗೆ ಕೆಲಸ ಮಾಡುತ್ತವೆ. ಇದೆಲ್ಲ ಅಭ್ಯಾಸ ಅಂತ ಆಗ್ಬೋದು. ಆ ಅಭ್ಯಾಸ ಆಗುವ ಹಂತದಲ್ಲಿ ಎಷ್ಟು ವರ್ಷ ನಾವಿದಿರುತ್ತವೆ, ಎಷ್ಟು ವರ್ಷ ಕಷ್ಟಪಟ್ಟಿರುತ್ತವೆ ಅಂತ ನೋಡಿದಾಗ ನನಗನ್ಸುತ್ತದೆ, ಯಾವುದೋ ಮಹಾರಾಜಗಳ ಕಾಲದಲ್ಲಿ ಈ ದೇವಸ್ಥಾನಗಳಿಗೆ, ಮಠಗಳಿಗೆ ಆನೆಗಳದು ಒಂದು ಜರ್ಬು ಬೇಕಿತ್ತು ಅಂತ. ಅದಕ್ಕೆ ನೀವು ಬೇಕಾದರೆ ತುಂಬ ಸುಂದರವಾಗಿರ್ತಕ್ಕಂಥ ಆನೆಯ ಮೂರ್ತಿ ಮಾಡಿಕೊಳ್ಳಿ. ಬೇಕು ಅಂದರೆ ನೀವು ಯಾವುದೋ ಒಂದು ಆನೆಗಳ ಅಭಯಾರಣ್ಯದಲ್ಲಿ ಆನೆಗಳಿಂದ ದತ್ತು ತಗೊಂಡು ಅವುಗಳ ಪಾಲನೆ ಪೋಷಣೆಗೆ ಧನ ವಿತರಣೆ ಮಾಡಿ, ಇಲ್ಲಿ ನಮ್ಮ ದೇವಸ್ಥಾನದ ಆನೆಗಳೇ ಇಲ್ಲಿ ಓಡಾಡುತ್ತವೆ ಅಂತ ಬೋರ್ಡ್ ಹಾಕಿಸಿ. ಪರಮಾತ್ಮ ಮೆಚ್ಚಲಾರ ಆ ಬಡಪಾಯಿ ಜೀವಿಗಳನ್ನು ಇದು ಮಾಡಿಕೊಂಡು. ಅಂದರೆ ಅಷ್ಟು ಹಿಂಸೆ ಮಾಡುವುದು ಬೇಕಿಲ್ಲ. ಬೇಕಿದ್ದರೆ ಸಹಜವಾದ ರೀತಿಯಲ್ಲಿ ಹೆಚ್ಚು ಈ ಆಡಂಬರಗಳು ಮಾಡದೆ ಅವುಗಳನ್ನು ಉಳಿಸ್ಕೊಳ್ಳೋಕ್ಕಾಗುತ್ತೆ ಅಂತ ನೋಡಬಹುದು. ಇದರ ಬಗ್ಗೆ ಕೆಲವರು ಹೇಳ್ತಾರೆ, ಇಲ್ಲ ಇದೆಲ್ಲ ಕ್ರಿಶ್ಚಿಯನ್ ಲಾಬಿಯಿಂದ ಈ ಥರ ಕಾರುಣ್ಯ ಹರಿದಿರೋದು ಅಂತ. ಒಂದು ಅಂಶ ಅಲ್ಲಿರಬಹುದು ಸತ್ಯ, ಆದರೆ ಮತ್ತೊಂದು ನೋಡಬೇಕಾದದ್ದು ಅಷ್ಟರ ಮಟ್ಟಿಗೆ ಮೂಕಜೀವಿಗಳನ್ನು ಹಿಂಸೆ ಮಾಡಬೇಕಾ ಅಂತ. ಆದರೆ ಈ ವಿಷಯದಲ್ಲಿ ವಿರೋಧ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ನಮ್ಮ ಎಡಚರು. ಅವರು 3 ಹೊತ್ತು ಮಾಂಸ ಮಡ್ಡಿ ಮೆದ್ದು ತಿಂದು ತೇಗ್ತಾ ಇರ್ತಾರೆ. ಕೋಳಿಗಳನ್ನು, ಕುರಿಗಳನ್ನು, ಹಸುಗಳನ್ನು, ಎಮ್ಮೆಗಳನ್ನು ಮೇಯ್ತಾ ಇರುವಂಥವ್ರಿಗೆ ಈ ಪ್ರಾಣಿಗಳಿಗೆ ಬದುಕಿರತ್ವೇ ಹಿಂಸೆ ಆಗುತ್ತೆ ಅಂತ ಮಾತಾಡೋ ಬಾಯಿ ಎಲ್ಲಿಂದ ಬರ್ತದೆ? ಯಾವ ಮಾಂಸಾಹಾರಿಗೂ ಪ್ರಾಣಿ ದಯೆಯನ್ನು ಕುರಿತು ಭಾಷಣ ಮಾಡುವ ಅಧಿಕಾರ ಇಲ್ಲ. ಸಸ್ಯಾಹಾರಿಗೆ ಪರಿಸರದಲ್ಲಿ ಇದು ಹತ್ತರಿಸ್ತಾ ಇದ್ದಾರಲ್ಲ, ಅದು ಗೋಳಾಡ್ತಾ ಇದ್ದಾರಲ್ಲ, ಅದು ಮಾಡ್ತಾ ಇದ್ದಂತ ಆ ಗಲಾಟೆ ಮಾಡೋ ಅಧಿಕಾರ ಇಲ್ಲ. ಮಾಂಸಾಹಾರಿ ಬೇಡ್ಕೋಬಹುದು, ಸಸ್ಯಾಹಾರಿ ಕೂಡ ಮರಗಿಡಗಳನ್ನು ಕಡಿಬೇಡಿ ಮತ್ತೊಂದು ಬೇಡ್ಕೊಳ್ಳಬಹುದೇ ಹೊರತು ಅಜಿಟೇಷನ್ ಅಂತ ಅಬ್ಬರ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವ್ರ ಅಸ್ತಿತ್ವಕ್ಕೆ ಅದರ ಮೇಲೆ ಬದುಕಿದ್ದಾರೆ. ಸಸ್ಯಾಹಾರಿಗಳು ಸಸ್ಯದ ಮೇಲೆ ಬದುಕಿದ್ದಾರೆ, ಮಾಂಸಾಹಾರಿಗಳು ಸಸ್ಯದ ಮೇಲೂ ಬದುಕಿದ್ದಾರೆ, ಮಾಂಸ ಕೊಡ್ತಕ್ಕಂಥ ಪ್ರಾಣಿಗಳ ಮೇಲೂ ಬದುಕಿದ್ದಾರೆ. ಹಾಗಾಗಿ ರೈಟ್ ಅನ್ನುವಂತೆ ಅಬ್ಬರ ಮಾಡೋಕ್ಕಾಗೋಲ್ಲ. ನಮ್ರತೆಯಿಂದ ನಿವೇದಿಸಿಕೊಳ್ಳಬಹುದು. ಆದರೆ ಮೂಕಜೀವಿಗಳು ಯಾರ್ದಾದರೂ ಕೂಡ ಸಸ್ಯದ್ದಾಗಲಿ ಪ್ರಾಣಿಗಳದ್ದಾಗಲಿ ದುಃಖವನ್ನು ಗಮನಿಸಿ ಹಿಂಸೆಯನ್ನು ನಿವಾರಣೆ ಮಾಡೋಕ್ಕಾಗೋಲ್ಲ, ಕಡಿಮೆಯಂತೂ ಮಾಡಬಹುದು. ಈ ರೀತಿಯಾದ ಎಷ್ಟೋ ಸೂಕ್ಷ್ಮಗಳಲ್ಲಿ ನೋಡಿಕೊಂಡಾಗ ನಮಗೆ ಏನಪ್ಪ ಆ ಕವಿತ್ವ ಅನ್ನೋದು ತುಂಬ ಸೂಕ್ಷ್ಮತೆಯನ್ನು ಬೆಳೆಸಿಬಿಡುತ್ತಾ ಅಂತ ಆಗುತ್ತೆ. ಹೌದು, ಸೂಕ್ಷ್ಮನ ಆಗದೆ ಮನುಷ್ಯ ರಸಸ್ವಾರಸ್ಯ ಕಂಡುಕೊಳ್ಳೋಕ್ಕಾಗೋಲ್ಲ. ಇಲ್ಲಿ ಪ್ರಕೃತದಲ್ಲಿ ಕವಿಯ ಸೂಕ್ಷ್ಮ ಪರಿಶೀಲನಾ ಶಕ್ತಿ ಎಷ್ಟು ಚೆನ್ನಾಗಿದೆ ಅಂತ ನೋಡಬೇಕು. ಈ ಸ್ವಭಾವೋಕ್ತಿಯಲ್ಲಿ ಒಂದು ಕುದುರೆ ಇನ್ನೊಂದನ್ನು ಕಂಡಾಗ ಹೇಗೆ ಆಡುತ್ತದೆ, ಏನು ಮಾಡುತ್ತೆ, ಯಾವ ಕಾಲಿಂದ ಮೈ ಕರೆಯುತ್ತದೆ, ಇದನ್ನು ಗಮನಿಸಿದ್ದಾನಲ್ಲ ಕವಿ. ಇಷ್ಟು ಆಧುನಿಕ ಕಾಲ ಬಂದರೂ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಈ ರೀತಿಯಾದ ಪರಿಶೀಲನಾ ಶಕ್ತಿಯೇ ಇರುವಲ್ಲ. ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೀತಾರೆ, ಕಾವ್ಯಗಳನ್ನು ಬರೀತಾರೆ, ಡಾನ್ಸ್ಗಳು ಮಾಡ್ತಾರೆ, ಸಿನಿಮಾನೂ ತೆಗಿತಾರೆ. ಪರಿಶೀಲನಾ ಶಕ್ತಿ ದೊಡ್ಡ ವ್ಯುತ್ಪತ್ತಿ. ಆಗ ಈ 2 ಕುದುರೆಗಳ ಮುಖಾಮುಖಿಯನ್ನು ಕಂಡು
ಏನು ಅಂತ ಆಶ್ಚರ್ಯಪಡೋಷ್ಟೊಳಗೆ ತಾಮ್ರಧ್ವಜ ಬರ್ತಾನೆ. ಬಂದು ಅವನು ಯುದ್ಧವೇ ಮಾಡ್ತಾನೆ. ಯಾಕೆಂದರೆ ತಾನು 2 ಕುದುರೆಗಳನ್ನು ಕಟ್ಟಿ ತನ್ನ ಯಜ್ಞಾಶ್ವದ ಜೊತೆಗೆ ಇದನ್ನು ಕರ್ಕೊಂಡು ಹೋಗಬೇಕು ಅಂತ ಅವನಿಗೆ ಸವಾಲಲ್ವಾ. ಯಾವ ವೀರ ಕಟ್ತಾನೋ ಅವನು ಯುದ್ಧ ಮಾಡಿ ಬಿಡಿಸ್ಕೊಳ್ಳಲಿ ಅಂತ. ಅದಕ್ಕೆ ಮೊದಲು ಪಾಂಡವರ ಕುದುರೆಯನ್ನು ಅವನೇ ತಾಮ್ರಧ್ವಜನೇ ಕಟ್ಟಿಬಿಡ್ತಾನೆ ಆ ರಾಜಕುಮಾರ. ಆಗ ಯುದ್ಧ ಆರಂಭವಾಗುತ್ತದೆ. ಅದರ ಒಂದು ವರ್ಣನೆಯನ್ನು ನೋಡೋಣ. ಒತ್ತಿಬಗರತಿಕರಂ ವ್ಯತಿಕರಂ ಮಾಡಿದವೋ ಮುತ್ತುವ ತುರಂಗಮದ ತುಂಗಮದಂತಿಗಳ ಮೊತ್ತವಂ ಪೊಳಾಗಿ ಸೀಳಾಗಿ ಕೆಳಗಿದವು ಕೊಡಗಿದವು ವಾಹಕರನು. ಮತ್ತೆ ಭಟರಂಗಮಂ ಭಂಗಮಂ ಭರಿಸಿದವು. ಮತ್ತೆ ಭಟರಂಗಮಂ ಭಂಗಮಂ ಭರಿಸಿದವು. ಕತ್ತರಿಸಿ ತಲೆಗಳಂ ಕೊಲೆಗಳಂ ಕೊಂದು ಬಿಸಿನೆತ್ತರಂ ಫಲಿಸಿದವು. ನೆರಪಿದವು ಮರುಳ್ಪಳೆಯಂ ನೆರಪಿದವು ಮರುಳ್ಪಳೆಯಂ ಅನಿರುದ್ರನಸ್ತ್ರಗಳು ಅನಿರುದ್ರನಸ್ತ್ರಗಳು ಒತ್ತಿಬಗರತಿಕರಂ ವ್ಯತಿಕರಂ ಮಾಡಿದವು. ಮುತ್ತುವ ತುರಂಗಮದ ತುಂಗಮದ ದಂತಿಗಳ ಮೊತ್ತಮಂ ಸೀಳಾಗಿ ಪೋಳಾಗಿ ಕೆಳಗಿದವು ಕೊಡಗಿದವು ವಾಹಕರನು. ಮತ್ತೆ ಭಟರಂಗಮಂ ಭಂಗಮಂ ಭರಿಸಿದವು. ಕತ್ತರಿಸಿ ತಲೆಗಳಂ ಕೊಲೆಗಳಂ ಕೊಂದು ಬಿಸಿನೆತ್ತರಂ ಪರಿಸಿದವ ಅನಿರುದ್ರನಸ್ತ್ರಗಳು. ಈ ಪದ್ಯದಲ್ಲಿ ಒಳ್ಳೆಯ ಪಾದ ಮಧ್ಯದಲ್ಲಿ ಯಮಕ ಬರುತ್ತದೆ. ಅದೇ ಇಲ್ಲಿಯ ಸ್ವಾರಸ್ಯ. ಛೇಕಾನುಪ್ರಾಸದಂತೆ ಯಮಕ. ಒತ್ತಿಬಹ ರಥಿಕರಂ ವ್ಯತಿಕರಂ ಮಾಡಿದವು. ಒತ್ತಿಕೊಂಡು ಬರ್ತಾ ಇರತಕ್ಕಂಥ ರಥಿಕರನ್ನ ವ್ಯಥಿಕರನ್ನಾಗಿ ವ್ಯಥಿತರನ್ನಾಗಿ ದುಃಖಿತರನ್ನಾಗಿ ಮಾಡಿದ್ದು. ಮುತ್ತುವ ತುರಂಗಮದ ತುಂಗ ಮದದಂತಿಗಳ ತುರಂಗಮದ ತುಂಗ ಮದದಂತಿಗಳ ಮೊತ್ತಮಂ ಮುತ್ತಿಕೊಂಡು ಬರ್ತಾ ಇರತಕ್ಕಂಥ ತುರಂಗಮ ಅಂದರೆ ವಾಜಿರ್ವಾಹಾರ್ವ ಗಂಧರ್ವ ಹೈಸೈಂಧವ ಸಪ್ತಯ ಘೋಟಕ ವೀತಿ ತುರಗ ತುರಂಗಮ ಅಶ್ವ ಅಂತೆಲ್ಲ ಅಮರಕೋಶದಲ್ಲಿ ಪರ್ಯಾಯ ಪದ ಹೇಳ್ತಾರೆ. ತುರಂಗಮದ ತುರಂ ಗಚ್ಚತಿ ತುರಂ ಗಮನಂ ಅಸ್ತಿ. ಶೀಘ್ರವಾಗಿ, ತುರಂ ಅಂದರೆ ಶೀಘ್ರ, ಶೀಘ್ರವಾಗಿ ಹೋಗುವ ಶಕ್ತಿ ಉಳ್ಳಂಥದ್ದು. ಆ ಕಾರಣ ತುರಂಗಮದ ತುರಂಗಮ ತುರಂಗಮ ತುರಂಗ ಅಂತೆಲ್ಲ ಉಂಟು. ತುರಂಗಮದ ಕುದುರೆಯ ಆ ಮೊತ್ತ ಮತ್ತು ತುಂಗ ಮದದಂತಿಗಳ ತುಂಗ ಎತ್ತರದ ಮದದಂತಿ ಮದಿಸಿದ ಆನೆಗಳು ಅಂತ. ಇಲ್ಲಿ ತುರಂಗ ಮದ ತುಂಗ ಮದ. ಆ ಗಮದ ಅಂತಿದೆಯಲ್ಲ ಅದು ಮತ್ತೆ ಪುನರುಕ್ತವಾಗಿ ಬಂದರೂ ಅರ್ಥಾಂತರದಲ್ಲಿ ಬಂದ ಕಾರಣ ಯಮಕಾಲಂಕಾರವಾಗಿದೆ. ಅವುಗಳ ಮೊತ್ತವನ್ನು ಸಮೂಹವನ್ನು ಪೋಳಾಗಿ ಸೀಳಾಗಿ ಕೆಡಹಿದವು ಕೊಡಹಿದವು ಕೆಡಹಿದವು ಕೊಡಹಿದವು ಡಹಿದವು ಅದು ಯಮಕವಾಗಿ ಬಂದಿರತಕ್ಕಂಥದ್ದು. ವಾಹಕರನು ಅವು ಚಿನ್ನಾಭಿನ್ನವಾಯಿತು. ಮತ್ತು ತಮ್ಮ ಮೇಲಿದ್ದ ವಾಹಕರನ್ನು ಜಾರಿಸಿಬಿಟ್ಟುವು. ಮತ್ತೆ ಭಟರಂಗಮಂ ಭಂಗಮಂ ಭರಿಸಿದವು. ಭಟರ ಅಂಗವನ್ನು ಭಂಗವನ್ನಾಗಿ ಮಾಡಿದವು. ವೀರ ಭಟರ ದೇಹಗಳನ್ನು ಕತ್ತರಿಸಿಬಿಟ್ಟುವು. ಕತ್ತರಿಸಿ ತಲೆಗಳಂ ಕೊಲೆಗಳಂ ಕೊಂದು ತಲೆಗಳನ್ನು ಕತ್ತರಿಸಿ ಕೊಲೆಗಳನ್ನು ಮಾಡಿ ಬಿಸಿನೆತ್ತರಂ ಪರಪಿದವು ನೆರಪಿದವು. ನೆತ್ತರು ಎಲ್ಲ ಕಡೆ ಚೆಲ್ಲಾಡುವಂತೆ ತುಂಬಿಕೊಳ್ಳುವಂತೆ ಮಾಡಿದವು. ಮರುಳ್ಪಡೆಯನು ಅಸ್ತ್ರಂಗಳ್ ಅನಿರುದ್ಧನ ಅಸ್ತ್ರಗಳು ಮರುಳ್ಪಡೆ ಅಂದರೆ ಭೂತ ಬೇತಾಲಾದಿಗಳ ಸಮೂಹಗಳು ನೆತ್ತರಂ ಪರಪಿದವು ನೆರಪಿದವು. ರಕ್ತವನ್ನು ಹರಡಿಕೊಂಡು ನೆನೆದು ಚಪ್ಪರಿಸಿಕೊಂಡು ಹೀರುವಂತೆ ತುಂಬಿಸಿಕೊಳ್ಳುವಂತೆ ಮಾಡಿದವು. ಅನಿರುದ್ಧ ಕೃಷ್ಣನ ಮೊಮ್ಮಗ ಈ ಯುದ್ಧ ಮೊದಲು ಮಾಡಿದ. ಸಾಮಾನ್ಯವಾಗಿ
ಚದುರಂಗದ ಆಟದಲ್ಲಿ ನಾವು ನೋಡ್ತೀವಿ, ಮೊದಲು ಪಾನನ್ನು ಮೂವ್ ಮಾಡ್ತೀವಿ, ಪದಾತಿಯನ್ನು. ಹಾಗೆ ಜೂನಿಯರ್ ಮೋಸ್ಟ್ ಮೊದಲು ಹೋಗು ಅಂತ ಕಳಿಸ್ತೀವಿ. ಆ ಥರ ಅನಿರುದ್ಧ ಚಿಕ್ಕವನು ಹೋಗಿದ್ದಾನೆ. ಇಲ್ಲಿ ಕೃಷ್ಣ ಪಾಂಡವರ ಮಧ್ಯಮನಾದ ಅರ್ಜುನನ ಜೊತೆ ಇದ್ದೇ ಇದ್ದಾನೆ. ಬಬ್ರುವಾಹನನ ಜೊತೆ ಕಾಳಗವಾಗಿ ಅರ್ಜುನ ಅಕ್ಷರಶಃ ಸತ್ತು ಬದುಕಿದ ಮೇಲೆ ಬರ್ತದೆ, ಮೂಲ ಜೈಮಿನಿ ಭಾರತದಲ್ಲಿ ಬರ್ತದೆ. ಇಲ್ಲಿ ಕವಿ ಯಾಕೋ ಮರೆತಂತೆ ಇದೆ. ಏನಂದರೆ, ಇನ್ನು ಮುಂದೆ ಬರುವವರು ಪರಮ ಭಾಗವತೋತ್ತಮರಾದ ಎದುರಾಳಿಗಳು, ಅವರನ್ನು ನೀನೊಬ್ಬ ಎದುರಿಸೋಕ್ಕೆ ಆಗೋಲ್ಲ, ನಾನು ಜೊತೆಯಲ್ಲಿ ಇರಲೇಬೇಕು ಅಂತ ಬರ್ತಾನೆ. ಈಗಾಗಲೇ ಕೃಷ್ಣ 2 ಬಾರಿ ಬಂದಿದ್ದಾನೆ. ಮೊದಲನೇದು ಸುಧನ್ವ ಕಾಳಗದ ಕಾಲದಲ್ಲಿ ಇವನ ರಥದಲ್ಲಿ ಸಾರಥಿಯಾಗಿ ಆವಿರ್ಭವಿಸ್ತಾನೆ. ಮತ್ತೆ ಬಬ್ರುವಾಹನ ಅರ್ಜುನನ ಕೊಂದಾಗ ಬದುಕಿಸ್ಕೊಳ್ಳಕ್ಕೆ ಬಂದಿದ್ದಾನೆ. ಹೀಗೆ ಮೊದಲು ಕೃಷ್ಣ ಹೊರಟಿದ್ದಿಲ್ಲ ಅರ್ಜುನನ ಜೊತೆಯಲ್ಲಿ, ಈಗ ಹೊರಟಿದ್ದಾನೆ. 2 ಬಾರಿ ಕಾಣಿಸ್ಕೊಂಡು 2ನೇ ಬಾರಿಯಿಂದ ಕಂಟಿನ್ಯೂಸ್ ಆಗಿರ್ತೀನಿ ಅಂತ ಹೇಳಿದ್ದಾನೆ. ಈ ಕಾವ್ಯದಲ್ಲಿ 10 ಯುದ್ಧಗಳು ಬರುತ್ತೆ. ಮೊದಲು ಯುದ್ಧ ಕುದುರೆಯನ್ನು ಸಂಪಾದಿಸ್ಕೊಂಡು ಬರೋದೊಳಗೆ, ಅದು ಭದ್ರಾವತಿಯಲ್ಲಿ ಯವನಾಶ್ವನ ಕುದುರೆಯನ್ನು ತರುವಾಗ ಘಟೋತ್ಕಚನ ಮೊಮ್ಮಗ ಮೇಘವರ್ಣ ಮತ್ತು ಭೀಮ ವೃಷಕೇತು 3 ಸೇರಿ ಯುದ್ಧ ಮಾಡ್ತಾರೆ ಯವನಾಶ್ವನ ಜೊತೆ. ಆಮೇಲೆ ಕುದುರೆಯನ್ನು ಅಪಹರಿಸಿಕೊಂಡು ಹೊರಟೋಗ್ಬಿಡ್ತಾನೆ ಅನುಸಾಲ್ವ ರಾಕ್ಷಸ. ಆಗ ಮತ್ತೆ ಯುದ್ಧ ಮಾಡೋದಾಗುತ್ತದೆ. ಅದು 2ನೇ ಯುದ್ಧ. 3ನೇ ಯುದ್ಧ ನೀಲಧ್ವಜನ ಮಗ ಪ್ರವೀರನ ಮತ್ತು ನೀಲಧ್ವಜನ ಜೊತೆಯಲ್ಲಿ ಮಾಡ್ತಕ್ಕಂಥದ್ದು ಅರ್ಜುನ. ಅದಾದ ಮೇಲೆ 4ನೇ ಯುದ್ಧ ಆಗ್ತಕ್ಕಂಥದ್ದು ಸುಧನ್ವ ಸುರಥ ಅವರಿಬ್ಬರ ಜೊತೆ. 5ನೇ ಯುದ್ಧ 6ನೇ ಯುದ್ಧ ಆಗ್ತಕ್ಕಂಥದ್ದು ಪ್ರಮೀಳೆಯ ಜೊತೆಯಲ್ಲಿ ಸ್ತ್ರೀ ಸಮೂಹದಲ್ಲಿ. ಆಮೇಲೆ ಭೀಷಣ ರಾಕ್ಷಸ ಲೋಕದ ಅಧೀಶ್ವರ ಅವನ ಜೊತೆ ಮಾಡ್ತಕ್ಕಂಥ ಯುದ್ಧ. ಅದಾದ ಮೇಲೆ ಲವಕುಶರ ಕಾಳಗವನ್ನು ವರ್ಣಿಸ್ತಾರಲ್ಲ, ಆಗ ಲವಕುಶರು ಮಾಡಿದದ್ದು ಅದು ಶತ್ರುಘ್ನನ ಜೊತೆಗೆ, ಭರತನ ಜೊತೆಗೆ, ಲಕ್ಷ್ಮಣನ ಜೊತೆಗೆ, ರಾಮನ ಜೊತೆಗೆ, ಹೀಗೆ 4 ಹಂತದಲ್ಲಿ ನಡೆಯುತ್ತದೆ. ಅದು ಒಂದು ಯೂನಿಟ್ ಆಗಿ ತಗೊಂಡು ಆಮೇಲೆ ಬಬ್ರುವಾಹನ ಅರ್ಜುನ, ಈ ಒಂದೊಂದು ಯುದ್ಧದಲ್ಲೂ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗೆ ನೋಡಿದ್ರೆ ಇನ್ನೂ ಹೆಚ್ಚಾಗುತ್ತೆ, ಒಂದೊಂದು ಚಂಕ್ ಅಂತ ನಾನು ಇಟ್ಕೊಂಡಿದ್ದೀನಿ. ಅದಾದ ಮೇಲೆ ಈಗ ತಾಮ್ರಧ್ವಜನ ಜೊತೆಯಲ್ಲಿ ಮಾಡ್ತಕ್ಕಂಥದ್ದು. ಅದಾದಮೇಲೆ ಯುದ್ಧ ಆಗೋಲ್ಲ. ಚಂದ್ರಹಾಸನ ಕತೆಗೆ ಬಂದಾಗ ಯುದ್ಧ ನಡೆಯೋದಿಲ್ಲ. ಚಂದ್ರಹಾಸ, ಅದಕ್ಕೆ ಪೂರ್ವದಲ್ಲಿ ವೀರವರ್ಮ ಬರ್ತಾನೆ. ಈ ತಾಮ್ರಧ್ವಜ ಮಯೂರಧ್ವಜ ಪ್ರಸಂಗ ಆದಮೇಲೆ ವೀರವರ್ಮ ಆದಮೇಲೆ ಚಂದ್ರಹಾಸ ಆದಮೇಲೆ ಜಯದ್ರಥನ ಮಗ ಸಿಂಧು ಸೌವೀರ ದೇಶಾಧಿಪತಿ. ಅಲ್ಲೆಲ್ಲಿಯೂ ಯುದ್ಧ ಆಗೋದಿಲ್ಲ. ಹೀಗೆ ಬರುತ್ತದೆ. ಒಟ್ಟು 10 ಮುಖ್ಯ ಯುದ್ಧಗಳು, ಅದರೊಳಗೆ ಅವಾಂತರ ಯುದ್ಧಗಳು. ಅಂದರೆ ಈ 34 ಸಂಧಿಯ ಕಾವ್ಯದಲ್ಲಿ ಅರ್ಧಕ್ಕೂ ಜಾಸ್ತಿ ಯುದ್ಧದ್ದೇ ಇದೆ. ನಮ್ಮ ಪೂರ್ವ ಕವಿಗಳಿಗೆ ಯುದ್ಧದ ವರ್ಣನೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾವು ಈ ಕಾಲದ ಆ್ಯಕ್ಷನ್ ಫಿಲ್ಮನ್ನು ಬೈದು ಏನು ಪ್ರಯೋಜನ? ಜನಕ್ಕೆಂದೂ ಬೇಕಾದದ್ದು ವೀರಶೃಂಗಾರವೇ. ನೀವು ನೋಡಿ, ಎಲ್ಲಿಯೂ ಅದೇ ಕಾಣಿಸ್ತಕ್ಕಂಥದ್ದು. ಮಾನವ ಸ್ವಭಾವ ಬದಲಾಗಿಲ್ಲ ಅಂತ ಗೊತ್ತಾಗುತ್ತದೆ. ಹೀಗೆ ಯುದ್ಧವನ್ನು ಮಾಡ್ತಾನೆ ಅನಿರುದ್ಧ. ಆಗ ರೋಷ ಕಷಾಯಿತನಾಗಿ ತಪ್ತ ಅಗ್ನಿಯಂತೆ ಅವನು ಉತ್ತಪ್ತ ಕಾಂಚನ ನೇತ್ರನಾಗಿ ಕೋಪಾರುಣನಾಗಿ ಬರ್ತಾನೆ ತಾಮ್ರಧ್ವಜ. ಅವನು ಈ ತನ್ನ ಕುದುರೆಯನ್ನು ಬಿಡಿಸಿಕೊಳ್ಳಬೇಕು, ಪಾಂಡವರ ಕುದುರೆಯನ್ನು ಉಳಿಸಿಕೊಳ್ಳಬೇಕು ಅಂತ ಯುದ್ಧ ಮಾಡ್ತಾನೆ. ಆ ಯುದ್ಧದ ಒಂದು ಪದ್ಯವನ್ನು ಕಾಣೋಣ. ಹರಿನಂದನನ ದಿವ್ಯ ಹರಿಮಯವರೂಥಮಂ ಹರಿವೇಗದಿಂದ ಸವ ಹರಿಚತುಷ್ಟಯವನು. ಹರಿನಂದನನ ದಿವ್ಯ ಹರಿಮಯವರೂಥಮಂ ಹರಿವೇಗದಿಂದ ಸವ ಹರಿಚತುಷ್ಟಯವನು. ಹರಿಯನು ಪಳವಿಗೆಯ ಹರಿಯನು ಪಾರ್ಥನಲ ಹರಿಯನು ಧಾತು ಗೆಡಿಸಿ. ಹರಿಯನು ಪಳವಿಗೆಯ ಹರಿಯನು ಪಾರ್ಥನಲ ಹರಿಯನು ಧಾತು ಗೆಡಿಸಿ.
ಹರಿಪದ ಕಲಿಗಳಂ ಪ್ರಹರಿಸಿ ತಾಮ್ರಧ್ವಜಂ ಹರಿನಾದಮಂ ಮಾಡಿ ಹರಿದಾಡುತ್ತಿರೆ. ಹರಿಪದ ಕಲಿಗಳಂ ಪ್ರಹರಿಸಿ ತಾಮ್ರಧ್ವಜಂ ಹರಿನಾದಮಂ ಮಾಡಿ ಹರಿದಾಡುತ್ತಿರೆ. ಕೂಡೆ ಹರಿಣಾಂಕ ಕುಲಜಂ ವಿಗರಿಸಿದಂ ಹರಿಣಾಂಕ ಕುಲಜಂ ವಿಗರಿಸಿದಂ ಬಾಣಮಂ ಹರಿಕಿರಣ ಮಡಗುವಂತೆ ಹರಿಕಿರಣ ಮಡಗುವಂತೆ ಹರಿಣಾಂಕ ಕುಲಜಂ ವಿಗರಿಸಿದಂ ವಿಗರಿಸಿದಂ. ಹರಿಪದವನ್ನು ಇಲ್ಲಿ 14 ಬಾರಿ ಬಳಸಿದ್ದಾನೆ ಕವಿ. ಮೊದಲ, ಎರಡನೆಯ, 4ನೆಯ, 5ನೆಯ ಸಾಲುಗಳಲ್ಲಿ 2 ಬಾರಿ, ಅಂದರೆ ಒಟ್ಟು 8 ಬಾರಿ. 3 ಮತ್ತು 6ನೇ ಸಾಲುಗಳಲ್ಲಿ 3 ಬಾರಿ, 6, 8 + 6 14. 14 ಬಾರಿ ಹರಿಸ್ಮರಣೆ ಬೇರೆ ಬೇರೆ ರೀತಿಯಲ್ಲಿ ಸಭಂಗ ಅಭಂಗ ಶ್ಲೇಷಗಳಿಂದ ಮಾಡಿದ್ದಾನೆ. ಮುಖ್ಯವಾಗಿ ಅಭಂಗ ಶ್ಲೇಷ ಹರಿಗಿರತಕ್ಕಂಥ ಅನೇಕ ಅರ್ಥಗಳನ್ನು ಇಟ್ಟುಕೊಂಡು ಮಾಡಿದ್ದಾನೆ. ಇದೇ ಈ ಪದ್ಯದ ಸ್ವಾರಸ್ಯ. ಹರಿನಂದನನ ದಿವ್ಯ ಹರಿಮಯ ವರೂಥಮಂ. ಹರಿನಂದನ, ಹರಿ ಅಂದರೆ ಇಂದ್ರ ಅಂತ ಒಂದು ಅರ್ಥ. ಇಂದ್ರನಂದನ ಅರ್ಜುನನ ಹರಿಮಯ ಒಳ್ಳೆಯ ಕುದುರೆಗಳಿಂದ ಕೂಡಿರತಕ್ಕಂಥ ರಥವನ್ನು ಹರಿವೇಗದಿಂದೆಸವ, ವಾಯುವಿನ ವೇಗದಿಂದ ಇರುವಂತಹ, ಇಲ್ಲಿ ಹರಿಮಯ ವರೂಥ ಅನ್ನೋದಕ್ಕೆ ಕೃಷ್ಣನೇ ಕೂತಿರ್ತಕ್ಕಂಥ ರಥ ಅಂತ ಅರ್ಥ ಮಾಡಬೇಕು. ಯಾಕೆಂದರೆ ಮುಂದೆ ಹರಿಚತುಷ್ಟಯವನು ಅಂತಿದೆ, 4 ಕುದುರೆಗಳಿಂದ ಕೂಡಿರತಕ್ಕಂಥ ರಥ, ಅಲ್ಲಿ ಇರುವವನು ಸಾರಥಿಯಾಗಿ ಹರಿ. ಹಾಗಾಗಿ ಹರಿನಂದನನ ಹರಿಮಯ ಕೃಷ್ಣಮಯವಾದ ರಥವನ್ನು, ವಾಯುವೇಗದಿಂದ ಓಡ್ತಾ ಇರತಕ್ಕಂಥ 4 ಕುದುರೆಗಳು ಇರತಕ್ಕಂಥ ರಥವನ್ನು, ಆಮೇಲೆ ಹರಿಯನು ಮಹಾವಿಷ್ಣುವನ್ನ ಅಂದರೆ ಕೃಷ್ಣನನ್ನು ಅಂತ. ಇಲ್ಲಿ ಹರಿಮಯ ಅನ್ನೋದಕ್ಕೆ, ಹರಿ ಅನ್ನೋದಕ್ಕೆ ಸುವರ್ಣ ಅಂತ ಬೇರೆ ಒಂದು ಅರ್ಥ ಇದೆ, ಅದನ್ನು ನಾವು ಮಾಡಬಹುದು. ಬಂಗಾರದಿಂದ ಕೂಡಿರತಕ್ಕಂಥದ್ದು, ಬಂಗಾರದ ಅಲಂಕಾರ ಇರತಕ್ಕಂಥದ್ದು ಅಂತ. ಪಳವೆಗೆಯ ಹರಿಯನು, ಬಾವುಟದಲ್ಲಿರ್ತಕ್ಕಂಥ ಹರಿ, ಕಪಿ ಅಂದರೆ ಹನುಮಾನ್, ಆತನನ್ನು ಪಾರ್ಥನ ಲಹರಿಯನ್ನು, ಪಾರ್ಥನ ಮನೋಧರ್ಮವನ್ನು, ಲಹರಿ ಅಂತಂದರೆ ಮೂಡ್ಸ್, ಅದನ್ನು ಕೂಡ ಧಾತುಗೆಡಿಸಿ, ದಿಕ್ಕುಗೆಡಿಸಿ, ಅದರ ಫಂಡಮೆಂಟಲ್ಸೇ ಚೆಲ್ಲಾಪಿಲ್ಲಿ ಆಗುವಂತೆ ಮಾಡಿ, ಹರಿಬದ ಕಲಿಗಳು, ಹರಿಬ ಕಷ್ಟಕ್ಕೆ ಆಗತಕ್ಕಂತಹ ಅಂಕದ ಮಲ್ಲರು ಅಂತೀವಲ್ಲ, ಆ ರೀತಿಯಾದವರನ್ನು ಪ್ರಹರಿಸಿ, ಅಲ್ಲಿ ಪ್ರಹರಿ ಬಂತಲ್ಲ, ಹರಿಬದ ಕಲಿಗಳಂ ಪ್ರಹರಿಸಿ ಹೊಡೆದು, ತಾಮ್ರಧ್ವಜಂ ಹರಿನಾದಮಂ ಮಾಡಿ, ಹರಿನಾದ ಅಂದರೆ ಇಲ್ಲಿ ಸಿಂಹನಾದ ಅಂತ ಅರ್ಥ. ಹರಿದಾಡುತ್ತಿರೆ, ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ, ಮಾಡ್ತಾ ಇದ್ದರೆ ಕೂಡೆ ಹರಿಣಾಂಕ ಕುಲಜಂ, ಹರಿಣ ಜಿಂಕೆ, ಅದರ ಗುರುತಿರ್ತಕ್ಕಂಥದ್ದು ಚಂದ್ರ, ಅದರ ವಂಶದವನು ಚಂದ್ರ ವಂಶೀಯ. ಹರಿಣಾಂಕ ಕುಲಜಂ ವಿಹರಿಸಿದಂ, ವಿಹಾರವನ್ನು ಮಾಡ್ತಾನೆ. ಬಾಣಮಂ, ತನ್ನ ಬಾಣ ಹರಿಕಿರಣ ಮಡಗುವಂತೆ, ತನ್ನ ಬಾಣಗಳು, ಹರಿ ಅಂದರೆ ಅಲ್ಲಿ ಸೂರ್ಯ ಅಂತ, ಹರಿದಶ್ವೋಷ್ಣರಶ್ಮಯ ಅಂತ ಅಮರಕೋಶ ಹೇಳ್ತದಲ್ಲ, ಸೂರ್ಯನನ್ನು ಅಡರುವ ಹಾಗೆ ತನ್ನ ಬಾಣಗಳನ್ನು ಪ್ರಯೋಗ ಮಾಡಿ ಗೆಲ್ಲುವ ದಿಕ್ಕಿನಲ್ಲಿ ನೋಡ್ದ ಅಂತ. ತಾಮ್ರಧ್ವಜ ಹೀಗೆ ಮಾಡಿದ್ರೆ ಅರ್ಜುನನು ಪ್ರತಿಕ್ರಿಯೆ ತೋರ್ತಾನೆ, ಆದರೆ ಏನೂ ಆಗೋದಿಲ್ಲ, ಏನೂ ಪ್ರಯೋಜನಕ್ಕೆ ಬರೋಲ್ಲ. ಮತ್ತೆ ಮುರಹರನ ನೀರೈದು ಕುರ್ಗಣೆಗಳು 60 ಮಾರ್ಗಣದಿಂದ ಸುತನಂ ಘಾತಿಸುತ್ತವಂ ಬೊಬ್ಬಿರಿಯೇ, ಲೆಕ್ಕಗಳೇ ಕೊಟ್ಬಿಡ್ತಾನೆ. ಎಷ್ಟೆಷ್ಟು ಬಾಣದಿಂದ ಯಾರ್ಯಾರನ್ನು ಹೊಡೆದಿಂತು, 60 ಬಾಣದಿಂದ ಅರ್ಜುನನ್ನ, 10 ಬಾಣಗಳಿಂದ ಕೃಷ್ಣನನ್ನ ಎಲ್ಲ ಬಡಿದು ಮೂರ್ಛೆ ಹೋಗಿಸ್ತಾನೆ ಅಂತ. ವಿಜಯನ್ ಒತ್ತಾಯದಿಂದವನ ಕುದುರೆ ಸಾರಥಿ ರಥವನೆಚ್ಚು ಹೊಡಿಗೈದನು ಅಂತ. ಹೀಗೆ ಯುದ್ಧ ಮುಂದುವರಿಯುತ್ತದೆ. ಯುದ್ಧ ಮುಂದುವರೆದಾಗ ಕೃಷ್ಣನನ್ನೂ ಕೂಡ ಮೂರ್ಛೆ ಪಡಿಸ್ತಾನೆ. ಅವನ ತಾಮ್ರಧ್ವಜನ ಪರಾಕ್ರಮ ಯಾವ ರೀತಿಯಾಗಿತ್ತು ಅನ್ನೋದನ್ನು ಮುಂದಿನ ಪದ್ಯವೊಂದರೊಳಗೆ ನೋಡೋಣ.
ಕಟ್ಟುಗ್ರ ಕೋಪದಿಂದ ಇತಪ್ಪ ದಾನವಘರಟ್ಟನಂ ತಡೆದು ಕಟ್ಟುಗ್ರ ಕೋಪದಿಂದ ಇತಪ್ಪ ದಾನವಘರಟ್ಟನಂ ತಡೆದು ತಾಮ್ರಧ್ವಜಂ ಕಾಳಗಂ ಕೊಟ್ಟಂ ಅಳವಿಗೆ ಸೇರಿ ತಾತನ ಚತುರ್ಬಲಂ ಸರ್ವ ಸನ್ನಾಗದಿಂದ ಇಟ್ಟಣಿಸಿತಾಗವಂ ಬಳಿಕ ಮುರವೈರಿ ತಿರುಪಿಟ್ಟ ಚಕ್ರದ ಫಲವು ಧಾರೆಗಳ ಸೋಂಕಿನಿವು ಮುರವೈರಿ ತಿರುಪಿಟ್ಟ ಚಕ್ರದ ಫಲವು ಧಾರೆಗಳ ಸೋಂಕಿನಿಂ ಥಟ್ಟು ಕೆಡೆದುದು ಪಗೆಯ ಪಡೆಯೊಳ ಅಕ್ಷೋಗಿಣಿಯ ಶತಕಂ ಒಂದೇ ಕ್ಷಣದೊಳೋ ಚಕ್ರದ ಫಲವು ಧಾರೆಗಳ ಸೋಂಕಿನಿಂ ತಟ್ಟುಗೆಡೆದುದು ಪಗೆಯ ಪಡೆಯೊಳ್ ಅಕ್ಷೋಗಿಣಿಯ ಶತಕಂ ಒಂದೇ ಕ್ಷಣದೊಳೋ ಕೃಷ್ಣನ ಕೈನಲ್ಲಿ ಚಕ್ರವನ್ನೇ ಕವಿ ಹಿಡಿಸ್ತಾನೆ. ಕೃಷ್ಣ ಚಕ್ರ ಹಿಡಿದು ಬರ್ತಾನೆ. ಉರಗೇಂದ್ರ ಕಮಠ ದಿಕ್ಕರಿಗಳಂ ಗಿರಿಗಳಂ ಶರಧಿಯುಂ ದೆಸೆಗಳಂ ಧರಣಿಯುಂ ತರಣಿಯುಂ ಪಿಡಿದು ಕಂಪಿಸುತ್ತಿರಲ ತ್ರಿವಿಕ್ರಮಂ ಚಕ್ರಮಂ ಕೊಂಡು ಕಾಳಗಕ್ಕೆ ಬರಲು ಅರುಣಧ್ವಜಂ ಕಂಡು ಕೋಪದಿಂ ಚಾಪದಿಂ ಸರಳ ಮಳೆಯಂ ಕರೆಯು ತುರುಬಿದಂ ತರುಬಿದಂ ಹರಿಯನದ್ಭುತವಾಗಿ ಸಂಗರಂ ಸಿಂಗರಂ ಮೆರೆಯಲಂತಕಪುರದೊಳು ಅಂತ ಒಳ್ಳೆ ಶಬ್ದಾಲಂಕಾರ ಭೂಯಿಷ್ಠವಾದ ಪದ್ಯ ಅದು. ಆದಿಶೇಷ, ಆದಿಕೂರ್ಮ, ಅಷ್ಟ ದಿಗ್ಗಜಗಳು, ದಿಕ್ಕರಿಗಳು, ಗಿರಿಗಳು, ಸಪ್ತ ಕುಲಾಚಲಗಳು, ಶರಧಿ, ಸಪ್ತ ಸಾಗರಗಳು, ಅಷ್ಟ ದಿಕ್ಕುಗಳು, ದಸೆಗಳು, ಧರಣಿ, ಭೂಮಿ, ತರಣಿ, ಸೂರ್ಯ ಇವರುಗಳೆಲ್ಲ ಕಂಪಿಸುತ್ತಿರುವಂತೆ ಆಯಿತು. ಕೃಷ್ಣ ತ್ರಿವಿಕ್ರಮಂ ಚಕ್ರಮಂ ಕೊಂಡು ಕಾಳಗಕ್ಕೆ ಬರಲು ಅರುಣಧ್ವಜಂ ಅಂದರೆ ತಾಮ್ರಧ್ವಜಂ ಅಂತ. ಅರುಣ ಕೆಂಪು ಬಣ್ಣ, ತಾಮ್ರಧ್ವಜಂ ಕಂಡು ಕೋಪದಿಂ ಚಾಪದಿಂ ತನ್ನ ಬಿಲ್ಲಿಂದ ಚಾಪದಿಂದ ಸರಳ ಮಳೆಯಂ ಬಾಣಗಳ ಮಳೆಯನ್ನ ಕರೆಯುತ್ತಾ ಉರುಬಿದಂ ಆರ್ಭಟಿಸಿದ, ತರುಬಿದ, ಬೆಂಬತ್ತಿದ ಹರಿಯನದ್ಭುತವಾಗಿ ಸಿಂಗರಂ ಸಿಂಗರಂ ಮೆರೆಯಲು. ಈ ಸಂಗ್ರಾಮದ ಸಿಂಗಾರ ತುಂಬ ಚೆನ್ನಾಯಿತು. ಅಂತಕನ ಪುರದಳು ಯಮಲೋಕಕ್ಕೆ ತುಂಬ ಜನ ದಾಖಲೆ ಆಗ್ತಾ ಇದ್ರು. ಅಲ್ಲಿ ಸಿಕ್ಕಾಪಟ್ಟೆ ಇಮಿಗ್ರೇಷನ್ ಆಗ್ತಾ ಇತ್ತು ಅಂತ. ಈಗ ಕೃಷ್ಣ ರೋಷ ಹೆಚ್ಚಾಗಿ ಚಕ್ರ ಹಿಡಿತಾನಲ್ಲ, ಕಟ್ಟುಗ್ರ ಕೋಪದಿಂದ ಈತಪ್ಪ ದಾನವ ಘರಟ್ಟ, ದಾನವರಿಗೆ ಬೀಸುವ ಕಲ್ಲಿದ್ದಂತೆ ಪುಡಿ ಮಾಡ್ತಾನೆ. ಅವನನ್ನು ತಡೆದು ತಾಮ್ರಧ್ವಜಂ ಕಾಳಗಂ ಗೊಟ್ಟನ್ ಅಳವಿಗೆ ಸೇರಿತಾತನ ಚತುರ್ಬಲಂ ಸನ್ನಾಹದಿಂದ ಇಟ್ಟಣಿಸಿತಾಹವಂ. ಎಲ್ಲ ಕಡೆಗೂ ಯುದ್ಧದ ಉತ್ಸಾಹ ಬಂತು. ಆಹವ ಅಂದರೆ ಯುದ್ಧ. ಬಳಿಕ ಮುರವೈರಿ ತಿರುಪಿಟ್ಟು ಚಕ್ರದ ಫಲವು ಧಾರೆಗಳ ಸೋಂಕಿನಿಂ, ಅವನು ತಿರುಗಿಸಿಬಿಟ್ಟ ಚಕ್ರದ ಧಾರೆ ಅಲುಗಿನ ಕಾರಣದಿಂದ ತಟ್ಟುಗೆಡೆದುದು ಪಗೆಯ ಪಡೆಯೋಳ್ ಅಕ್ಷೋಹಿಣಿಯ ಶತಕ 100 ಅಕ್ಷೋಹಿಣಿ ಒಂದೇ ಬಾರಿ ಹಾಳಾಯಿತು ಅಂತ. ಅವೇ ಅತ್ಯುಕ್ತಿಗಳನ್ನು ತುಂಬ ಮಾಡ್ತಾನೆ. ಇಡೀ ಕೌರವ ಪಾಂಡವ ಸಂಗ್ರಾಮದಲ್ಲಿ 18 ಅಕ್ಷೋಹಿಣಿ ಆದರೆ ಒಬ್ಬ ತಾಮ್ರಧ್ವಜನ ಹತ್ರವೇ 106 ಅಕ್ಷೋಹಿಣಿ ಇತ್ತು ಅಂತ ಕವಿ ಹೇಳ್ತಾನೆ. ಅದು ಏನದು ಲೆಕ್ಕ ಇಲ್ಲ ಅವರಿಗೆ, ತುಂಬ ಜಾಸ್ತಿ ಅಂತ ಅನ್ನೋದು ಹೇಳಬೇಕಲ್ವಾ. ಆ ತರಹ ಇದನ್ನೆಲ್ಲ ನಾವು ಕಾವ್ಯದಲ್ಲಿ ಅಕ್ಷರಾರ್ಥದಲ್ಲಿ ತೆಗೆದುಕೊಳ್ಳಬೇಕಿಲ್ಲ. ಆ ಕೃಷ್ಣನ ರೋಷ, ಆ ಚಕ್ರಕ್ಕಿರುವ ಸಾಮರ್ಥ್ಯ ಆ ಥರದ್ದು ಅಂತ. ಆಮೇಲೆ ಅವನನ್ನು ಗೇಲಿ ಮಾಡ್ತಾನೆ ತಾಮ್ರಧ್ವಜ. ನೀನು ಹಿಂದೆ ಹಂಸಧ್ವಜನ ಮಗ ಸುಧನ್ವನಿಗಾಗಿ ನಿನ್ನ ಅವತಾರಗಳ ಪುಣ್ಯವನ್ನು, ಕೃಷ್ಣನ ಅವತಾರದಲ್ಲಿ ಮಾಡಿದಂಥ ಎಷ್ಟೆಷ್ಟೋ ಸತ್ಕಾರ್ಯಗಳ ಆ ಒಂದು ಪುಣ್ಯವನ್ನು ಅಷ್ಟನ್ನು ಬಿಟ್ಟುಕೊಟ್ಟಿಯಲ್ಲ. ಹಿಂದೆ ಪಾರ್ಥಂಗಾಗಿ ನೀನಿತ್ತ ಪುಣ್ಯವನ್ನು ಇತ್ತಲ್ಲಿ ಕೊಡದಿರು. ನೀನೇನೋ ಆ ಪುಣ್ಯಗಳದ್ದು ಖರ್ಚು ಮಾಡಬೇಡ, ನಾನು ತಕ್ಷಣವೇ ನಿಮ್ಮನ್ನೆಲ್ಲನೂ ಉಪಚಾರ ಮಾಡದೆ ನೋಡ್ಕೋತೀನಿ ಅಂತ ಹೇಳಿ ಉದ್ದಂಡ ಬಲದಿಂದ ಅವನು ಮೂರ್ಛೆಯನ್ನು ಹೊಗಿಸ್ತಾನೆ. ಆ ಪದ್ಯವನ್ನು ನಾವು ನೋಡೋಣ. ಪಡೆಮಡಿಯ ರೋಷದಿಂದಾಗ ತಾಮ್ರಧ್ವಜಂ ನುಡಿದನ್ ಅಸುರಾಂತಕನೊಳ್
ಪಡೆಮಡಿಯೇ ರೋಷದಿಂದಾಗ ತಾಮ್ರಧ್ವಜಂ ನುಡಿದನ್ ಅಸುರಾಂತಕನೊಳ್. ಎಲೆ ದೇವ ಸೈನ್ಯಮಂ ತಡೆಗಡಿದೊಡೇನಹುದು, ದೇವ ಸೈನ್ಯಮಂ ತಡೆಗಡಿದೊಡೇನಹುದು. ಹಿಂದೆ ಪಾರ್ಥಂಗಾಗಿ ನಿನ್ನ ಪುಣ್ಯವನಿತ್ತಲ, ಕೊಡದಿರು ಧನಂಜಯಂಗಾಗಿ ತನಗೀಗ ನಿನ್ನೊಡಲನ್. ಕೊಡದಿರು ಧನಂಜಯಂಗಾಗಿ ತನಗೀಗ ನಿನ್ನೊಡಲನ್. ಇದು ನಿಶ್ಚಯಂ ನಿನ್ನ ಕಿರೀಟಿಯಂ ಪಿಡಿದು ತಾತನ ಮಖವನಾಗಿ ಪೆಂ. ನಿನ್ನಂ ಕಿರೀಟಿಯಂ ಪಿಡಿದು ತಾತನ ಮಖವನಾಗಿ ಪೆಂ. ನೋಡೆಂದು ಹರಿಯಂ ಪಚಾರಿಸಿದನು, ಹರಿಯಂ ಪಚಾರಿಸಿದನು. ಮಾರ್ಮಿಕವಾದ ವ್ಯಂಗ್ಯ ಹೇಳ್ತಾ ಇದ್ದಾನೆ ತಾಮ್ರಧ್ವಜ. ನೀನು ಅರ್ಜುನನಿಗಾಗಿ ನಿನ್ನ ಪುಣ್ಯವನ್ನೆಲ್ಲ ಕೊಟ್ಟು ಸೂರೆ ಮಾಡಿದ್ಯಲ್ಲ, ಆ ಥರದ್ದು ಬೇಡ. ನಿಮ್ಮಿಬ್ಬರನ್ನೂ ಸೆರೆಗಟ್ಟಿ ನಾನು ನಮ್ಮ ತಂದೆಯ ಯಜ್ಞವನ್ನು ಮಾಡ್ತೀನಿ ಅಂತ ಗೇಲಿ ಮಾಡ್ತಾ ಇದ್ದಾನೆ. ಇಲ್ಲಿಯ ವೀರರ ಮಹಾತ್ಮ್ಯ ವಿಶಿಷ್ಟತೆ ಏನಂದರೆ, ಅವರು ಮಹಾಭಕ್ತರು ಆದರೂ ಯುದ್ಧ ಮಾಡ್ತಾರೆ. ಇದು ಒಂಥರ ವಿರುದ್ಧವಾದ ಭಾವವಲ್ಲವಾ ಅಂತ. ಅಲ್ಲಿ ತಾತ್ಪರ್ಯ ಇಷ್ಟೇ, ಪಾಂಡವರಿಗಿಂತ ಇವರು ಪರಾಕ್ರಮಿಗಳು, ಅವನಿಗಿಂತ ಕೃಷ್ಣ ಭಕ್ತಿಯಲ್ಲಿ ಮಿಗಿಲಾದವರು ಅಂತ. ಈ ಮೂಲಕ ಹೇಳಕ್ಕೆ ಹೊರಟಿರೋದು ಭಗವಂತನ ಜೊತೆಗೆ ಪ್ರೀತಿಯ ಸೆಣಸೆ ಹೊರತು ಮತ್ತೇನೂ ಅಲ್ಲ. ಲೋಕದಲ್ಲಿ ಪಾಂಡವರಿಗೆ ಕೃಷ್ಣ ಭಕ್ತಿಯಲ್ಲಿ ದೊಡ್ಡವರು, ಪರಾಕ್ರಮದಲ್ಲಿ ಮಿಗಿಲಾದವರು ಅಂತ ಹೆಸರು ಬಂದಿದೆ. ಅವರಿಗಿಂತ ದೊಡ್ಡವರು ಎಷ್ಟೋ ಜನ ಇದ್ದಾರೆ, ಆದರೆ ಅವರು ಅನಾಮಧೇಯರಾಗಿ ಎಲ್ಲೋ ಉಳಿದಿದ್ದಾರೆ. ಅದನ್ನು ನಾವು ಲೆಕ್ಕಿಸದೆ ತುಂಬ ಉಪೇಕ್ಷೆ ಮಾಡಬಾರದು ಅಂತನ್ನುವುದು ಇದು ಒಳ್ಳೆಯ ವಿವೇಕವೇ ಹೌದು. ಆದರೆ ಒಂದು ರೀತಿ ಕೃತ್ರಿಮವಾಗಿ ಕಲ್ಪಿಸಿದಂತೆ ತೋರುತ್ತದೆ. ಅಂದರೆ ಈ ಥರದ್ದು ಮಾಡಿದವರ ಬದುಕಿನಲ್ಲಿ ದ್ವಂದ್ವಗಳು, ಮತ್ತೊಂದು ಏನು ಕಾಣಿಸದೆ ಎಲ್ಲರೂ ಯಾವುದೋ ಒಂದು ತತ್ವಕ್ಕಾಗಿ ದುಡಿತಾ ಇದ್ದಾರೆ ಅಂತ. ದೇ ಆರ್ ನಾಟ್ ರೌಂಡ್ ಕ್ಯಾರೆಕ್ಟರ್ಸ್, ದೇ ಆರ್ ಫ್ಲ್ಯಾಟ್ ಕ್ಯಾರೆಕ್ಟರ್ಸ್. ಹೀಗಾಗಿ ಯಾವುದೋ ಒಂದು ದೇ ಸರ್ವ್ ಎ ಪರ್ಪಸ್. ಆ ತಕ್ಷಣ ಅವರುಗಳಲ್ಲಿ ಧ್ವನಿಪೂರ್ಣತೆ ಹೊರಟೋಗುತ್ತದೆ. ಫ್ಲ್ಯಾಟ್ ಕ್ಯಾರೆಕ್ಟರ್ಸ್ ಕ್ಯಾನ್ ನೆವರ್ ಜನರೇಟ್ ಸಜೆಷನ್. ಉದಾಹರಣೆಗೆ ನೋಡಿ, ನಾವು ಈ ನೀತಿ ಕಥೆಗಳು, ದೃಷ್ಟಾಂತ ಕಥೆಗಳು, ಅಲಿಗರಿ ಅಂತೆಲ್ಲ ಹೇಳ್ತೀವಲ್ಲ, ಅವುಗಳಲ್ಲೆಲ್ಲ ಒಂದು ಸಂಕೇತಕ್ಕಾಗಿ ಒಂದು ಪಾತ್ರ ಇರುತ್ತವೆ. ಅವುಗಳಲ್ಲಿ ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಅದು ಆ ಸಂಕೇತವನ್ನು ತೋರಿಸ್ಬಿಟ್ಟ ಮೇಲೆ ಮುಗಿದೋಗ್ಬಿಡ್ತು, ಮತ್ತು ಇನ್ಯಾವುದೂ ಇರೋದಿಲ್ಲ. ಆ ಬಗೆಯ ಸ್ಥಿತಿ ಬಂದುಬಿಡುತ್ತದೆ. ಈಗ ಒಂದು ಉದಾಹರಣೆ ಕೊಡಬೇಕು. ಆ ಥರದ ಸಾಂಕೇತಿಕವಾದ ಕಥೆಗಳು, ಆ ರೀತಿಯ ಪಾತ್ರಗಳು, ಆ ಥರದ್ದೆಲ್ಲ ನಡೀತಾ ಇರ್ತವೆ ಅಂತನ್ನೋದಕ್ಕೆ ಬೇಕಾದಷ್ಟು ತತ್ವಗಳಿದೆ. ಪೌರಸ್ತ್ಯ ಪ್ರಪಂಚದಲ್ಲಿ, ಪಾಶ್ಚಾತ್ಯ ಪ್ರಪಂಚದಲ್ಲಿ ಎರಡರೊಳಗೂ ತುಂಬ ಇದೆ. ಪಂಚತಂತ್ರದ ಕಥೆಗಳನ್ನೇ ನೋಡೋಣ. ಕಥೆಗಳು ತುಂಬ ಆಕರ್ಷಕವಾಗಿರುತ್ತೆ, ಸ್ವಾರಸ್ಯವಾಗಿರುತ್ತೆ. ಆದರೆ ಅವು ಯಾವುದೋ ಒಂದೊಂದು ವ್ಯಕ್ತಿ ಸ್ವಭಾವಗಳ ಕೆಲಸ ಮಾಡುತ್ತವೆ. ಪಂಚತಂತ್ರದ ರಚನೆಯಲ್ಲಿ ಸೂಕ್ಷ್ಮತೆಗಳಿವೆ ಅನ್ನೋದು ಒಂದು ಬಿಟ್ಟರೆ, ಮಿಕ್ಕಂತೆ ಈ ಜಾತಕ ಕಥೆಗಳಲ್ಲಾಗಲಿ, ಜೈನ ಶ್ರಾವಕಾಚಾರದ ಕಥೆಗಳಲ್ಲಾಗಲಿ ಇಲ್ಲೆಲ್ಲ ಕಾಣಿಸ್ತಾ ಇರ್ತದೆ. ಕ್ಷೇತ್ರ ಮಹಾತ್ಮ್ಯ, ವ್ರತ ಮಹಾತ್ಮ್ಯ, ಈ ಥರದ್ದೆಲ್ಲ. ಆ ಪಾತ್ರಗಳು ಯಾವುದೋ ಒಂದು ಉದ್ದೇಶವನ್ನು ಈಡೇರಿಸೋಕೆ ದುಡಿತಾ ಇರ್ತವೆ. ಎಲ್ಲರಿಗೂ ಗೊತ್ತಿರುವ ಸತ್ಯನಾರಾಯಣ ಕಥೆ ನೋಡಿ, ಅಲ್ಲಿ ವರ್ತಕ ಬರ್ತಾನೆ, ಮತ್ತೆ ಅವನಿಗೆ ಆಗದೆ ಹೆಣ್ಣು ಮಗಳಾಗ್ತಾಳೆ. ಆಮೇಲೆ ಪ್ರಯಾಣಕ್ಕೆ ಹೋಗ್ತಾರೆ, ಸತ್ಯನಾರಾಯಣ ವ್ರತವನ್ನೇ ಮಾಡೋದಿಲ್ಲ. ಆಮೇಲೆ ಪ್ರಯಾಣದಲ್ಲಿ ಹಡಗು ಮುಳುಗುತ್ತೆ. ಈ ತಾಯಿ ಮಗಳು ಮಾಡ್ತಾ ಇರ್ತಾರೆ ವ್ರತ. ಅವರು ವ್ರತವನ್ನು ಪೂರ್ತಿ ಮಾಡದೆ ಹೋಗ್ಬಿಡ್ತಾರೆ. ಗಂಡ ಮತ್ತು ಅಳಿಯ ಬಂದರು ಅಂತ ಓಡೋಗಿ, ಆಗ ಹಡಗು ಮುಳುಗುತ್ತೆ. ವ್ರತ ಮಾಡಿ ಮುಗಿಸಿದ ತಕ್ಷಣ ಹಡಗು ಏಳುತ್ತೆ. ಅಂದರೆ ಸತ್ಯನಾರಾಯಣ ವ್ರತ ಮಾಡದೇ ಇದ್ದರೆ, ಮಾಡಿಯೂ ಪ್ರಸಾದ ತಗೊಳ್ಳದೇ ಇದ್ದರೆ, ಪ್ರಸಾದ ತಗೊಳ್ಳೋವರೆಗೂ ಪೂರ್ಣವಾಗಿ ಪಾಂಕ್ತವಾಗಿ ಕೂತ್ಕೊಳ್ಳದೇ ಇದ್ದರೆ, ಕತೆ ಕೇಳದೇ ಇದ್ದರೆ ಇದಾಗುತ್ತದೆ ಅಂತ ಈ ಉದ್ದೇಶವನ್ನು ಈಡೇರಿಸೋದಕ್ಕೆ ಈ ಪಾತ್ರಗಳು ದುಡಿಯುತ್ತವೆ. ಅದರಿಂದ ಆಚೆಗೆ ಆ ಬದುಕಿನಲ್ಲಿ ಇನ್ಯಾವ ಸ್ವಾರಸ್ಯವೂ ಇಲ್ಲ. ಅಂದರೆ ಪಕ್ಕದ ಮನೆಯವ್ರಿಗೆ ಇವತ್ತು ನಾವು ಬೆಳಗ್ಗೆ ಎಲ್ಲಿಗೂ ಹೋಗ್ತಾ ಇದ್ದೀವಿ, ಹಾಲು ಸ್ವಲ್ಪ ತಡವಾಗಿ ಬರುತ್ತೆ, ನೀವು ಆ ಕವರ್ನ ನಿಮ್ಮ ಫ್ರಿಜ್ಜಲ್ಲೇ ತೆಗೆದಿಟ್ಟಿರಿ ಅಂತ ಹೇಳೋಕ್ಕೆ ಮಾತ್ರ ಪಕ್ಕದ ಮನೆಯವರು ಅಂತ. ಆದರೆ ಇನ್ಯಾವುದೇ ಬಾಂಧವ್ಯ ಇಲ್ಲ ಅಂತಂದರೆ ಪಕ್ಕದ ಮನೆಯವರು ಅಂದರೆ ನಾವಿಲ್ಲದೆ ಇದ್ದಾಗ ಹಾಲು ಎತ್ಕೊಂಡು ಇಡತಕ್ಕಂಥವ್ರು ಅಂತ ಆಗುತ್ತದೆ. ಹೀಗಿದ್ರೆ ಅವರು ಎಷ್ಟು ತಾನೇ ನಮ್ಮ ಕೆಲಸ ಮಾಡಿಕೊಟ್ಟಾರು, ಅಥವಾ ನಮಗೂ ಅದೇ ಥರ ಅವರು ಹಾಗೆ ನಿರ್ವಾಹ ಮಾಡಿದ್ರೆ ಅಷ್ಟಕ್ಕೆ ಸೀಮಿತವಾಗಿರುತ್ತೆ, ಇನ್ಯಾವುದೂ ಇರೋಲ್ಲ. ಅಂದರೆ ಒಂದು ಜೀವಂತವಾದ ರಬೋಟ್ ತರಹ ಆಗಿಬಿಡುತ್ತದೆ. ಮಹಾಭಾರತದ ಪಾಂಡವಾದಿಗಳ ಪಾತ್ರಗಳಲ್ಲಿ ಹಾಗಿಲ್ಲ. ಗ್ರೇ ಕ್ಯಾರೆಕ್ಟರ್ಸ್ ಅಂತೀವಲ್ಲ, ಒಳಿತು ಕೆಡಕು ಸೂಕ್ಷ್ಮತೆಗಳು ಎಲ್ಲವೂ ಇವೆ. ಇಲ್ಲಿ
ಈ ತಾಮ್ರಧ್ವಜನಿಗಾಗಲಿ, ಮಯೂರಧ್ವಜನಿಗಾಗಲಿ, ಹಂಸಧ್ವಜನಿಗಾಗಲಿ, ಸುಧನ್ವನಿಗಾಗಲಿ, ಸುರಥನಿಗಾಗಲಿ ಬೇರೆ ಒಳತೋಟಿಗಳು ಆ ಥರದ್ದೂ ಇಲ್ಲ. ಇದರಿಂದಾಗಿ ಇವುಗಳು ಪ್ರಬುದ್ಧರಿಗೆ ರುಚಿಸುವುದು ಕಷ್ಟವಾಗುತ್ತದೆ, ಭಕ್ತ ಭಾವುಕರಿಗೆ ಸಂತೋಷ ಕೊಡುತ್ತವೆ. ಯಾಕೆಂದರೆ ದೇ ಸರ್ವ್ ಎನ್ ಎಂಡ್, ದೇ ಸರ್ವ್ ಎ ಪರ್ಪಸ್ ಅಂತ. ಕಲೆಯ ಉದ್ದೇಶ ಪರ್ಪಸ್ಸನ್ನು ಸರ್ವ್ ಮಾಡೋದಲ್ಲ, ಪ್ರೋಸೆಸ್, ಪ್ರಕ್ರಿಯೆಯನ್ನು ಕಾಣ್ತಕ್ಕಂಥದ್ದು. ಹಾಗೆ ನೋಡಿದಾಗ ಪಾಪ ಇವರು ಎಷ್ಟು ಪರಾಕ್ರಮವನ್ನು ಏನು ತೋರಿಸಿದ್ರೂ ಕೂಡ ಯಂತ್ರಗಳಾಗಿ ಬಿಡ್ತಾರೆ. ಆ ಥರ ಪರಾಕ್ರಮವನ್ನು ದೊಡ್ಡ ರೀತಿಯಲ್ಲಿ ತೋರಿಸದೇ ಇದ್ದ ಅರ್ಜುನ ಈ ಕಾವ್ಯದ ಹಿನ್ನೆಲೆಯಲ್ಲ, ವ್ಯಾಸ ಭಾರತದ ಹಿನ್ನೆಲೆಯಲ್ಲಿ ಹೆಚ್ಚು ಸ್ವಾರಸ್ಯವುಳ್ಳವನಾಗಿ ಕಾಣಿಸ್ತಾನೆ. ಅಂದರೆ ಕೆಲವೊಮ್ಮೆ ಅತ್ಯದ್ಭುತವಾದ ಚಲನಚಿತ್ರಗಳ ಬಂದ ಮೇಲೆ ಅವುಗಳಿಗೆ ಸೀಕ್ವೆಲ್ಸ್ ಅಂತ ಮಾಡ್ತಾರೆ. ಅದು ಯಾವತ್ತೂ ಕಳಪೆ ಆಗುತ್ತದೆ. ಅದು ಬ್ಯಾಕ್ ಟು ಫ್ಯೂಚರ್ ಸಿನಿಮಾ ಇರ್ಬೋದು, ಜಾಸ್ ಸಿನಿಮಾ ಇರ್ಬೋದು, ಎಲ್ಲವೂ ಅಷ್ಟೇ. ಮೊದಲನೇ ಪಾರ್ಟೇ ಬೆಸ್ಟು, ಮಿಕ್ಕಿದ್ದೆಲ್ಲ ಕಳಪೆ, ಕೂಳೆ ಬೆಳೆ ಅಂತಂತೀವಲ್ಲ, ಆ ಥರ ಆಗುತ್ತದೆ. ಇವುಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಇಂಥ ಕಾವ್ಯಗಳನ್ನು ನೋಡಬೇಕಾಗುತ್ತದೆ. ಇಲ್ಲದೇ ಇದ್ದಾಗ ಇಲ್ಲದ ಸಲ್ಲದ ಪ್ರಶ್ನೆಗಳು ನಮ್ಮ ಮನಸ್ಸಿಗೆ ಬರುತ್ತವೆ. ಬಂದಾಗ ಇಲ್ಲಿ ಕಾಣಬೇಕಾದದ್ದು, ಆಸ್ವಾದ ಮಾಡಬೇಕಾದದ್ದು, ಇಲ್ಲಿ ಪಡ್ಕೊಳ್ಬೇಕಾದದ್ದು ಕಾಣಿಸದೆ ಹೊರಟೋಗ್ಬಿಡ್ತದೆ. ಅಲ್ಲಿ ನಮಗೆ ಈ ಸಮಸ್ಯೆ ಕಾಡುತ್ತದೆ. ಯಾರೋ ನಮ್ಮನ್ನು ಕರೆದಿರ್ತಾರೆ ಯಾವುದೋ ಒಂದು ಸಮಾರಂಭಕ್ಕೆ, ಒಂದು ಮದುವೆಗೋ ಹಬ್ಬಕ್ಕೋ ಯಾವುದೋ ಒಂದು ಸ್ನೇಹಗೋಷ್ಠಿಗೋ ಕರೆದಿರ್ತಾರೆ. ಕರೆದವರಲ್ಲಿ ಅಷ್ಟು ಸ್ನೇಹ ಇರೋಲ್ಲ, ಆದರೆ ಹೋಗದೆ ಇರೋಕ್ಕಾಗೋಲ್ಲ. ಆಗಲ್ಲಿ ನಾವು ಊಟ ರುಚಿಯಾಗಿದೆಯಾ ಅಂತ ನೋಡಬೇಕು, ಇಲ್ಲ ನೋಟ ಚೆನ್ನಾಗಿದೆಯಾ ಅಂತ ನೋಡಬೇಕು. ಅಥವಾ ಅಲ್ಲಿಗೆ ಇವರು ಕರೆದಿರ್ತಕ್ಕಂಥ ಮತ್ತೆ ಕೆಲವರು ಇವರಿಗಿಂತ ಒಳ್ಳೆಯವರಾದವರು ನಮಗೆ ಬೇಕಾದ ಸ್ನೇಹಿತರು ಬರ್ಬೋದು, ಅವರನ್ನು ನೋಡಿ ಅವರ ಜೊತೆಗೆ ಹರಟಬಹುದು. ಈ ಥರದ್ದು ಯಾವುದೋ ಒಂದು 4 ಸನ್ನಿವೇಶಗಳಿರ್ತವೆ, ಅದಕ್ಕಾಗಿ ಹೋಗಬೇಕಾಗುತ್ತದೆ. ವಿ ಮಿಸ್ ದಿ ಮೈನ್ ಆ್ಯಂಡ್ ಲುಕ್ ಅಟ್ ದಿ ಪೆರಿಫೆರಲ್ ಥಿಂಗ್ಸ್ ಅಷ್ಟೇ, ಇನ್ಯಾವುದೂ ಅಲ್ಲ. ಎಷ್ಟೋ ಬಾರಿ ವಿಚಾರಗೋಷ್ಠಿಗಳು ಅಂತ ಆಗಿರ್ತವೆ, ವಿಚಾರಗೋಷ್ಠಿಗಳೆಲ್ಲ ವಿಕಾರಗೋಷ್ಠಿಗಳಾಗಿರುತ್ತೆ. ಅಲ್ಲಿ ಪೇಪರ್ ಪ್ರೆಸೆಂಟೇಷನ್ನು ಯಾವುದೂ ಚೆನ್ನಾಗಿರೋದಿಲ್ಲ. ಏನಂದರೆ ಇನಾಗ್ರಲ್ ಸೆಷನ್ನಲ್ಲಿ ಎಲ್ಲ ಸ್ನೇಹಿತರು ಹಳಬರು ಕಾಣಿಸ್ಕೋತಾರೆ. ಇನ್ನು 3 ದಿವಸ ಸೆಮಿನಾರ್ ಚೆನ್ನಾಗಿರೋದಿಲ್ಲ, ಎಲ್ಲರೂ ಹೋಟ್ಲಲ್ಲಿ ತಿರ್ಕೊಂಡು ಬರೋಣ, ಅಥವಾ ಯಾವ್ದಾದ್ರು ಪ್ರೇಕ್ಷಣೀಯ ಸ್ಥಳದ ಊರಾದರೆ ಆ ಮ್ಯೂಸಿಯಂಗಳು, ಝೂಗಳು, ಪಾರ್ಕ್ಗಳು ಓಡಾಡೋಣ, ಇಲ್ಲ ಇಲ್ಲಿ ಎಲ್ಲರೂ ಬಂಧು ಬಳಗ ಇದ್ದರೆ ಅವ್ರು ನೋಡೋಣ, ಇಲ್ಲ ಶಾಪಿಂಗ್ ಮಾಡೋಣ, ಹೀಗಾಗುತ್ತದೆ. ಅಂದರೆ ಪ್ರಧಾನ ಹೋಗಿ ಆನುಷಂಗಿಕವೇ ಮುಖ್ಯವಾಗುವಂಥದ್ದಾಗುತ್ತದೆ. ಇಲ್ಲಿ ಆನುಷಂಗಿಕ ಅಂತ ಹೇಳ್ತೀನಲ್ಲ, ಚಮತ್ಕಾರದ ಮಾತುಗಳು ಅದೇ. ದಿಕ್ಕರಿಗಳಂ ಗಿರಿಗಳಂ ಧರಣಿಯಂ ತರಣಿಯಂ ಇವೇ ಇಲ್ಲಿರುವ ಮಹತ್ವದ್ದು. ಕೆಲವೊಂದು ಕಡೆ ಚೆನ್ನಾಗಿದೆ. ಉದಾಹರಣೆಗೆ ಚಂದ್ರಹಾಸನ ಕಥೆ ತುಂಬ ಸೊಗಸಾದಂಥದ್ದು. ಈ ಥರದ ಕೆಲವೊಂದು ಸ್ವಾರಸ್ಯದ ಕಥೆಗಳು ಬರ್ತವೆ, ಅದನ್ನು ನಾವು ನೋಡ್ತೀವಿ. ಇರಲಿ. ಹೀಗೆ ಅವನು ಹರಿಯನ್ನು ತಾಮ್ರಧ್ವಜ ಗೇಲಿ ಮಾಡ್ತಾನೆ. ಗೇಲಿ ಮಾಡಿ ಉದ್ದಂಡ ಭುಜಬರದೊಳ್ ಒರ್ವನೊರ್ವರನೊತ್ತಿ ಬಿದ್ದರೆಳೆಗ ಮೂವರುಂ ನೊಂದು. ಅವರು ಪರಸ್ಪರ ಬಾಣಗಳ ಆರೋಪ ಪ್ರತ್ಯಾರೋಪದಲ್ಲಿ ಮೂವರು ಮೂರ್ಛಿತರಾಗ್ತಾರೆ. ಕೃಷ್ಣಾರ್ಜುನರು, ಮಿಕ್ಕವರು ಮೊದಲೇ ಮೂರ್ಛಿತರಾಗಿರ್ತಾರೆ. ತಾಮ್ರಧ್ವಜನು ಮೂರ್ಛಿತನಾಗ್ತಾನೆ. ಆಮೇಲೆ ತಾಮ್ರಧ್ವಜನು ಎದ್ದು ಬಿಡ್ತಾನೆ, ಬೇಗ ಚೇತರಿಸ್ಕೊಳ್ತಾನೆ, ಚಿಕ್ಕವನಲ್ವಾ, ಹಾಗಾಗಿ ಬೇಗ ಜ್ಞಾನೋದಯವಾಗುತ್ತೆ ಅವನಿಗೆ ಮೂರ್ಛೆಯಿಂದ. ಆಮೇಲೆ ಎದ್ದು ನೋಡಿದನಲ್ಲಿ ತನ್ನೊಡನೆ ಕಾಳಗಕ್ಕೆ ಹೊದ್ದವರ ಅದಟನ್ ಆರುಮಂ ಕಾಣದ ಎಲ್ಲರಂ ಗೆದ್ದು 2 ಕುದುರೆಯಂ ಕೊಂಡು ಉಳಿದ ಪಡೆ ಸಹಿತ ನಿಜನಗರಿಗೈದಿದನು. ಇವ್ರನ್ನ ಮೂರ್ಛಿತರನ್ನ ಬಿಟ್ಟು ಕುದುರೆಯನ್ನು ತನ್ನದನ್ನು ಪಾಂಡವರದನ್ನು ತೆಗೆದುಕೊಂಡು ಅವನು ರತ್ನಪುರಕ್ಕೆ ಹೊರಟೋಗ್ತಾನೆ. 1 ವರ್ಷ ಆಗುವ ಮುನ್ನವೇ ಅವನು ಬಂದ್ಬಿಟ್ನಲ್ಲ ಅಂತ ಆಶ್ಚರ್ಯಪಟ್ಟು ತಂದೆ ಪ್ರಶ್ನೆ ಮಾಡ್ತಾನೆ. ವತ್ಸರಂ ತುಂಬದೇತಕ್ಕೆ ತಿರುಗಿತಿ ಹಯಂ ವತ್ಸ, ಹೇಳು ಇದರೊಡನೆ ಮತ್ತೊಂದು ವಾಜಿ ಬಲವತ್ಸಮರ ಮುಖದಿಂದ ಜಯಿಸಿದಂತಿರ್ಪುದು. ಬಲವಂತವಾದ ಯುದ್ಧ ಮಾಡಿ ಇನ್ನೂ ಒಂದು ಕುದುರೆಯನ್ನು ಗೆದ್ದುಕೊಂಡು ಬಂದಂತಿದೆ. ಇದೆತ್ತಣದು ನಿನಗೆ ಗೆಳೆಯಳು ಮತ್ಸರದ ಕದನದಿಂದ ಅವ ಭೂಪನಳಾಯಿತು. ಯಾರ ಜೊತೆಗೆ ನೀನು ಮತ್ಸರದ ಕದನವನ್ನು ಮಾಡಿದ್ದೀಯಾ, ಮತ್ ಸಮೀಪಕ್ಕೆ ಬಂದ ಹದನದಾವುದು. ಈ ಆದಿಪ್ರಾಸವೇ ಇಲ್ಲಿಯ ವಿಶೇಷ. ಮತ್ ಸಮೀಪಕ್ಕೆ ತಾಕ್ ಸಾವತ್ತು ಕೊಟ್ಟಿರುವಂಥದ್ದು. ನನ್ನ ಹತ್ತಿರಕ್ಕೆ ಇಷ್ಟು ಬೇಗ ಬಂದ ಕಾರಣ ಏನು? ಶ್ರೀಮತ್ಸಭಾ ಮಧ್ಯದೊಳ್ಳ ಸುನುಗುತ ಶಿಖಿಕೇತು ಅಂದರೆ ಮಯೂರ ಧ್ವಜ. ಶಿಖಿ ಅಂದರೆ ಮಯೂರ, ಕೇತು ಅಂದರೆ ಧ್ವಜ. ಅವನು ಕೇಳ್ತಾನೆ. ಆಗ ಮಗ ಹೇಳ್ತಾನೆ, ನಾನು ಹೀಗೆ ಅರ್ಜುನನ ಗೆದ್ದೆ, ಇದು ಯುಧಿಷ್ಠಿರನ ಯಜ್ಞಾಶ್ವ, ಕೃಷ್ಣನ್ನೂ ಕೂಡ ಸೋಲಿಸಿದೆ. ರಕ್ಷಕ ಅರ್ಜುನ ಕೃಷ್ಣರ ಇತ್ತಂಡಮಂ ಪಡವೆರೆಸಿ ಬಂದೊಡ ಆನದಂ ಕಟ್ಟಿದೊಡೆ ತತ್ತದಾಹೋವ, ಹೀಗಾಗಿ ನಾನು ಮಾಡಿದೆ ಅಂತ. ಆಮೇಲೆ ಇದೇನು ಸಾಧ್ಯವ ಆ ಮಗನಿಗೆ
ಕೃಷ್ಣಾರ್ಜುನನ ಗೆಲ್ಲೋದಕ್ಕೆ, ಪಾಂಡವಾಶ್ವವನ್ನು ಗೆಲ್ಲೋಕ್ಕೆ ಅಂತಂದಾಗ ಮಂತ್ರಿ ಹೌದು ಜಿಯ ಪುಸಿಯಲ್ಲ ಪಾಂಡವರಾಯನ ಅಶ್ವಂ ಇದು ಅಂತೆಲ್ಲ ಅವನು ಹೇಳ್ತಾನೆ. ಆಗ ಇವನಿಗೆ ಬಹಳ ಬೇಸರ ಆಗುತ್ತೆ. ತಾಮ್ರಧ್ವಜನ ತಂದೆ ಮಯೂರಧ್ವಜನಿಗೆ ಮಗನನ್ನು ಬೈತಾನೆ. ಆ ಬೈಯುವ ಪದ್ಯ ತುಂಬ ಚೆನ್ನಾಗಿದೆ ನೋಡಿ. ಅಕಟ ಕೆಡಿಸಿದನಲ ಕಾರ್ಯಮಂ, ಅಕಟ ಕೆಡಿಸಿದನಲ ಕಾರ್ಯಮಂ, ನಮಗಿದೇತಕ್ಕೆ ಯಜ್ಞಮಿನ್ನು, ನಮಗಿದೇತಕ್ಕೆ ಯಜ್ಞಮಿನ್ನು, ನಮಗೀ ಮಗಂ ಪಗೆಯಲ್ತೆ, ನಮಗೀ ಮಗಂ ಪಗೆಯಲ್ತೆ, ಸ್ವಕರಸ್ಥನಾದ ಹರಿಯಂ ಬಿಟ್ಟು ಕಟ್ಟಿದು ಗಡ, ಸ್ವಕರಸ್ಥನಾದ ಹರಿಯಂ ಬಿಟ್ಟು ಕಟ್ಟಿದಂ ಗಡ, ಹರಿಯಂ ಆಗವದೊಳು ವಿಕಳಮಖಿಯಾಗಿರ್ದನೀತನ್ ಏವೇಳ್ವೆನೋ, ವಿಕಳಮತಿಯಾಗಿರ್ದನೀತನ್ ಏವೇಳ್ವೆನು, ಉತ್ಸುಕದಿಂದೊಡಗೂಡಿ ಮಂಚದೊಳ್ ಪ್ರಾಣನಾಯಕನಿರಲ್ ಮರೆದೊರಗಿದ ಅಧಮಾಂಗನೆಯವೋ ಅವನಿಪಂ ಬಿಸುಸುಯ್ದಂ, ಉತ್ಸುಕದಿಂದೊಡಗೂಡಿ ಮಂಚದೊಳ್ ಪ್ರಾಣನಾಯಕನಿರಲ್ ಮರೆದೊರಗಿದ ಅಧಮಾಂಗನೆಯವೋ, ಅಧಮಾಂಗನೆಯವೋ ಎಂದನ್ ಅವನಿಪಂ ಬಿಸುಸುಯ್ದನು. ತಂದೆ ಬೈತಾನೆ, ಅಕಟ ಕೆಡಿಸಿದನಲ್ಲ ಕಾರ್ಯಮಂ, ನಮ್ಮ ಉದ್ದೇಶವನ್ನೇ ನಾಶ ಮಾಡಿಬಿಟ್ಟ ಈ ಮಗ. ಇದೇತಕ್ಕೆ ಯಜ್ಞಮಿನ್ನು, ಇನ್ನು ಈ ಯಜ್ಞ ಯಾಕೆ ಬೇಕು? ಯಜ್ಞೋ ವೈ ವಿಷ್ಣು, ಯಜ್ಞ ಅನ್ನೋ ಶಬ್ದಕ್ಕೆ ವಿಷ್ಣು ಅನ್ನೋ ಅರ್ಥ ಇದೆ. ವಿಷ್ಣು ಸಹಸ್ರನಾಮದಲ್ಲಿಯೂ ಬರುತ್ತೆ. ಯಜ್ಞ ಸ್ವರೂಪಿ ಅಂತ ವೇದಾದಿಗಳಲ್ಲಿ ಕೂಡ ಉಂಟು. ಆ ಯಜ್ಞ ಜಿಂಕೆಯ ರೂಪದಿಂದ ಆಕಾಶಕ್ಕೆ ನೆಗೆಯಿತು, ಅದನ್ನು ಬೆನ್ನಟ್ಟಿ ಶಿವ ವ್ಯಾಧ ರೂಪದಿಂದ ಹೋದ. ಹಾಗಾಗಿಯೇ ಮೃಗಶಿರ ಅನ್ನುವ ನಕ್ಷತ್ರ ಪುಂಜ ಉಂಟು, ಓರಿಯನ್ ಅಂತ ಪಾಶ್ಚಾತ್ಯರು ಏನು ಕರೀತಾರೆ. ಹೀಗೆಲ್ಲ ಅಂತಲೂ ಕಥಾದಿಗಳು ಉಂಟು. ಹಾಗೆ ಯಜ್ಞ ಸ್ವರೂಪಿಯನ್ನೇ ಬಿಟ್ಟ ಮೇಲೆ ನಮಗೆ ಇನ್ನೆಂಥದ್ದು? ಈ ಮಗಂಪಗೆ, ಈ ಮಗನೇ ವೈರಿ. ಸ್ವಕರಸ್ಥನಾದ ಹರಿಯಂ ಬಿಟ್ಟು, ತನ್ನ ಕೈಯಲ್ಲಿರ್ತಕ್ಕಂಥ ಹರಿಯನ್ನು, ಎರಡು ಕಾಲಿನ ಹರಿಯನ್ನು ಬಿಟ್ಟು ಈ ಹರಿಯನ್ನು ಅಂದರೆ ಕುದುರೆಗಳನ್ನು ಆಹವದೊಳು ಯುದ್ಧದಲ್ಲಿ ವಿಕಳಮತಿಯಾಗಿರ್ದೀತನು ತಂದ. ಈ ಹುಚ್ಚ ತಗೊಂಡು ಬಂದುಬಿಟ್ನಲ್ಲ, ಏವೇಳ್ವೇನು. ಮೂಲ ಜೈಮಿನಿ ಭಾರತದಲ್ಲಿ ಅಯ್ಯೋ ಈ ಒಂದು ಎರಡು ಕಾಲಿನ ಹರಿಯನ್ನು, ಸಹಸ್ರಪಾದುಗಳ ಹರಿಯನ್ನು ಬಿಟ್ಟು ನಾಲ್ಕು ಕಾಲಿನ ಗರ್ಧಭಾಕೃತಿಯ ಹರಿಯನ್ನು ಏಕೆ ತಂದೆ ಅಂತ ಬರುತ್ತದೆ. ಕತ್ತೆಯಂತಿರುವ ಕುದುರೆಯನ್ನು ಏಕೆ ತಂದಿದ್ದು ಅಂತ ಅದೊಂದು ಸ್ವಾರಸ್ಯ ಉಂಟು. ಹೀಗಾಗಿ ಇದು ಅವಿವೇಕವಾಯಿತು ಅಂತ ಹೇಳ್ತಾನೆ ತಾಮ್ರಧ್ವಜನಿಗೆ ಮಯೂರಧ್ವಜ. ವೇಳ್ವೆನ್ ಉತ್ಸುಕದಿಂದ ಒಡಗೂಡಿ, ಉತ್ಸುಕತೆಯಿಂದ ಅಂತ ಇರಬೇಕು ವ್ಯಾಕರಣ, ಔತ್ಸುಕ್ಯ ಅಂತ ಆಗಬೇಕು. ಲಕ್ಷ್ಮೀಶ ಈ ತರಹ ತಸಿಲ್ ಪ್ರತ್ಯಯಗಳನ್ನು ಬಳಸುವಲ್ಲಿ, ವೃದ್ಧಿಗಳನ್ನು ಮಾಡುವಲ್ಲಿ, ತದ್ಧಿತಗಳನ್ನು ಮಾಡುವಲ್ಲಿ, ಭಾವನಾಮಗಳನ್ನು ನಾಮಪದಗಳನ್ನು ಭಾವಪದಗಳನ್ನಾಗಿ, ವಿಶೇಷಣವನ್ನು ವಿಶೇಷ್ಯವನ್ನಾಗಿ, ವಿಶೇಷ್ಯವನ್ನು ವಿಶೇಷಣವನ್ನಾಗಿ ಮಾಡುವಲ್ಲಿ ಸ್ವಲ್ಪ ವ್ಯಾಕರಣ ಬಿಡ್ತಾನೆ. ಕುಮಾರವ್ಯಾಸನಿಗೆ ಹೋಲಿಸಿದ್ರೆ ಏನೂ ಅಲ್ಲ ಪಾಪ, ಏನು ಮಾಡೋಣ. ಕುಮಾರವ್ಯಾಸನಿಗೆ ಎಲ್ಲವನ್ನು ಬಡಿದು ತೊಳೆದು ಚೊಕ್ಕಟ ಮಾಡುವ ಮಹಾಪ್ರತಿಭೆ ಇತ್ತು, ದೈತ್ಯ. ಅವನು ಮಾಡಿದ್ರೆ ಯಾರು ಬಾರಾಕು ಮಾಫ್ ಅಂತಂತಾರಲ್ಲ, ಏನೂ ಇಲ್ಲ, ಅತ್ತೆ ಒಡೆದ ಜಾಡಿಗೆ ಬೆಲೆ ಇಲ್ಲ ಅಂತ ಆ ಥರ ಅವನೇನು ಮಾಡಿದ್ರು ಪರವಾಗಿಲ್ಲ. ಇವರೆಲ್ಲ ಮಾಡಿದಾಗ ಮುಖ ಸ್ವಲ್ಪ ಚಿವುಟ್ಕೊಳ್ಳೋದು ಆಗುತ್ತದೆ. ಇರಲಿ. ಒಡಗೂಡಿ ಮಂಚದೊಳ್ ಪ್ರಾಣನಾಯಕನಿರಲ್,
ಎಷ್ಟೋ ದಿವಸ ಆದಮೇಲೆ ದೇಶಾಂತರ ನಗರಾಂತರ ಹೋಗಿದ್ದ ಗಂಡ ಬಂದು ಮಂಚದ ಮೇಲೆ ಉತ್ಸಾಹದಿಂದ ಕೂತರೆ ಅವನಿಗಾಗಿ ಎದುರು ನೋಡ್ತಾ ಇದ್ದ ಹೆಂಡತಿ ಮಲಗಿಬಿಟ್ಟಂತೆ. ಅಧಮಾಂಗನೆಯ ಓಲ್, ಎಂಥದ್ದು ನೀನು ಮಾಡಿದ್ದು ಅಂತ. ಹೋಲಿಕೆ ಚೆನ್ನಾಗಿದೆ, ಸನ್ನಿವೇಶ ಸರಿಗಿಲ್ಲ, ಅನೌಚಿತ್ಯ. ನಾವೆಲ್ಟಿ ಇನ್ ಸಿಮಿಲಿ ಬಟ್ ಇಟ್ ಈಸ್ ನಾಟ್ ಪ್ರಾಪರ್. ತುಂಬಿದ ಸಭೆಯಲ್ಲಿ ಸಭಾ ಮಧ್ಯದೊಳ್, ಶ್ರೀಮತ್ ಸಭಾ ಮಧ್ಯದೊಳ್ ಯಜ್ಞದೀಕ್ಷಿತನ ಬಾಯಿಂದ ಈ ರೀತಿಯಾಗಿ ಮಾತುಗಳು ಬಂದರೆ ಚೆನ್ನಾಗಿ ಕಾಣೋಲ್ಲ. ಅಂದರೆ ತಂದೆ ಮಗನ ಜೊತೆಗೆ ಹೇಗೆ ಮಾತಾಡಬೇಕು ಹಾಗೆ ಮಾತಾಡ್ತಾ ಇಲ್ಲ, ಪಡ್ಡೆ ಹುಡುಗನ ಥರ ಮಾತಾಡ್ತಾ ಇದ್ದಾನೆ. ಅದೇ ನೋಡಿ, ಒಳ್ಳೆಯ ಒಡವೆ ಸರಿಯಾದ ಜಾಗದಲ್ಲಿ ಹಾಕ್ಕೊಳ್ತಿಲ್ಲ. ಬಳೆನ ಮೂಗುತಿ ಮಾಡಿಕೊಂಡ್ರೆ ಹೇಗಿರುತ್ತೆ ನೋಡಿ, ಆ ತರಹ ಆಗಿದೆ. ಬಿಸಿಸುಯಿದನು. ಆಮೇಲೆ ಮತ್ತೆ ಸುತರಂ ನೋಡಿ ಬೈದನ್ ಎಲೆವೆಲವು ಪೋಗತ್ತ ನಿನ್ನ ಮಾಳ್ಪುದೇನು ಅಮಲ ತುಳಸಿಯಿಂದೊತ್ತಿ ಬಿಡಿದು ಅಬ್ಜಮಂ ಮಾಣ್ದು ಪರಿಮಳದ ಕುಸುಮದ ತೊಡವು ಗಟ್ಟುವಂತೆ ಉತ್ತಮವಿದೆಂದು ಕೃಷ್ಣಾರ್ಜುನರಂ ತಂದು ಇತ್ತ ತುರಂಗಗಳಂ ಸಾಕಿನ್ನು. ಅಯ್ಯೋ, ತುಳಸಿಯನ್ನ ಕಮಲವನ್ನ ಬಿಟ್ಟು, ಪರಿಮಳ ಪತ್ರಪುಷ್ಪಗಳನ್ನು ಬಿಟ್ಟು ನೀನು ಯಾವುದೋ ದತ್ತೂರವನ್ನು ಇತ್ಯಾದಿಗಳನ್ನು ತಗೊಳ್ಳು ಬಂದರೆ ಏನಾಗ್ತಕ್ಕಂಥದ್ದು ಅವಿವೇಕ, ಈ ಕುದುರೆಗಳು ಯಾತಕ್ಕೆ ಅಂತ ಆಕ್ಷೇಪ ಮಾಡ್ತಾನೆ. ಮಾಡಿ ನೀನು ಹೋಗಿ ಹುಡುಕಿಕೊಂಡು ಬಾ ಅಂತ ಹೇಳ್ತಾನೆ. ಹೋದರೆ ಅಲ್ಲಿರೋಲ್ಲ. ಇತ್ತ ಏನು ಮಾಡೋದು, ಮುಂದೆ ಕೃಷ್ಣಾರ್ಜುನರು ಬರ್ತಾರಾ, ಕೃಷ್ಣನ ಅನುಗ್ರಹವಾಗುತ್ತದೆಯಾ ಅಂತ ಮಯೂರ ಧ್ವಜ ಚಿಂತೆಯಲ್ಲಿರ್ತಾನೆ. ಇತ್ತ ಆ ಕಥೆ ಮುಂದೆ ಅರ್ಜುನ ಕೃಷ್ಣನ ದೃಷ್ಟಿಯಿಂದ ಹೇಗೆ ಸಾಗುತ್ತದೆ ಅನ್ನೋದನ್ನು ಕವಿ ಮುಂದಿನ, ಅಂದರೆ 26ನೆಯ ಸಂಧಿಯಲ್ಲಿ ಆರಂಭ ಮಾಡ್ತಾನೆ. ಮೆಲ್ಲನೆ ತರಣಿ ಮುಳುಗಿದಂ, ಮೆಲ್ಲನೆ ತರಣಿ ಮುಳುಗಿದಂ ಪಡುಗಡಲೊಳ್ ಮೆಲ್ಲನೆ ತರಣಿ ಮುಳುಗಿದಂ. ಅಲ್ಲಿಗಲ್ಲಿಗೆ ಮೂಡಿದವು ಸಂಜೆದಾರಗೆಗಳು, ಅಲ್ಲಿಗಲ್ಲಿಗೆ ಮೂಡಿದವು ಸಂಜೆ ತಾರಗೆಗಳು. ಎಲ್ಲೆಲ್ಲಿயும் ತಮಂ ತುಂಬಿದುದು, ಎಲ್ಲೆಲ್ಲಿயும் ತಮಂ ತುಂಬಿದುದು. ತುಂಬಿಗಳೊಡನೆ ಮುಗಿದವು ಅಂಬುಜಾಳಿ, ತುಂಬಿಗಳೊಡನೆ ಮುಗಿದುವು ಅಂಬುಜಾಳಿ. ನಲ್ಲರ ನೇಹಗಲಹದೊಳ್ ಮುನಿದು, ನಲ್ಲರ ನೇಹಗಲಹದೊಳ್ ಮುನಿದು ರತಿಗೊಲ್ಲದೊಲ್ಲದ ಕಾಂತೆಯರ ಮನಂ, ರತಿಗೊಲ್ಲದ ಕಾಂತೆಯರ ಮನಂ ತರಗರಿಸಿ ನಿಲ್ಲದವೊಲಂಗಜನ ಉರುಬ ತೊಡಗಿದಂ. ನಿಲ್ಲದವೊಲಂಗಜನ್ ಉರುಬ ತೊಡಗಿದಂ. ಮರುಗಿದವು ಕೋಕಂಗಳು, ಮರುಗಿದವು ಕೋಕಂಗಳು. ಇದು ರಮಣೀಯವಾದ ಸಂಧ್ಯಾ ವರ್ಣನೆ. ತತ್ಪೂರ್ವದಲ್ಲಿ ಹೇಳ್ತಾನೆ, ನೋಡಿದೈ ಕುಂತಿ ಕುಮಾರ ತಾಮ್ರಧ್ವಜಂ ಮಾಡಿದ ವಿಘಾತಿಯಂ. ಕೃಷ್ಣ ಹೇಳ್ತಾನೆ ಎಚ್ಚೆತ್ತುಕೊಂಡ ತಕ್ಷಣ ಮೂರ್ಛೆಯಿಂದ, ನೋಡಿದೆಯಲ್ಲ ಅರ್ಜುನ ಹೇಗೆ ಮಾಡಿದ ಒಬ್ಬ ತರುಣ, ಅವನೇನು ಅನಾಮಧೇಯ ವೀರ ಯೋಧ, ಯಾವ ಮಟ್ಟದಲ್ಲಿ ಪರಾಕ್ರಮ ತೋರಿಸಿ ನಮ್ಮನ್ನು ಮೂರ್ಛಿಸಿದ. ನಮ್ಮೆಲ್ಲರಂ ದೊರೆದೊಳ್ ಈಡಿಡಿದು ಉರುಳ್ಚಿ ಹಯಮಂ ಕೊಂಡು ರತ್ನಪುರಿಗೈದಿದಂ. ಆಡಲೇನಿಹುದಿನ್ನು, ಇನ್ನೇನು ಮಾತಾಡೋದಿದೆ. ಸೇನೆ ಮೆಲ್ಲನೆ ಪಿಂತೆ ಬೀಡಾಗಿ ನಡತರಲಿ, ನಮ್ಮ ಸೇನೆ ಮೆಲ್ಲನೆ ಹಿಂದಕ್ಕೆ ಬರಲಿ. ನಿನಗೊಂದು ಉಪಾಯಮಂ ತೋರಿಸುವೆನು, ನಿನಗೊಂದು ವಿಶೇಷ ತೋರಿಸ್ತೀನಿ ಅಂತಾನೆ. ಅರ್ಜುನ ಇಲ್ಲಿವರೆಗೂ ಪರಾಕ್ರಮದಲ್ಲಿ ತಾನು ಕಡಿಮೆ ಅನ್ನೋದನ್ನು ಕಂಡುಕೊಂಡಿದ್ದಾಯಿತು. ಸುಧನ್ವ, ಸುರಥ, ಬಬ್ರುವಾಹನ ಈ ಮೂವರಲ್ಲಿ
ಈಗ ದಾತೃತ್ವ, ಧರ್ಮ, ನೀತಿ, ನಿಯಮ, ಭಕ್ತಿ ಇದರೊಳಗೆ ಹೇಗೆ ಅಂತ ಕಾಣಬೇಕು, ಅದು ಮಯೂರ ಧ್ವಜನಲ್ಲಿ ಕಾಣಬೇಕಾಗಿದೆ. ಧರ್ಮರಾಜನಿಗಿಂತ ಮಿಗಿಲಾದವರು ಉಂಟೆ ಅಂತಂದುಕೊಂಡು ಅಬ್ಬರ ಬರುತ್ತದೆ. ಈ ಕಥೆಗಳು ಹೊರಟ ರೀತಿ ಒಂದು ಬಗೆಯಿಂದ ಚೆನ್ನಾಗಿ ಕೂಡ. ಅಂದರೆ ಪಾಂಡವರೊಬ್ಬರೇನ ಜಗತ್ತಿನಲ್ಲಿ ಇನ್ನೂ ಇದ್ದಾರೆ ಅಂತ ತೋರಿಸುವ ಒಂದು ಪ್ರಯತ್ನ. ನಾವು ಇವರ ಮಾತ್ರ ಅಂತಂದರೆ ಅವರನ್ನು ಮೀರಿದವರು, ಅವರನ್ನು ಮಿಂಚಿದವರು ಎಷ್ಟೋ ಜನ ಇದ್ದಾರೆ, ಅದನ್ನು ಕಾಣಬೇಕು ಅಂತ. ಒಮ್ಮೆ ಮೂರ್ತಿರಾಯರು ವಾಲ್ಮೀಕಿ ರಾಮಾಯಣದ ಬಗೆಗೆ ಮಾತಾಡ್ತಾ ಇದ್ದಾಗ, ಕಾಳಿದಾಸನ ಬಗೆಗೆ ಮಾತಾಡ್ತಾ ಇದ್ದಾಗ ವೆಂಕಣ್ಣಯ್ಯನವರು ಹೇಳಿದ್ರಂತೆ, ರಾಮನನ್ನ ಭೌಭೂತಿ ಕಂಡಿದ್ದಾನೆ, ಕಾಳಿದಾಸ ಕಂಡಿಲ್ಲ ಅಂತ. ಅಂದರೆ ಸೀತಾವಿಯೋಗ ಸಂತಪ್ತನಾದ ರಾಮ ಉತ್ತರ ರಾಮಚರಿತೆಯಲ್ಲಿ ಹೇಗೆ ಕಂಡಿದ್ದಾನೆ ಆ ಥರ ಕಾಳಿದಾಸ ಕಾಣಿಸಿಲ್ಲ ಅಂತ. ವೈದೇಹಿ ಬಂದೋ ಹೃದಯಂ ವಿದದ್ರೆ, ಅಷ್ಟೇ ಅವನು ಹೇಳ್ತಕ್ಕಂಥದ್ದು. ಸೀತೆಯ ಬಂಧುವಿನ ಎದೆ ಸೀಳಿತು ಅಂತ ಅಷ್ಟೇ ಸೀತಾವಿಯೋಗದಲ್ಲಿ. ಆದರೆ ರಾಮ ಎಷ್ಟು ದುಃಖಪಟ್ಟ ಅನ್ನೋದನ್ನು ಕಾಳಿದಾಸ ಹೇಳಿಲ್ಲ ಅಂತ. ಹಿಂದೊಮ್ಮೆ ಉಜ್ಜಯಿನಿಯಲ್ಲಿ ಒಂದು ದೊಡ್ಡ ಸಾಹಿತ್ಯ ವಾಕ್ಯಾರ್ಥ ಗೋಷ್ಠಿ ಮಾಡಿದ್ರು. ಹಾಗೆ ಮಾಡ್ತಾ ಇದ್ರು ಕಾಳಿದಾಸ ಸಮಾರೋಹದಲ್ಲಿ. ಕಾಳಿದಾಸನಿಗೆ ಸಂಬಂಧಪಟ್ಟಂತೆ ಒಂದು ವಸ್ತುವನ್ನು ಕೊಟ್ಬಿಡ್ತಾ ಇದ್ರು, ಅದರ ಮೇಲೆ ಪರ ಅಥವಾ ವಿರೋಧವಾಗಿ ವಾದ ಮಾಡಬೇಕು ಅಂತ. ನಾನು ಒಂದು ಬಾರಿ ಎರಡನ್ನೂ ಮಾತಾಡಿದ್ದೆ. ಕಾರುಣ್ಯ ನಿಷ್ಪತ್ತಿ ಪಥೇ ಪ್ರವೀಣ ನಕಾಲಿದಾಸ ದಪರಸ್ಯ ವಾಣಿ ಅಂತ, ಅದು ವಾದಕ್ಕೆ ಇರತಕ್ಕಂಥ ವಸ್ತು. ಕಾರುಣ್ಯ ನಿಷ್ಪತ್ತಿ ಪಥೇ ಪ್ರವೀಣ, ಕರುಣ ರಸವನ್ನು ಆವಿಷ್ಕಾರ ಮಾಡೋದ್ರೊಳಗೆ ಕಾಳಿದಾಸನ ಮಾತು ಬಿಟ್ಟು ಇನ್ಯಾರೂ ಇಲ್ಲ ಅಂತ. ಕರುಣರಸಕ್ಕೆ ಕಾಳಿದಾಸ ದೊಡ್ಡ ಹೆಸರು ಅಂತ. ಅದನ್ನು ಸಮರ್ಥಿಸಿ ಅಥವಾ ಇದನ್ನು ವಿರೋಧಿಸಿ ಮಾತಾಡಬಹುದು. ನನಗೆ 1 ಗಂಟೆ ಸಮಯ ಕೊಟ್ಟಿದ್ರು. ಅರ್ಧ ಗಂಟೆ ಸಮರ್ಥಿಸಿ, ಅರ್ಧ ಗಂಟೆ ವಿರೋಧಿಸಿ ಮಾತಾಡಿದ್ದೆ. ಅಂಕತ್ರಯಾಂತೆ ಭವೂತಿರೇವ ಶ್ರಾಂತಃ ಕಿಮಸ್ತ್ಯನ್ಯ ಕವೀಂದ್ರ ಸಂಘೆ ಅಂತ ನನ್ನ ಉತ್ತರಾರ್ಧ ನಾನು ಹೇಳಿದ್ದೆ. 3ನೇ ಅಂಕದ ಬಳಿಕ ಭವಭೂತಿನೇ ಸುಸ್ತಾದ, ಕಾರುಣ್ಯರಸ ಖಾಲಿ ಆಯಿತು, ಇನ್ನು ಮಿಕ್ಕದ ಕವಿಗಳಲ್ಲಿ ಏನಿದೆ ಕಾಳಿದಾಸನಲ್ಲಿ ಇದೆ ಅಂತ ಸಮರ್ಥನೆ. ಕಾಳಿದಾಸನೇ ಸರಿ ಅಂತ. ಆಮೇಲೆ ಇನ್ನೊಂದು, ಅದು ಕಾಳಿದಾಸನಿಗೇನು ಕರುಣರಸ ಬರೋಲ್ಲ ಅಂತ ವಿರೋಧವಾಗಿ, ಪ್ರಾಚೇತಸೆ ಶ್ಲೋಕ ಕೃತೆ ಸ್ವಕೀಯೇ ಶೋಕೆ ಕಥಂ ವಕ್ತಿ ದುರುಕ್ತಿಮಿತ್ತಂ ಅಂತ. ಶ್ಲೋಕವನ್ನೇ ಶ್ಲೋಕವಾಗಿ ಮಾಡಿದ, ತನ್ನ ಶೋಕವನ್ನೇ ಶ್ಲೋಕವನ್ನಾಗಿಸಿದ ಆದಿಕವಿ ವಾಲ್ಮೀಕಿ ಇರುವಾಗ ಈ ಕೆಟ್ಟ ಮಾತನ್ನು ಕಾಳಿದಾಸ ಬಿಟ್ಟು ಯಾರಿಗೂ ಕರುಣರಸ ಹೇಳೋಕ್ಕಾಗೋಲ್ಲ ಅಂತ ಅನ್ನುವ ತಾಕತ್ ಯಾರಿಗಿದೆ? ಇಷ್ಟು ಕೆಟ್ಟ ಮಾತು ಯಾವನು ಹಾಡ್ತಾನೆ? ವಕ್ತಿ ದುರುಕ್ತಿಂ ಕಹ ಇತ್ತಂ ಅಂತ ಪ್ರಶ್ನೆ. ಹೀಗೆ ಕತ್ತಿಗೆ 2 ಕಡೆಯಲ್ಲಿಯೂ ಬಾಯಿ ಅಂತ, 2 ಕಡೆಯಲ್ಲೂ ಅಲಗು, ಹೀಗೂ ಬಡಿಬೋದು ಹಾಗೂ ಬಡಿಬೋದು, ಗರಗಸ ಹೀಗೂ ಕುಯ್ಯುತ್ತೆ ಹಾಗೂ ಕುಯ್ಯುತ್ತೆ, ಹೋಗ್ತಾ ಬರ್ತಾ ಅಂತಾರಲ್ಲ, ಹೀಗೆ ಯಾವ ರೀತಿಯಲ್ಲೂ ಮಾಡೋದಕ್ಕೆ ಸಾಧ್ಯ ಉಂಟು. ಈ ರೀತಿಯಾದ ಒಂದು ಕರ್ತುಂ ಅನ್ಯಥಾ ಕರ್ತುಂ ಅಂತನ್ನುವ ಕಲ್ಪನೆಯನ್ನು ಮಾಡ್ತಾರಲ್ಲ, ಆ ಕವಿಗಳ ದಾರಿಯಲ್ಲಿ ಇವರಿಗಿಂತ ಇನ್ನೊಬ್ಬರಿದ್ದಾರೆ, ನಮ್ರತೆ ಇರಬೇಕು, ನಮಗಿಂತ ಎಷ್ಟೆಷ್ಟೋ ಜನ ಇದ್ದಾರೆ, ಅದರ ಬಗ್ಗೆ ಗಮನ ಇರಲಿ ಅಂತ ತೋರಿಸುವ ರೀತಿಯಲ್ಲಿ ಬೇರೆ ಬೇರೆ ಮಗ್ಗುಲುಗಳನ್ನು ತೆರೆಯುವ ರೀತಿಯಲ್ಲಿ ಮಾಡುವುದುಂಟು. ವೆಂಕಣ್ಣಯ್ಯನವರು ಹೇಳಿದ್ದು ಆ ಅರ್ಥದಲ್ಲಿ ಕಾಳಿದಾಸನ್ನ ಕಳಪೆ ಮಾಡಬೇಕು ಅಂತಲ್ಲ, ಬಹುಭೂತಿಯನ್ನು ನೋಡಪ್ಪ ಇದು ಮಾತ್ರ ಅಲ್ಲ ಅಂತ. ಅದೇ ಮೂರ್ತಿರಾಯರು ಇನ್ನೊಂದು ಕಡೆ ಇನ್ನೂ ಒಂದು ಮಾತನ್ನು ಚೆನ್ನಾಗಿ ಹೇಳ್ತಾರೆ. ಅವರು ಪಂಪನ್ನ ತುಂಬ ಕೊಂಡಾಡ್ತಾ ಇದ್ರಂತೆ. ಆಗ ವೆಂಕಣ್ಣಯ್ಯನವರು ಹೇಳಿದ್ರಂತೆ, ಕುಮಾರವ್ಯಾಸನ ಓದಿದ್ದೀರೋ ಅಂತ. ವೆಂಕಣ್ಣಯ್ಯನವರು ಸದಾ ಧ್ವನಿಪೂರ್ಣವಾದ ಮಾತುಗಾರಿಕೆ. ಆಮೇಲೆ ಇವರು ಏನು ಮೂರ್ತಿರಾರಲ್ಲ, ಕ್ಷಮಿಸಬೇಕು, ಇವರು ನಮ್ಮ ಎಸ್ ವಿ ರಂಗಣ್ಣನವರು, ಅವರು ದೊಡ್ಡ ಪಂಡಿತರು, ಇಂಗ್ಲೀಷ್ನ ಸಾಹಿತ್ಯ ಪ್ರಾಧ್ಯಾಪಕರು, ಕನ್ನಡ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಓದಿಕೊಂಡಂಥ ವಿದ್ವಾಂಸರು, ದೊಡ್ಡ ಲೇಖಕರು, ವಿಮರ್ಶಕರು. ಅವರೇ ಬರೀತಾರೆ, ಕುಮಾರವ್ಯಾಸ ಸರಸವಾಣಿ, ಕುಮಾರವ್ಯಾಸ ಇತ್ಯಾದಿ ಪುಸ್ತಕಗಳಲ್ಲಿ ಬರೀತಾರೆ. ವೆಂಕಣ್ಣಯ್ಯನವ್ರದ್ದು ಧ್ವನಿಪೂರ್ಣವಾದ ಮಾತು ಹೇಗೆ ಮೂರ್ತಿರಾಯರಿಗೆ ಒಂದು ಬೇರೆ ದಿಕ್ಕನ್ನು ತೋರಿಸಿದ್ರೋ ಅದೇ ರೀತಿಯಲ್ಲಿ ತನಗೂ ಆಯಿತು. ಆಮೇಲೆ ಹೋಗಿ ಅದಕ್ಕೆ ಮುಂಚೆ ನನಗಿತ್ತು, ಬರೀ ರಾಯ ಕೇಳಿಂದ ಭೂಪ ಕೇಳಿಂದ ಇಷ್ಟೇನೆ ಕುಮಾರವ್ಯಾಸ, ಬರೀ ಹೆಣ್ಣು ಮಕ್ಕಳಿಗೆ ಗಮಕಿಗಳು ಏನೋ ಓದಿ ಹೇಳ್ತಾ ಇರ್ತಾರೆ, ಇವರು ಹತ್ತಿ ಬತ್ತಿ ಹೊಸ್ಕೊಂಡು ಅಂತಿರ್ತಾರೆ ಇಷ್ಟು ಮಾತ್ರಕ್ಕೆ ಅಂತ. ಆಮೇಲೆ ಕುಮಾರವ್ಯಾಸ ಓದ ಮೇಲೆ ಎಲ್ಲಿ ಪಂಪ ಎಲ್ಲಿ ರನ್ನ ಅಂತ ಅನಿಸ್ಬಿಡ್ತು ಅಂತ. ಉದಿತೇ ನೈಷಧೇ ಕಾವ್ಯೇ ಕೊಮಾಗ ಕ್ವಚ ಭಾರವಿಹಿ ಅಂತ ಒಂದು ಮಾತಿದೆ. ಆ ರೀತಿಯಲ್ಲಿ ಆಯಿತು ಅಂತ. ಹಾಗೆ ಇನ್ನೊಂದು ಮಗ್ಲನ್ನು ತೋರಿಸೋರು ಬೇಕು. ಅದು ಪಂಪನ ಅಥವಾ ರನ್ನನ ನಿಂದೆ ಅಂತಲ್ಲ, ಬೇರೆ ಇದನ್ನು ಕಾಣಿ ಅಂತ. ಇದನ್ನೇ ನಹಿನಿಂದ ನ್ಯಾಯ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಒಂದನ್ನು ಕಡಿಮೆ ಮಾಡೋದು, ಅದನ್ನು ಕಡಿಮೆ ಮಾಡಬೇಕು ಅಂತಲ್ಲ, ಮತ್ತೊಂದರ ಪ್ರಾಶಸ್ತ್ಯವನ್ನು ಹೇಳಬೇಕು ಅನ್ನುವ ಅರ್ಥದಲ್ಲಿ ಅಂತ. ಇಲ್ಲಿ
ನೀನು ಮಾತ್ರ ಅಲ್ಲ, ನಿಮ್ಮ ಅಣ್ಣ ಮಾತ್ರವಲ್ಲ, ಇದ್ದಾರಪ್ಪ ದೊಡ್ಡವರು ಅನ್ನುವಂತೆ ಕೃಷ್ಣ ಹೇಳ್ತಾನೆ. ಆಗ ಆ ಹರಿಯ ನುಡಿಗೇಳ್ದು ಫಲ್ಗುಣ ಒಪ್ಪಿಕೊಂಡು ಬರ್ತಾನೆ. ಆಮೇಲೆ ವೇಷ ಬದಲಾಯಿಸಿಕೊಳ್ತಾರೆ. ರೂಹುಗೆ ಗಾಣಿಸದಂತೆ ವಿಪ್ರ ವೇಷವನ ಅಂತೂ ದೇಹಿಕರ ಅಂದರೆ ದೇಶಿಗರ ತೆರದಿಂದ ವೃದ್ಧನಾದಂ ಶೌರಿ. ಮನುಷ್ಯ ಸ್ವಭಾವದಿಂದ ಹೇಗೆ ವಾರ್ಧಕ ಬರುತ್ತೋ ಹಾಗೆ ಕೃಷ್ಣ ಮುಪ್ಪಿನ ಮುದುಕನಾಗಿ ಮೋಹದಿಂ ತನಗೆ ಕೈಗೊಡುವ ಬಾಲಕ ಶಿಷ್ಯನಾದ ಅಮರೇಂದ್ರ ಸೂನು. ಅವನಿಗೆ ಹುಡುಗ ಶಿಷ್ಯನಂತೆ ಅರ್ಜುನ ಆಗ್ತಾನೆ. ಇವರಿಬ್ಬರೂ ಬಟ್ಟೆ ಬಿಡದಿರ್ವರು ಮಯೂರ ಧ್ವಜನ ಪಟ್ಟಣಕ್ಕೆ ನಡೆತಂದರ್ ಅನ್ನೆಗಂ ದಸದಸಿಯೊಳಿಟ್ಟಣಿಸಿಯೇ ಲೋಕಮಂ ಕಂಗೆಡಿಸುವ ಅಂಧಕಾರಂಗಳಂ ನಿಲಲಿಯದೆ ಅಟ್ಟಿ ಹರಿಹದುರೆ ಬಳಲ್ದು ಕಾಹುರದಿ ಕಂಗೆಟ್ಟು ಕಳೆಗುಂದಿ ಮೆಲ್ಲನೆ ನಭೋಮಾರ್ಗಮಂ ಬಿಟ್ಟು ಪಶ್ಚಿಮದ ಗಿರಿಯ ತಪ್ಪಲಂ ಸಾರ್ಧನೆ ನೆರವಿ ಪಡುಗೆ ಎಡೆಯೊಳಿ ಎಸೆದನು ಅಂತ ಸೂರ್ಯ ಅಸ್ತವಾದ ಅಂತ ಅಷ್ಟನ್ನೇ ಹೇಳ್ತಾನೆ. ಆದರೆ ನೋಡಿ, ಸೂರ್ಯ ತನ್ನ ಸಪ್ತಾಶ್ವಗಳನ್ನು ಅಟ್ಟಿ ಹರಿಹದುರೆ ಬಳಲ್ದು ಅಷ್ಟು ಕುದುರೆಗಳನ್ನು ಓಡಾಡಿಸಿ ಸುಸ್ತಾಗಿದ್ದರಿಂದ ವಿಶ್ರಾಂತಿ ತಗೋಬೇಕು ಅಂತ ಪಶ್ಚಿಮ ಸಮುದ್ರದ ಕಡೆಗೆ ಹೋದ ಅಂತ. ಪ್ರಾಚೀನರಿಗೆ ಇದೊಂದು ಅನುಕೂಲತೆ ಇತ್ತು. ಸೂರ್ಯ ಒಂದು ಚಕ್ರದ 7 ಕುದುರೆಗಳ ಸರ್ಪಗಳ ಕಡಿವಾಣ ಇರತಕ್ಕಂಥ ಕಾಲಿಲ್ಲದ ತೊಡೆಯಿಂದ ಕೆಳಕ್ಕೆ ಶರೀರವೇ ಇಲ್ಲದ ಅನೂರುವಾದ ಸಾರಥಿಯ ಅರುಣನ ಸಾರಥ್ಯದಲ್ಲಿ ಅವನು ಎಲ್ಲ ಸುತ್ತುಕೊಂಡು ಬರ್ತಾನೆ. ಅವನು ಜಗತ್ತನ್ನೇ ದಗದ್ದಗಾಯಮಾನವಾಗಿ ಬೆಳಗಿದ್ರು ಅವನ ಕೈಯಲ್ಲಿರೋ ಕಮಲಗಳು ಮಾತ್ರ ಬಾಡಿರೋದಿಲ್ಲ. ಶ್ವೇತಪದ್ಮಧರನಾಗಿ ಸೂರ್ಯ ಇರ್ತಾನೆ. ಅವನ ಕೈಯಲ್ಲಿರೋವರೆಗೂ ಅವುಗಳಿಗೆ ಚೈತನ್ಯ ಇರುತ್ತವೆ. ಜಗತ್ಪೋಷಕ ಪೂಷಾ ಅಲ್ಲವೇ, ಹೀಗೆ ಅಂತ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆಯನ್ನು ಕಣ್ಣು ಮುಚ್ಚಿಕೊಂಡು ಒಪ್ಕೋತಾ ಇದ್ರು. ಇಲ್ಲಿ ಈಗ ನಾವು ವಿಜ್ಞಾನ ಲೋಕದಲ್ಲಿ ಇದ್ದುಕೊಂಡು ಸೂರ್ಯನಿಗೆ ಸುಸ್ತಾಗೋದು ಅಂದರೆ ಏನು, ಪಶ್ಚಿಮದಲ್ಲಿ ಅವನು ಹೇಗೆ ಹೋಗ್ತಾನೆ, ಭೂಮಿ ತಿರುಗ್ತಾ ಇರೋದು ಅಂತೆಲ್ಲ ವಿತಂಡವಾದ ಮಾಡಿದ್ರೆ ಕಾವ್ಯದ ಮಟ್ಟಿಗೆ ಅದು ವಿತಂಡವಾದ ಬಾಹ್ಯವೇ ಆಗುತ್ತದೆ. ಈ ಕಲ್ಪನೆ, ಈ ಕಥೆ, ಈ ಪುರಾಣ ಇದನ್ನು ಒಪ್ಕೋಬೇಕು. ಸೂರ್ಯನಿಗೆ ಕುದುರೆ ಇದೆ, ಕುದುರೆಗಳನ್ನು ಓಡಿಸಿ ಸುಸ್ತಾಯಿತು, ಅವನು ವಿಶ್ರಾಂತಿ ತಗೋಬೇಕು, 8 ಗಂಟೆ ಏನಾದ್ರು ಮಲಗಬೇಕು. ಆಗಿಲ್ಲದೆ ಸೂರ್ಯನಿಗೆ ಆರೋಗ್ಯ ಸಿಗೋಲ್ಲ. ಜಗತ್ತಿಗೆ ಆರೋಗ್ಯ ಕೊಡೋನಿಗೆ ನಿದ್ರೆ ಸರಿಯಾಗಿಲ್ದಿದ್ರೆ ಆರೋಗ್ಯ ಹೇಗೆ, ನಿದ್ರೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ ಧಿಯೋ ಯೋನ ಪ್ರಚೋದಯಾತ್ ಬೇರೆ ಸೂರ್ಯ. ಹೀಗೆ ಈ ತರಹ ಅಂತ ನಾವು ನಮ್ಮ ಆಧುನಿಕ ಜಗತ್ತಿನ ಈ ಎಲ್ಲ ಬಯಾಸಗಳನ್ನು, ರಿಸರ್ವೇಷನ್ಗಳನ್ನು ಪಕ್ಕಕ್ಕಿಟ್ಟುಕೊಳ್ಳದೆ ಕಾವ್ಯಾಸ್ವಾದ ಆಗೋಲ್ಲ. ಈಗ ಕತ್ತಲು ಹೇಗೆ ಆಯಿತು ಅನ್ನೋದನ್ನು, ರಾತ್ರಿ ಬಂದ ಹೊತ್ತನ್ನು ಕವಿ ಹೇಳ್ತಾನೆ. ಇಲ್ಲಿ ಕನ್ನಡಕ್ಕೆ ವಿಶೇಷವಾದ ರೀತಿಯ ಶಬ್ದಾಲಂಕಾರ, ಶಬ್ದ ಪ್ರಯೋಗ. ಮೆಲ್ಲ ಮೆಲ್ಲನೆ, ಅಲ್ಲಿಗಲ್ಲಿಗೆ, ಎಲ್ಲೆಲ್ಲಿಯೂ, ನಲ್ಲ ನಲ್ಲರ, ಗೊಲ್ಲದೊಲ್ಲದ, ನಿಲ್ಲ ನಿಲ್ಲದ, ಈ ರೀತಿಯಾದ ಪದಗಳು ಇಂಗ್ಲೀಷಿಗೆ ಸಾಧ್ಯ ಇಲ್ಲ. ಲಿಟಲ್ ಲಿಟಲ್ ಪೀಪಲ್, ಲಿಟಲ್ ಲಿಟಲ್ ಚಿಲ್ಡ್ರನ್, ಸ್ಲೋಲಿ ಕಮಿಂಗ್, ಫಾರ್ ಬ್ರಿಡ್ಜಸ್, ಹೀಗೆಲ್ಲ ಮಾಡೋಕ್ಕಾಗೋಲ್ಲ. ಸಂಸ್ಕೃತಕ್ಕೂ ಆಗೋದಿಲ್ಲ. ಕೆಲವೊಂದು ಆಗುತ್ತೆ, ಲಘು ಲಘುನಿ ಅಂತ ಅನ್ಬಹುದು. ಅಷ್ಟೇ ಬಿಟ್ಟು ದೂರ ದೂರೇ ವಸ್ತಿ ಅಂತ ಅದೆಲ್ಲ ಹೇಳೋಕ್ಕಾಗೋಲ್ಲ. ದೂರಾತಿ ದೂರ ಅಂತ ಅನ್ಬೇಕು, ನಿಕಟಾತಿ ನಿಕಟ, ಈ ಥರ ಬೇರೊಂದು ರೀತಿಯಲ್ಲಿ ಹೇಳಬೇಕಾಗುತ್ತದೆ. ಅದೇ ದಕ್ಷಿಣ ಭಾರತೀಯ ಭಾಷೆಗಳಲ್ಲೆಲ್ಲ ಆಗುತ್ತೆ. ಚಿನ್ನ ಚಿನ್ನಗ ಇಳ್ಳುನ್ನಾಯಿ, ಕೊಂಚ ಕೊಂಚಂಗ ವಾಳಿಚ್ಚಿನಾರು, ಈ ಥರ ಹೇಳ್ಬೋದು. ಕೊಂಚ ಕೊಂಚಮ ಕುಡ್ತಾರ್, ಎಪ್ಪೆಪ್ಪವೋ ವರ, ಎನ್ನೆನ್ನಮೋ ಸೈದಾರ್ ಅಂತ ತಮಿಳಿನಲ್ಲಿ ಹೇಳ್ಬೋದು. ಒಂದೊಂದು ಭಾಷೆಗಳದು ಒಂದೊಂದು ಕುಟುಂಬದ ಒಂದೊಂದು ಬಗ್ಗೆ ಶಕ್ತಿ ಇರುತ್ತದೆ. ಅದನ್ನೆಲ್ಲ ಬಳಸಿಕೊಂಡು ಮೆಲ್ಲ ಮೆಲ್ಲನೆ ತರಣಿ ಮುಳುಗಿದಂ, ಸೂರ್ಯ ಮೆಲ್ಲನೆ ಮುಳುಗಿದ, ಪಡಗಡಲು ಮುಳುಗಿದ, ಅಲ್ಲಿಗಲ್ಲಿಗೆ ಮೂಡಿದವು ಸಂಜೆ ತಾರಗೆಗಳು. ಅಷ್ಟೊತ್ತಿಗೆ ಆಕಾಶದಲ್ಲಿ ಸಾಯಂಕಾಲದ ನಕ್ಷತ್ರಗಳ ಮಿಂಚು ಕಾಣಿಸಿತು. ಎಲ್ಲೆಲ್ಲಿಯೂ ತಮಂ ತುಂಬಿತು, ಎಲ್ಲೆಲ್ಲಿಯೂ ಕತ್ತಲು ಕಾಣಿಸ್ಕೊತಿದೆ. ತುಂಬಿಗಳೊಡನೆ ಮುಗಿದವು ಅಂಬುಜಾಳಿ, ತುಂಬಿಗಳನ್ನು ಒಳಗೊಳ್ಳುವಂತೆ ತಾವರೆಗಳು ಮುದುಡಿಕೊಂಡು ಬಂತು. ತುಂಬಿಗಳೊಡನೆ ಮುಗಿದವು ಅಂಬುಜಾಳಿ, ತುಂಬಿಗಳಿರುವಂತೆಯೇ ದಳಗಳನ್ನು ಮುಚ್ಚಿಕೊಂಡು ಒಳಗಿಟ್ಕೊಂಡು ಬಿಟ್ವು. ಅವುಗಳನ್ನು ಬಿಡೋಕ್ಕಿಷ್ಟವಾಗಲಿಲ್ಲ, ಒಳಗೆ ಇಳಿಸ್ಕೊಂಡು ಬಿಟ್ವು. ಮನೆಗೆ ಅವೇಳಿಯಲ್ಲಿ ಬಂದಂಥ ಪ್ರೀತಿಯ ನಂಟರನ್ನ, ಮಿತ್ರರನ್ನ ರಾತ್ರಿ ಹೋಗಬೇಡಿ, ಒಳ್ಳೆಯದಲ್ಲ ಕಾಲ, ಬೆಳಗ್ಗೆ ಆಮೇಲೆ ಸ್ನಾನ ಮಾಡಿ ತಿಂಡಿ ತಿಂದ್ಕೊಂಡು ಹೋಗ್ತಿರಂತೆ, ಇಲ್ಲ ಹಲ್ಲುಜ್ಜಿ ಕಾಫಿನಾದ್ರು ಕುಡಿದು ಫಸ್ಟ್ ಬಸ್ಗೆ ಬೇಕಾದ್ರೆ ಹೋಗ್ಬೋದು, ಬೇಡ ರೌಡಿಗಳಿರ್ತಾರೆ ರಸ್ತೆಯಲ್ಲಿ, ರ್ಯಾಶ್ ಡ್ರೈವಿಂಗು ಅಂತ ಹೇಳಿ ಉಳಿಸ್ಕೋತೀವಲ್ಲ, ಹಾಗೆ ದುಂಬಿಗಳನ್ನು ಕಮಲಗಳು ತಾನಂತೆ ತಾನೇ ಉಳಿಸಿಕೊಂಡು ಬಿಟ್ವು. ನಲ್ಲ ನಲ್ಲರ ನೇಹಗಲಹ ಪ್ರೀತಿ ಕಲಹದಲ್ಲಿ, ಪ್ರಣಯ ಕಲಹದಲ್ಲಿ ಮುನಿದು ರತಿಗೊಲ್ಲದೊಲ್ಲದ ಕಾಂತೆಯರ ಪ್ರೀತಿಯ ರತಿಯನ್ನು ಇಷ್ಟಪಡದೇ ಇರತಕ್ಕಂಥ ಕಾಂತರ ಮನಂ ತರಹರಿಸಿ ಮನಸ್ಸನ್ನು ಅನ್ವಯಿಸಿ ನಿಲ್ಲದ ಓಲ ಅಂಗಜನ್ ಉರುಬ ತೊಡಗಿದಂ. ಮನ್ಮಥ ಕೆರಳುತ್ತಾ ಇದ್ದಾನೆ. ಆಗ
ವಿರಹದಿಂದ ಕೋಕ ಚಕ್ರವಾಕ ಮುರುಗಿದವು ಅಂತ ಹೇಳ್ತಾನೆ. ಆಮೇಲೆ ಮುಂದೆ ಕವಿ ಹೇಳ್ತಾನೆ, ಹೊತ್ತು ಹೊತ್ತಿಗೆ ಮತ್ತೆ ಮತ್ತೆ ಬಲವತ್ತರದೊಳೊತ್ತಿಡಿದು ಸುತ್ತಲೆತ್ತೆತ್ತಲು ಕೆತ್ತವೋಲ್ ಮುತ್ತಿ ಮುಸುಕಿತ್ತು ಕಗ್ಗತ್ತಲೆ ಧರಿತ್ರಿಯಂ ಮುಳ್ಳು ಮನೆ ಕೊಳ್ಳದಂತೆ ಚಿತ್ತಜಂ ಕತ್ತಿಯಂ ಕಿತ್ತುಕೊಂಡೆತ್ತಿ ಹೊಯ್ವತ್ತ ಬರುತ್ತಲು ತಂಗ ವೃತ್ತ ಕುಚಯರ್ತವನಿಗೆ ತೆತ್ತಿದ್ದ ತೆತ್ತಿಗರ ನೊತ್ತಿಗರ ಸುತ್ತಿದ್ದರ ಆದರಗಳ ನುರಾಗದಿಂದ ಅಂತ ತಾವತ್ ಪ್ರಾಸಗಳು. ಕೆತ್ತಿಬಲ್ಗತ್ತಲೆ ಆದ್ರೊಳಗೆ 32 ತಕಾರ ಬರುತ್ತೆ. ಅದರ ಮುಂದೆ ಇದೇನೂ ಇಲ್ಲ. ಹಿಂದೆ ಅದನ್ನು ಓದಿದ್ವಿ, ಅದಕ್ಕೆ ಇದನ್ನು ಓದಗೊಡಿಸಲಿಲ್ಲ. ಸುಮ್ಮನೆ ಎಷ್ಟು ಸೈಕಲ್ ಹೊಡೆಯೋದು ಅಂತ. ತಾಕ್ತಾ 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 ತತ್ತ ಅಂತ ಅದು ಹೆಚ್ಚಾರೆ ತೂ 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 ಅಂತ ಅನಿಸಿಬಿಡುತ್ತಲ್ಲ. ಆಗ ಅಲ್ಲಿ ಅಭಿಸಾರಿಕೆಯರ ಬದುಕನ್ನ, ರಾತ್ರಿ ಪರಸ್ಪರ ಬೇಟೆಕಾರರ ಮಿಲನಗಳನ್ನು ಕವಿ ವರ್ಣಿಸ್ತಾನೆ. ಕಾವ್ಯಗಳಲ್ಲಿ ಅಷ್ಟಾದಶ ವರ್ಣನೆಗಳಲ್ಲದೆ ಇನ್ನೂ ಬೇರೆ ಇವೆ. ಚತುರ್ವಿಂಶತಿ ವರ್ಣನೆ, 24 ವರ್ಣನೆ ಅವು ಕನ್ನಡ ತೆಲುಗು ಕಾವ್ಯಗಳಲ್ಲಿ ಉಂಟು ಅಂತ ಹೇಳಿದ್ದೆ. ಅದರೊಳಗೆ ಒಂದು ವೇಶ್ಯಾವಾಟಿ ವರ್ಣನೆ. ಇವರು ನೇರ ವೇಶ್ಯಾವಾಟಿ ವರ್ಣನೆ ಮಾಡದೆ ಒಂದು ಸ್ವಲ್ಪ ಬೇರೆದು ಮಾಡ್ತಾನೆ. ಅಲ್ಲಿ ಹಿಂದೆಯೇ ದ್ವಾರಾವತಿಯ ವರ್ಣನೆ ಮಾಡಿದ್ದ, ಅಲ್ಲಿ ಒಂಚೂರು ಬಂದಿತ್ತು ವೇಶ್ಯಾವಾಟಿ ವರ್ಣನೆ. ಇಲ್ಲಿ ತತ್ಸದೃಶವಾಗಿ ಅಭಿಸಾರಿಕೆಯರ ಅಂದರೆ ಇಲ್ಲಿ ಡೇಟಿಂಗ್ ಪೀಪಲ್ ವರ್ಣನೆ, ಅಲ್ಲಿ ಬೇರೆ ಆ ಥರದ್ದು ವರ್ಣನೆ ಮಾಡಿದ್ದಾನೆ. ಈ ಅಭಿಸಾರಿಕೆಯರ ಅಭಿಸಾರಕರ ವರ್ಣನೆಯನ್ನು ಇಲ್ಲಿ ನೋಡಬಹುದು. ಆಭರಣ ಮಲುಗಿದೊಡೆ ಕಣ್ಣದಿರ್ಸೂಸಿದೊಡೆ ಶೋಭಿಸುವ ತನು ಗಂಧ ಮುಣ್ಮಿದೊಡೆ. ಆಭರಣ ಮಲುಗಿದೊಡೆ ಕಣ್ಣದಿರ್ಸೂಸಿದೊಡೆ ಶೋಭಿಸುವ ತನು ಗಂಧ ಮುಣ್ಮಿದೊಡೆ ಜನರ ನಿದ್ರಾಭಂಗಮಾಗಿ ಕಂಡಪರೆಂಬ ಭೀತಿಯಿಂದ ಐತರ್ಪ ಕಾಮಿನಿಯನು. ಜನರ ನಿದ್ರಾಭಂಗಮಾಗಿ ಕಂಡಪರೆಂಬ ಭೀತಿಯಿಂದ ಐತರ್ಪ ಕಾಮಿನಿಯನು. ಸಾಭಿಲಾಷೆಯೊಳ್ವೋರ್ವ ವಿಟನಿದಿರುವಂದು ಸಾಭಿಲಾಷೆಯೊಳ್ವೋರ್ವ ವಿಟನಿದಿರುವಂದು ಮತ್ತೆ ಬಗಾಮಿನಿ ಭೃಂಗ ನೀಲ ಕುಂತಲೆ ಮತ್ತೆ ಬಗಾಮಿನಿ ಭೃಂಗ ನೀಲ ಕುಂತಲೆ ಪನ್ನಗಾಭ ಸುಂದರವೇಣಿ ಬೆದರಬೇಡ ಪನ್ನಗಾಭ ಸುಂದರವೇಣಿ ಬೆದರಬೇಡೆನುತ ತಕ್ಕೈಸಿದನ್ ಅದೇಂ ಪ್ರೌಢನೋ. ಅದ್ಭುತವಾದ ವಾಚನ. ವೇಣುವರು ಅವರ ಕರ್ತವ್ಯ ಪ್ರಜ್ಞೆ ಎಷ್ಟು ದೊಡ್ಡದು. ಇಂದು ಅವರ ಅನುಪಸ್ಥಿತಿಯಲ್ಲಿ ಅವರ ಶಿಷ್ಯೋತ್ತಮನನ್ನು ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಂಡಾಗಲಿ, ಅದರ ಹಿಂದೆ ಬಂದಂಥ ಶ್ರೀ ಆಗಲಿ, ಅದಕ್ಕೆ ಮುನ್ನ ಬಂದಂಥ ಭೀಂಪಲಾಸನ್ನಾಗಲಿ ಬಹಳ ಸೊಗಸಾಗಿ ನುಡಿಸಿದ್ರು. ಸುಮಾರು ವರ್ಷಗಳಿಂದ ಅವರ ಅಭಿವೃದ್ಧಿಯನ್ನು ಕಾಣ್ತಲೇ ಇದ್ದೀನಿ. ಪ್ರತಿ ಬಾರಿ ಕೇಳಿದಾಗಲೂ ಅವರಲ್ಲಿ ನುಡಿಸಾಣಿಕೆ ಚೆನ್ನಾಗಿ ಆಗ್ತಾ ಇದೆ. ಉತ್ತರೋತ್ತರವಾಗಿ ಭಗವತಿ ಸರಸ್ವತಿಯ ಅನುಗ್ರಹ ಚೆನ್ನಾಗಿ ಆಗಲಿ. ಒಳ್ಳೆಯ ವೇಣುವಾದಕ ನಮ್ಮ ನಾಡಿಗೆ ದಕ್ಕಲಿ. ಇಲ್ಲಿ ಆ ಅಭಿಸಾರಿಕೆ ಹೊರಡುವಲ್ಲಿ ಆಭರಣ ಮಲಗಿದೊಡೆ ಕಣ್ಣಿದಿರ್ ಸೂಸಿದೊಡೆ ಕಣ್ಣದಿರ್ ಸೂಸಿದೊಡೆ ಶೋಭಿಸುವ ತನುಗಂಧಂ ಉಣ್ಮಿದೊಡೆ ಜನರ ನಿದ್ರಾಭಂಗಮಾಗಿ ಕಂಡಪರ್ ಎಂಬ ಭೀತಿಯಿಂದ ಐತರ್ಪ ಕಾಮಿನಿಯನು. ಇವಳು ಅಭಿಸಾರಿಕೆ, ನಕ್ತಾಭಿಸಾರಿಕೆ, ಕತ್ತಲಲ್ಲಿ ಬರ್ತಾ ಇದ್ದಾಳೆ. ಕುಟ್ಟಾಗಿ ಬಂದು ಬಾಯ್ ಫ್ರೆಂಡನ್ನು ಮೀಟ್ ಮಾಡಬೇಕು ಅಂತ. ಆಭರಣ ಅಲ್ಲಾಡಿದ್ರೆ ತಕ್ಷಣವೇ ಅದು ಶಬ್ದ ಕೇಳಿಸುತ್ತದೆ ಅಂತ. ಇನ್ನು ಕಣ್ಣದಿರ್ ಸೂಸಿದೊಡೆ, ಕಣ್ಣ ಕಾಂತಿ ಮಿಂಚಿನಂತೆ ಮಿಂಚಿ ಜನಕ್ಕೆ ಕಾಣಿಸಿಬಿಟ್ರೆ ಅಂತ. ಕಣ್ಣದಿರೆಂದರೆ ಕಣ್ಣು ಅಲ್ಲಾಡೋದು ಅಂತಲ್ಲ, ಕಣ್ಣ ಕಾಂತಿ ಎನ್ನುವ ಅರ್ಥ. ಶೋಭಿಸುವ ತನುಗಂಧ, ಮೈಗೆ ಹಚ್ಚಿಕೊಂಡ ಪರಿಮಳ ದ್ರವ್ಯಗಳು ಅದು ಹೆಚ್ಚಾಗಿ ತೋರಿಕೊಂಡ್ರೆ ಜನರ ನಿದ್ರಾಭಂಗಮಾಗಿ ಕಂಡಪರು. ಏನೋ ಶಬ್ದ ಬಂತು, ಏನೋ ಕಣ್ಣು ಚುಚ್ಚಿದಂಗಾಯಿತು, ಎಲ್ಲೋ ಗಮ್ಮಂತ ಅಂತಿದೆಯಲ್ಲ ಅಂತ
ಮಲಗಿದ್ದ, ಅಂದರೆ ಅಪರಾತ್ರ ಇದು ಪರರಾತ್ರ, ಆಗ ಅವ್ರ ಜನ ಎದ್ದು ಇವರ ರಹಸ್ಯವಾದ ಮಿಲನವನ್ನು ಕಂಡಾರು ಅಂತ ಭಯಪಡ್ತಾ ಇರ್ತಕ್ಕಂಥ, ಭೀತಿಯಿಂದ ಬರ್ತಕ್ಕಂಥ ಅಭಿಸಾರಿಕೆಯರನ್ನು ಕಂಡು, ಅಂದರೆ ಇಲ್ಲಿ ನೋಡಿ ಆಭರಣದ ಶಬ್ದ, ಕಣ್ಣ ಕಾಂತಿ, ತನುವಿನ ಗಂಧ, ಇದು ದೂರ ಸಂವೇದನೆ. ನಾಲಿಗೆಯ ರುಚಿ, ಚರ್ಮದ ಸ್ಪರ್ಶ ಹತ್ತಿರದ್ದು ನಿಕಟ ಸಂವೇದನೆ. ಈ ದೂರದಿಂದಲೇ ಇವರದ ಅಸ್ತಿತ್ವ ಗೊತ್ತಾಗ್ಬಿಟ್ರೆ ಅಂತನ್ನುವ ಆ ಸೂಚನೆಯನ್ನು ಕವಿ ಕೊಡ್ತಾನೆ. ಹಾಗೆ ಬರ್ತಕ್ಕಂಥ ಕಾಮಿನಿಯನ್ನ ಸಾವಿಲಾಶೆಗಳು ಬರುವ ವಿಟನ್, ಅಂದರೆ ಅವಳ ಪ್ರಣಯಿ, ಮತ್ತೆ ಭಗಾಮಿನಿ, ನೀನು ಗಜಗಮನೆ, ಭೃಂಗನೀಲ ಕುಂತಳೆ, ಅಂದರೆ ನೀನು ಮೆಲ್ಲಗೆ ನಡೆದು ಬರ್ತೀಯ. ಹಾಗೆ ನಡೆದು ಬರೋದ್ರಿಂದ ಆಭರಣ ಗಲ್ ಗಲ್ ಜಲ್ ಜಲ್ ಶಬ್ದ ಮಾಡೋಲ್ಲ ಅಂತ. ಮತ್ತೆ ಭಗಾಮಿನಿ, ಮದಗಜಗಾಮಿನಿ, ವಿಳಂಬವಾಗಿ ಬರ್ತೀಯ. ಭೃಂಗ ನೀಲ ಕುಂತಳೆ, ಮುಖಕ್ಕೆ ಅಡ್ಡ ಬರುವಷ್ಟು ಈ ಮುಂಗುರುಳನ್ನು ಅಡ್ಡ ಇಟ್ಟುಕೊಂಡಾಗ ಕಣ್ಣ ಕಾಂತಿಯನ್ನು ಮುಂಗುರುಳೇ ತಡೆಯುತ್ತೆ. ಹಾಗಾಗಿ ಅದೇ ಒಂದು ಸ್ಕ್ರೀನ್ ಥರ ಆಗುತ್ತೆ. ಅನ್ನಿಯನ್ ಸಿನಿಮಾ ನೋಡಿದಿರ್ಬೋದು, ಅಲ್ಲಿ ಮುಖಕ್ಕೆ ಒಂದು ತೆರೆಯಂತೆ ಬರುತ್ತಲ್ಲ ಮುಂಗುರುಳ ರಾಶಿ, ಹಾಗೆ ಭೃಂಗ ನೀಲ ಕುಂತಳೆ. ಪನ್ನಗಾಭ ಸುಂದರ ವೇಣಿ, ಅಂದರೆ ಹಾವುಗಳು ಪರಿಮಳದ ಗಾಳಿಯನ್ನು ಹೀರಿಬಿಡುತ್ತವೆ ಅಂತ. ಸರ್ಪಾಫ್ ಪಿಬಂತಿ ಪವನಂ, ನಿನ್ನ ದೇಹದ ಗಮಲನ್ನು, ನಿನ್ನ ಹಾವಿನಂಥ ತಲೆ ಕೂದಲಿನ ಆ ಜಡೆ ಹೆಳೆಲು ಅದೇ ಹೀರಿಬಿಡುತ್ತದೆ. ಗಾಳಿ ಇದ್ದಿರ್ತಾನೆ ಹೋಗೋದು ಪರಿಮಳ ದೂರಕ್ಕೆ. ಗಂಧವಹ ಗಂಧವಾಹ ಅಂತೀವಿ, ಗಾಳಿ ಅದು ಇರೋಲ್ಲ. ಹೀಗಿರುವಾಗ ನೀನು ಬೆದರಬೇಡ ಅಂತ. ಇದು ಒಳ್ಳೆ ಒಗಟಿನಂಥ ಪದ್ಯ, ಚಮತ್ಕಾರಕಾರಕವಾಗಿ ಬರೆದಿದ್ದಾನೆ. ಇಂಥ ಪದ್ಯಗಳನ್ನು ಷಡಕ್ಷರಿ ಮೊದಲಾದವರ ಕಾವ್ಯಗಳಲ್ಲಿ ನಾವು ಕಾಣ್ತೀವಿ. ಇದು ಪಂಡಿತರಿಗೆ ಬಹಳ ಪ್ರಿಯವಾಗ್ತಾ ಇತ್ತು, ಇಂಥ ಒಗಟೆ ಬಿಡಿಸ್ತಕ್ಕಂಥವು. ಏನೋ ಚಮತ್ಕಾರ ಇದೆ ಅಂತ. ಚೆನ್ನಾಗಿದೆ ಪದ್ಯ. ಇದಕ್ಕಾಗಿ ಇಂಥ ಪದ್ಯಗಳಿಗಾಗಿ ಜೈಮಿನಿ ಭಾರತವನ್ನು ಓದಬೇಕಾಗಿರೋದು. ಕಥೆಗಿಂತ ವಿಶೇಷವಾಗಿ ಈ ಬಗೆಯದು ಅಂತ ನಮಗೆ ಗೊತ್ತಾಗುತ್ತದೆ. ಇನ್ನು ಆ ಬಗೆಯಲ್ಲಿಯೇ ಮತ್ತೊಂದು ಪದ್ಯವನ್ನು ಕಾಣೋಣ. ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ, ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ, ಕಾರಗತ್ತಲೆಯೊಳ್ ಅಡಿಯಿಡಲಂಜಿ, ಕಾರಗತ್ತಲೆಯೊಳ್ ಅಡಿಯಿಡಲಂಜಿ, ಪಣೆಗೆ ಕಸ್ತೂರಿಯಂ ಕಣ್ಗೆ ಕಾಡಿಗೆಯಂ, ಕೊರಲ್ಗೆ ಹರಿನೀಲ ಮಣಿಭೂಷಣವನು, ಕೊರಲ್ಗೆ ಹರಿನೀಲ ಮಣಿಭೂಷಣವನು, ಸೇರಿಸಲ್ಕದು ನೈಜಮಾಗೆ, ಬೆರಗಾಗಿ ಬಳಿ ಕೋರೆದುರುಬು ತೆಗೆದು, ಬೆರಗಾಗಿ ಬಳಿ ಕೋರೆದುರುಬು ತೆಗೆದು, ಜಡೆಗಟ್ಟಿ ಪರಮಟ್ಟು ಕೇರಿಗೊಂಡೈದಿದಳ್, ಸಂಕೇತ ಭವನದೊಳ್ ಕಾದಿರ್ದ ಕಾಂತನೆಡೆಗೆ, ಕೇರಿಗೊಂಡೈದಿದಳ್ ಸಂಕೇತ ಭವನದೊಳ್ ಕಾದಿರ್ದ ಕಾಂತನೆಡೆಗೆ. ಮತ್ತೊಬ್ಬಳು ತೋರ ಮುತ್ತಿನ ಹಾರಮಂ ತೊಟ್ಟು. ತೋರ ಅನ್ನುವುದು ಥೋರ ಅಂತ ಮರಾಠಿ ಇತ್ಯಾದಿ ಮೂಲದಿಂದ ಬಂದಿರತಕ್ಕಂಥ ಶಬ್ದ. ಚಂದ್ರಮುಖಿ ಕಾರಗತ್ತಲೆಯಲ್ಲಿ ದಪ್ಪ ದಪ್ಪ ಮುತ್ತುಗಳ ಹಾರವನ್ನು ಹಾಕ್ಕೊಂಡಿದ್ದಾಳೆ. ಚಂದ್ರಮುಖಿ ಅವಳು, ಮುತ್ತುಗಳು ಬೆಳ್ಳಗಿರ್ತವೆ. ಚಂದ್ರಮುಖಿ ದೇದೀಪ್ಯಮಾನವಾದ ಮುಖ ಅವಳದು. ಕಾರಗತ್ತಲೆಯವಳು ಅಡಿಯಿಡಲಂಜಿ, ಕಗ್ಗತ್ತಲಲ್ಲಿ ಹೆಜ್ಜೆ ಇಡೋದು ಹೇಗೆ ಅಂತ ಅಂಜಿಕೊಂಡು, ಹಣೆಗೆ ಕಸ್ತೂರಿಯಂ ಕಣ್ಗೆ ಕಾಡಿಗೆಯಂ ಕೊರಲ್ಗೆ ಹರಿನೀಲ ಮಣಿಭೂಷಣವನ್ನು ಸೇರಿಸಲ್ಕದು. ಕಪ್ಪು ಗತ್ತಲಿನಲ್ಲಿ ಬರೋದು ಹೇಗೆ ಅಂತ, ಇಷ್ಟು ಬೆಳಕಿದೆ ತಾನು ಬಂದಾಗ ಕಾಣಿಸಿಬಿಡುತ್ತದೆ ಅಂತ. ಕೊರಳಲ್ಲಿ ಮುತ್ತಿನ ಹಾರ ಅಲಂಕಾರ ಇರೋದು, ತನ್ನ ಮುಖವೋ ಚಂದ್ರಬಿಂಬ. ಏನು ಮಾಡೋದು, ಹೊರಡೋದು ಹೇಗೆ? ಈ ತನ್ನ ಸೌಂದರ್ಯವೇ ಮುಳುವಾಗ್ಬಿಡ್ತಲ್ಲ. ಅದಕ್ಕೆ ಅವಳು ಹಣೆಗೆ ಕಸ್ತೂರಿ ತಿಲಕ ಇಟ್ಲು. ಆಗ ಚಂದ್ರಕಾಂತಿ ಕಲಂಕದಿಂದ ಮುಸುಕುತ್ತಲ್ಲ, ಆ ಥರ ಆಯಿತು ಅಂತ.
ಕಣ್ಣಿಗೆ ಕಾಡಿಗೆಯನ್ನು, ಅದು ಕಲಂಕಕ್ಕೆ ಸೇರಿಕೊಳ್ತಕ್ಕಂಥದ್ದು, ಕಣ್ಣಿಗೆ ಕಾಡಿಗೆ ಇಟ್ಟು ಕೊರಲ್ಗೆ ಹರಿನೀಲ ಅಂದರೆ ಇಂದ್ರನೀಲ ಮಣಿ ಗಾಢ ನೀಲಿಯ ಬಣ್ಣದ ಮಾಲೆಯನ್ನು ಹಾಕ್ಕೊಂಡು ಕಪ್ಪಿನಲ್ಲಿ ಸೇರಿಕೊಂಡು ಹೋಗಲಿ ಅಂತ. ಅದು ನೈಜವಾಗಿ ಅದು ಕಪ್ಪು ಬಣ್ಣದ ಹಿನ್ನೆಲೆಗೆ ಸರಿಯಾಗಿ ಆದಾಗ ಬೆರಗಾಗಿ ಅವಳು ಬಳಿಕ ಓರೆ ದುರುಬಂ ತೆಗೆದು, ಓರೆಯಾಗಿ ತುರುಬು ಕಟ್ಟಿಕೊಂಡಿದ್ಲು, ಅದನ್ನು ಬಿಚ್ಚಿ ಜಡೆಯಾಗಿ ಕೆಳಗೆ ಕಿಳಿ ಬಿಟ್ಕೊಂಡ್ಲು. ಆ ಮೂಲಕ ದುಕೂಲದಂತೆ ಆಯಿತು ಬೆರೆ ಹೊಯ್ದುಕೊಂಡದ್ದು. ಒಡಮಟ್ಟು ಕೇರಿಗೊಂಡೈದಿದಳ್ ಬೀದಿಯನ್ನು ಹುಡುಕಿಕೊಂಡು ಸಂಕೇತ ಭವನ, ಯಾರನ್ನ ಮೀಟ್ ಮಾಡಬೇಕು, ಯಾರನ್ನು ನೋಡಬೇಕು, ಅವರಿರುವ ಜಾಗ ಸಂಕೇತ ಸ್ಥಳ. ಆ ಸಂಕೇತ ಸ್ಥಳಕ್ಕೆ ಅವಳು ಹೊರಡ್ತಾಳೆ, ಕತ್ತಲಿನಲ್ಲೇ ಹೊರಡ್ತಾಳೆ ಅಂತ. ಈ ಅಭಿಸಾರಿಕೆಯರ ಬಗ್ಗೆ ಸಂಸ್ಕೃತ ಸಾಹಿತ್ಯದಲ್ಲಿ, ಪ್ರಾಕೃತ ಸಾಹಿತ್ಯದಲ್ಲಿ ಬೇಕಾದಷ್ಟು ಉಂಟು. ತುಂಬ ಸುಂದರವಾದ ಅಷ್ಟನಾಯಿಕೆಯರ ಪೈಕಿ ಒಂದು ಅಭಿಸಾರಿಕೆಯ ವರ್ತನೆ ತುಂಬ ತುಂಬ ಸೊಗಸಾದದ್ದು. ಎಷ್ಟೋ ಬಾರಿ ವೇದಿಕೆಯಲ್ಲಿ ವಿಸ್ತರಿಸಿದ ಕಾರಣ ಹೇಳೋದಕ್ಕೆ ಹೋಗೋಲ್ಲ. ಹಾಗೆ ಕತ್ತಲಿನಲ್ಲಿ ಹೋಗ್ತಾರೆ. ಅದನ್ನು ಕತ್ತಲೊಳ್ ಅಸುರಾರಿ ಫಲ್ಗುಣ ಚಾರೆಯರ ವೃತ್ತಾಂತ ವಿನೋದಮಂ ನೋಡುತ್ತಾ ಐತರಲ್ಕೆ ಅವ್ರನ್ನೇ ನೋಡಿಕೊಂಡು ಅವ್ರು ಬರ್ತಾ ಇರ್ತಾರೆ. ಅಷ್ಟು ಹೊತ್ತಿಗೆ ಮತ್ತೂ ಗಾಢವಾಗಿ ಕಗ್ಗತ್ತಲು ಆವರಿಸಿಕೊಳ್ಳುತ್ತದೆ. ಸುತ್ತಲೂ ಮಂಧಕಾರಂ ಆಗುತ್ತಿರಲ್ ಚಿತ್ತಜಂ ತಂಬೆರರೊಳ್ ಊದಿದೊಡೆ ಪ್ರಜ್ವಲಿಸಿ ಮತ್ತುರಿವ ಕಿಚ್ಚಿನೇಳಿಗೆಯಂತೆ ಮೂಡಿದಂ ಚಂದ್ರನಿಂದ್ರನ ದೆಸೆಯಳು. ಆಗ ಮನ್ಮಥ ಬೆಂಕಿ ಮಾಡಿ ಉಫ್ ಅಂತ ಊದಿದ್ರೆ ದಗ್ಗನೆ ಬೆಂಕಿ ಹೇಳುತ್ತಲ್ಲ, ಆ ರೀತಿಯಲ್ಲಿ ಚಂದ್ರಬಿಂಬೋದಯವಾಯಿತು ಅಂತ. ನಾವು ತುಂಬ ಜನ ಕತ್ತಲಾದ ತಕ್ಷಣ ಚಂದ್ರ ಬಂದುಬಿಡ್ತಾನೆ ಅಂದ್ಕೊಂಡಿದ್ದೀವಿ. ಆದರೆ ಬೇರೆ ಬೇರೆ ತಿಥಿಗಳಲ್ಲಿ ಬೇರೆ ಬೇರೆ ಕಾಲಕ್ಕೆ ಚಂದ್ರೋದಯವಾಗುತ್ತದೆ. ಈ ಅಂಶವನ್ನು ಎಷ್ಟೋ ಬಾರಿ ಈ ವೇದಿಕೆಯಲ್ಲಿ ಹೇಳಿದ್ದೆ. ಇದು ಪೂರ್ಣಿಮೆ ಅಲ್ಲ ಅಂತ ಅಲ್ಲಿಂದ ಗೊತ್ತಾಗುತ್ತದೆ. ಪೂರ್ಣಿಮೆ ಆಗಿದ್ದರೆ ಸೂರ್ಯಾಸ್ತ ಆಗುತ್ತಾ ಇದ್ದಂಗೆ, ಸೂರ್ಯಾಸ್ತಕ್ಕೆ ಮೊದಲೇ ಸೂರ್ಯ ಒಂದು ಕಡೆ ಮುಳುಗ್ತಾ ಇದ್ದಾಗಲೇ ಯಾತ್ಯೇಕತೋಸ್ತ ಗಿರಿಂ ಯತ್ಯೇಕತೋಸ್ತಂ ಯತ್ಯೇಕತೋರ್ಕ ಹಸ್ತಗಿರಿಂ ಅಂತ ಕಾಳಿದಾಸ ಹೇಳ್ತಾನಲ್ಲ. ಒಂದು ಕಡೆಗೆ ಸೂರ್ಯ ಮುಳುಗಿದರೆ ಇನ್ನೊಂದು ಕಡೆಗೆ ಚಂದ್ರ ಹೇಳ್ತಾನೆ, ಒಂದು ಕಡೆಗೆ ಚಂದ್ರ ಮುಳುಗ್ತಾ ಇದ್ದರೆ ಸೂರ್ಯ ಹೇಳ್ತಾನೆ ಅಂತ. ಹಾಗೆ ಆಗುತ್ತದೆ. ಘಂಟಾಮಾಗ ಅಂತ ಹೆಸರು ಪಡೆದಂಥದ್ದೊಂದು ಒಂದು ಪದ್ಯ ಉಂಟು. ಅದರೊಳಗೆ ಉದಯತಿ ವಿತತೋರ್ಧ್ವ ರಶ್ಮಿರಜ್ವ ಅಂತ ಹೇಳ್ತಾನೆ. ಒಂದು ಕಡೆಗೆ ನಾನು ಚಂದ್ರ ಮೇಲೆ ಕೇಳ್ತಾ ಇದ್ದಾನೆ, ಮತ್ತೊಂದು ಕಡೆಗೆ ಸೂರ್ಯ ಮುಳುಗ್ತಾ ಇದ್ದಾನೆ. ಆಗ ರೈವತ ಪರ್ವತದ ಇರ್ಕೆಲದಲ್ಲಿ ಪಶ್ಚಿಮದ ಕಡೆಯಿಂದ ಸೂರ್ಯನ ಮುಳುಗುವಿಕೆ, ಪೂರ್ವದ ಕಡೆಯಿಂದ ಚಂದ್ರನ ಏಳುವಿಕೆ ಆಗ್ತಾ ಇದ್ದರೆ ಆ ಕಿರಣಗಳೆಂಬ ಹಗ್ಗಗಳಿಗೆ ಕಟ್ಟಲ್ಪಟ್ಟು ಸೂರ್ಯ ಒಂದು ಬಂಗಾರದ ಗಂಟೆಯಂತೆ, ಚಂದ್ರ ಒಂದು ಬೆಳ್ಳಿಯ ಗಂಟೆಯಂತೆ, ಆ ಮಹಾಗಿರಿಯೇ ಒಂದು ಮಹಾ ದಿಗ್ಗಜದಂತೆ ಕಾಣಿಸ್ತಾ ಅದು ಗಿರಿ ವಾರಣೇಂದ್ರ ಲೀಲಾಂ ವಹತಿ ಅಂತ ಹೇಳ್ಬಿಟ್ಟಂತಾನೆ, ಗಜೇಂದ್ರ ಲೀಲೆಯನ್ನು ಅನುಕರಿಸುವಂತೆ ಇತ್ತು ಅಂತ. ಈ ಥರ ಎಲ್ಲ ಪೂರ್ಣಿಮೆಯ ಕಾಲದಲ್ಲಿ ಆಗುತ್ತದೆ. ಅಂದರೆ ಅಮಾವಾಸ್ಯೆಗೆ ಹತ್ತಿರ ಇದ್ದ ತಿಥಿಗಳಲ್ಲಿ ಚಂದ್ರ ತಡವಾಗಿ ಉದಯಿಸ್ತಾನೆ. ಅದನ್ನು ಕವಿ ಇಲ್ಲಿ ವಿವಕ್ಷೆ ಮಾಡಿಕೊಂಡು ಹೇಳ್ತಾನೆ. ಚಂದ್ರ ಕ್ರಮವಾಗಿ ಬೆಳಗ್ತಾನೆ. ಆ ಪ್ರಾಸ ಚೆನ್ನಾಗಿದೆ. ಚಂದ್ರನಿಂದ್ರನ ದಿಸೆಯಳು, ಇಂದ್ರ ದಿಕ್ಕಂದರೆ ಪೂರ್ವ ದಿಕ್, ಆಖಂಡಲ ದಿಕ್ಕಂತೆಲ್ಲ ಕರೀತಾರೆ. ಈಗ ದಟ್ಟವಾಗಿ ಇನ್ನೂ ಹೆಚ್ಚಾಗಿ ಗಾಢಾಂಧಕಾರವಾಗುತ್ತದೆ. ಆ ಗಾಢಾಂಧಕಾರ ಆವರಿಸಿಕೊಳ್ಳೋದನ್ನು ಬಹಳ ಒಳ್ಳೆಯ ಶಬ್ದಾಲಂಕಾರದಲ್ಲಿ ಕವಿ ಹೇಳ್ತಾನೆ. ಆ ಶಬ್ದಾಲಂಕಾರ ಅದನ್ನು ಸ್ವಲ್ಪ ವಿವರಿಸಬೇಕಾಗುತ್ತದೆ. ಅಲ್ಲಿಯ ಕವಿ ಸಮಯಗಳು ಆ ಸೊಗಸನ್ನು ಎಲ್ಲ ಮತ್ತಷ್ಟು ವಿಸ್ತರಿಸಬೇಕಾಗುತ್ತದೆ. ಅದರಿಂದ ನಾವು ನಾಳೆ ದಿವಸ ನೋಡೋಣ ಆ ಪದ್ಯವನ್ನು. ಯಾಕೆಂದರೆ ಚೆನ್ನಾಗಿರೋ ಪದ್ಯವನ್ನು ಸಾಕಷ್ಟು ವಿಸ್ತರಿಸಿಕೊಂಡು ವಿವರವಾಗಿ ಕಾಣೋಣ. ರಾಮಾಯಣ ಮಧು ವಿರಾಮಾಯಣಂ ಕಣ ಅಂತ ಹೇಳ್ತಾರಲ್ಲ ಹಾಗೆ. ನಮಸ್ಕಾರ, ಧನ್ಯವಾದ.